ಯಾಕೋಬನ ಬರೆದಂತ ಪತ್ರಿಕೆ ಅಧ್ಯಾಯ 5ರಲ್ಲಿ ವಾಕ್ಯ 1 ಇಂದ 6 ವಾಕ್ಯಗಳು. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ ವಾಕ್ಯ 1 ರಿಂದ 6. ಧನಿಕರೇ ಕೇಳಿರಿ, ನಿಮಗೆ ಬರುವ ದುರ್ದಶೆಗಳಿಗಾಗಿ ಕಣ್ಣೀರಿಡಿರಿ, ಗೋಳಾಡಿರಿ. ನಿಮ್ಮ ಧನವು ನಾಶವಾಗಿದೆ, ನಿಮ್ಮ ಬಟ್ಟೆಗಳಿಗೆ ನುಸಿ ಹಿಡಿದಿದೆ, ನಿಮ್ಮ ಚಿನ್ನ ಬೆಳ್ಳಿಗಳು ಮಣ್ಣು ಹಿಡಿದವೆ. ಆ ಮಣ್ಣೆ ನಿಮಗೆ ಸಾಕ್ಷಿಯಾಗಿದ್ದು ಬೆಂಕಿಯಂತೆ ನಿಮ್ಮ ಮಾಂಸವನ್ನು ನುಂಗಿ ಬಿಡುವುದು. ಅಂತ್ಯ ದಿವಸಗಳು ಬಂದರೂ ದ್ರವ್ಯವನ್ನು ಕೂಡಿಸಿ ಇಟ್ಟುಕೊಂಡಿದ್ದೀರಿ. ನಿಮ್ಮ ಹೊಲಗಳನ್ನು ಕೊಯ್ದವರ ಕೂಲಿಯನ್ನು ನೀವು ಅನ್ಯಾಯವಾಗಿ ಹಿಡಿದುಕೊಂಡಿದ್ದೀರಿ. ಅಗೋ, ಆ ಕೂಲಿ ನಿಮ್ಮ ಮೇಲೆ ಕೂಗಿಕೊಳ್ಳುತ್ತದೆ ಮತ್ತು ಕೊಯ್ದವರ ಕೂಗು ಸಕಲ ಸೇನಾಧಿಪತಿಯಾಗಿರುವ ಕರ್ತನ ಕಿವಿಗಳಲ್ಲಿ ಬಿದ್ದಿದೆ. ಭೂಲೋಕದಲ್ಲಿ ನೀವು ಅತಿ ಭೋಗಿಗಳಾಗಿ ಬದುಕಿ ಮನಸ್ಸು ಬಂದಂತೆ ನಡೆದುಕೊಂಡಿದ್ದೀರಿ. ವಧೆಯ ದಿವಸ ಬಂದರೂ ನಿಮ್ಮನ್ನು ಕೊಬ್ಬಿಸಿಕೊಂಡಿದ್ದೀರಿ. ನೀತಿವಂತನಿಗೆ ಮರಣ ದಂಡನೆಯನ್ನು ವಿಧಿಸಿ ಅವನನ್ನು ಕೊಂದು ಹಾಕಿದ್ದೀರಿ. ಅವನು ನಿಮ್ಮನ್ನು ಎದುರಾಯಿಸುವವನಲ್ಲ. ಆಮೆನ್, ಹಲ್ಲೆಲೂಯಾ. ನಾವು ಸೈತಾನನು ನಮ್ಮನ್ನ ಕಂಟ್ರೋಲ್ ಮಾಡ್ತಾನೆ ಎಂಬುದರ ಕುರಿತಾಗಿ ನಾವು ಧ್ಯಾನಿಸ್ತಾ ಬಂದಿದ್ದೀವಿ. ಈ ಒಂದು ಸರ್ಮನ್ ಸೀರೀಸ್ ಅಲ್ಲಿ ಇದು ಕೊನೆಯದಾದಂಥ ಭಾಗ ಇದು. ಸೈತಾನನು ನಮ್ಮ ಮನಸ್ಸನ್ನ ತನ್ನ ಅಧೀನದಲ್ಲಿ ಇಟ್ಕೋತಾನೆ, ನಮ್ಮ ಬಾಯನ್ನ ಹತೋಟಿಯಲ್ಲಿ ಇಟ್ಕೋತಾನೆ, ನಮ್ಮ ಮನಸ್ಥಿತಿಯನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಳ್ತಾನೆ, ನಮ್ಮ ನಡವಳಿಕೆ, ಕಳೆದ ವಾರ ಧ್ಯಾನಿಸಿದ್ದು ನಡವಳಿಕೆಯನ್ನ ಅವನು ಕಂಟ್ರೋಲ್ ಮಾಡ್ತಾನೆ. ಇವತ್ತು 5ನೇದು ಲಾಸ್ಟ್ ಅನ್ನ ಧ್ಯಾನಿಸ್ತಾ ಇದೀವಿ. ಸೈತಾನ ನಮ್ಮ ಮನೆಯನ್ನ ಕಂಟ್ರೋಲ್ ಮಾಡ್ತಾನೆ. ಇವತ್ತು ದೇವರ ಆತ್ಮನು ತಾನೇ ನಿಮ್ ಜೊತೆ ಮಾತಾಡ್ತಾರೆ. ಹಣ ಯಾವ ರೀತಿಯಲ್ಲಿ ಸೈತಾನ ನಮ್ಮನ್ನ ಕಂಟ್ರೋಲ್ ಮಾಡಕ್ಕೆ ಉಪಯೋಗಿಸ್ಕೊತಾ ಇದ್ದಾನೆ, ನಾವು ಹಣವನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ಮುಖ್ಯವಾಗಿ ಯಾಕೋಬ ಈ ಪತ್ರಿಕೆಯಲ್ಲಿ ಹೇಳುತ್ತಿರುವಂತಹ ಮುಖ್ಯ ವಿಷಯಗಳು, ಧನಿಕರೇ ಕೇಳಿರಿ, ನಿಮಗೆ ಬರುವ ದುರಾಸೆಗಳಿಗಾಗಿ ಕಣ್ಣೀರಿಡಿರಿ, ಗೋಳಾಡಿರಿ ಅಂತ ಇದ್ದಾನೆ. ಒಬ್ಬ ಮನುಷ್ಯ ಐಶ್ವರ್ಯವಂತನಾಗಿರೋದು ಅದು ಐಶ್ವರ್ಯವಂತನಾಗೋದು ತಪ್ಪಿಲ್ಲ. ಏನಲ್ಲಿ ನೀವು ರಿಚ್ ಆಗ್ಬೋದು, ವೆಲ್ತಿ ಆಗಿರಬಹುದು, ಇದು ಎಂದಿಗೂ ತಪ್ಪಿಲ್ಲ. ಆದರೆ ಈ ಐಶ್ವರ್ಯವು, ಈ ನಿಧಿಯು, ಈ ನಿಕ್ಷೇಪಗಳು ನಮ್ಮನ್ನ ದೇವರ ಕಾರ್ಯಗಳಿಗೂ, ದೇವರ ಯೋಚನೆಗಳಿಗೂ, ದೇವರ ಉದ್ದೇಶಗಳಿಗೂ ತಡೆಯಾಗಿಯೂ ವಿಘ್ನವಾಗಿಯೂ ಬಂದಾಗ ನಾವು ಅದನ್ನ ತ್ಯಜಿಸಬೇಕು ಅಥವಾ ಅದನ್ನ ನಾವು ಜಯಿಸಬೇಕು. ಆಮೇಲೆ ಹಲ್ಲೆಲೂಯಾ. ಕೇಳ್ಕೊತಾ ಇದ್ರಿ ತಾನೆ? ಈ 1 ರಿಂದ 6 ವಾಕ್ಯ ಓದುವಾಗ ಆತ ಹೇಳ್ತಾನೆ 2ರಲ್ಲಿ, ನಿಮ್ಮ ಧನವು ನಾಶವಾಗಿಯದೆ. ಏನಂತೆ? ನಿಮ್ಮ ಬಟ್ಟೆಗಳಿಗೆ ನುಸಿ ಹಿಡಿದಿದೆ. 3, ಚಿನ್ನ 4 ಬೆಳ್ಳಿ ಮಣ್ಣು ಹಿಡಿದಿದೆ. 3 ವಿಷಯಗಳನ್ನ ಹೇಳ್ತಾ ಇದ್ದಾನೆ. 1, ಧನ ನಾಶ ಆಗಿದೆ, ಬಟ್ಟೆ ನಾಶ ಆಗಿದೆ, ಚಿನ್ನ ಮತ್ತೆ ಬೆಳ್ಳಿ 4 ಅದು ಮಣ್ಣು ಹಿಡಿದಿದೆ. ಯಾರ್ದು? ಅನ್ಯ ಜನರ ಬಗ್ಗೆ ಜೇಮ್ಸ್ ಹೇಳ್ತಾ ಇಲ್ಲ, ಸಭೆಯಲ್ಲಿರುವಂತವ್ರ ಬಗ್ಗೆ. ಅದು ಮಾತ್ರ ನೆಕ್ಸ್ಟ್ ಹೇಳ್ತಾನೆ, ಅಂತ್ಯ ದಿವಸಗಳು ಬಂದರೂ ದ್ರವ್ಯವನ್ನು ಕೂಡಿಸಿ ಇಟ್ಟುಕೊಂಡಿದ್ದೀರಿ. ಆದಿಯಲ್ಲಿ ಫಸ್ಟ್ ಸೆಂಚುರಿಯಲ್ಲಿ ಹೇಳಿದಂತ ಮಾತು ಏನು? ಅಂತ್ಯಕಾಲ ಬಂದ್ರೂ ನೀವು ಧನ ಏನ್ ಮಾಡಿದಿರಾ? ಕೂಡಿಸಿ ಇಟ್ಕೊಳ್ತಾ ಇದ್ದೀರಾ. 4ನೇ ಹೇಳ್ತಿದೆ, ನಿಮ್ಮ ಹೊಲಗಳನ್ನು ಕುಯ್ದವರ ಕೂಲಿಯನ್ನು ನೀವು ಅನ್ಯಾಯವಾಗಿ ಹಿಡಿದುಕೊಂಡಿದ್ದೀರಿ. ನಂಬರ್ 1, ದ್ರವ್ಯವನ್ನ ಕೂಡಿಸಿ ಇಟ್ಟುಕೊಂಡಿದ್ದೀರಿ. ನಂಬರ್ 2, ಅನ್ಯಾಯದ ಕೂಲಿಯನ್ನ ಹಿಡಿದುಕೊಂಡಿದ್ದೀರಿ. ಆಯ್ತಾ? 5ನೇ ವಾಕ್ಯ ಓದುವಾಗ, ಭೂಲೋಕದ ನೀವು ಅತಿ
ಭೋಗಿಗಳಾಗಿ ಬದುಕಿ ಮನಸ್ಸು ಬಂದಂತೆ ನಡೆದುಕೊಂಡಿದ್ದೀರಿ. ಮೂರನೇದು ಏನಂತೆ? ಮನಸ್ಸು ಬಂದಂತೆ ನಡೆದುಕೊಂಡಿದ್ದೀರಿ. ಹೆಂಗಂದ್ರೆ ಅತಿ ಭೋಗಿಗಳಾಗಿ. ಆಯ್ತಾ? ವಧೆಯ ದಿವಸ ಬಂದರೂ ನಿಮ್ಮನ್ನ ಉಬ್ಬಿಸಿಕೊಂಡಿದ್ದೀರಿ. ಎಷ್ಟನೇದು? 5. ನೀತಿವಂತನಿಗೆ ಮರಣ ದಂಡನೆಯನ್ನು ವಿಧಿಸಿ ಅವನನ್ನು ಕೊಂದು ಹಾಕಿದ್ದೀರಿ. ಅವನು ನಿಮ್ಮನ್ನು ಎದುರಿಸುವವನಲ್ಲ. ಕೇಳ್ತಾ ರಮೇಶ್, ಮೊದಲು 4 ಪಾಯಿಂಟ್ ಹೇಳ್ತಾ ಇದ್ದಾನೆ. ಏನೋ? ಧನವು ನಾಶವಾಗಿದೆ, ಬಟ್ಟೆಯು ನುಸಿ ಹಿಡಿದಿದೆ, ಚಿನ್ನ ಮಣ್ಣು ಹಿಡಿದಿದೆ, ಬೆಳ್ಳಿ ಮಣ್ಣು ಹಿಡಿದಿದೆ. ಹೇಳ್ತಾನೆ, ದ್ರವ್ಯವನ್ನ ಕೂಡಿಸಿ ಇಟ್ಟುಕೊಂಡಿದ್ದೀರಿ. 2, ಅನ್ಯಾಯವಾದ ಕೂಲಿಯನ್ನ ಹಿಡಿದುಕೊಂಡಿದ್ದೀರಿ. 3, ಅತಿ ಭೋಗಿಗಳಾಗಿ ಬದುಕಿ ಮನಸ್ಸು ಬಂದಂತೆ ನಡೆದುಕೊಂಡಿದ್ದೀರಿ. 4, ವಧೆಯ ದಿವಸ ಬಂದರೂ ಉಬ್ಬಿಸಿಕೊಂಡಿದ್ದೀರಿ. ನೀತಿವಂತನಿಗೆ ಮರಣ ದಂಡನೆ ವಿಧಿಸಿ ಅವನನ್ನು ಕೊಂದು ಹಾಕಿದ್ದೀರಿ. ಸಿಗ್ತಾ ನಿಮಗೆ ವಿಷಯಗಳಿದೆ. ಹಲ್ಲೆಲೂಯಾ, ಆಮೆನ್. ಬಲಗೆ ಚೆನ್ನಾಗಿ ಹಲ್ಲೆಲೂಯಾ, ಆಮೆನ್. ಮೇಲೆ 4 ಏನೆಲ್ಲ ಹಿಡಿದಿದ್ದೆ, ಇವ್ರು ಏನೆಲ್ಲ ಹಿಡಿದುಕೊಂಡಿದ್ದಾರೆ. ಏನು ಹಿಡಿದಿದ್ದೆ, ಏನನ್ನ ಹಿಡಿದುಕೊಂಡಿದ್ದಾರೆ. ಇವತ್ತು ದೇವರ ವಾಕ್ಯವನ್ನ ಧ್ಯಾನಿಸುವಂತ ಪ್ರಿಯ ದೇವ ಸಭಿಕರೇ, ಹಣ, ಐಶ್ವರ್ಯ, ನಿಧಿ, ನಿಕ್ಷೇಪ, ಸ್ವತ್ತು, ಆಸ್ತಿ, ಪಿತ್ರಾರ್ಜಿತ ಸ್ವತ್ತುಗಳೆಲ್ಲವೂ ಕರ್ತನೆ ನಮಗೆ ಅನುಗ್ರಹಿಸೋದು. ಯಾರು? ಹೇಗೆ? ಒಬ್ಬ ತಂದೆಗೆ 2 ಮಕ್ಕಳಿದ್ರು. ಕಿರಿಯವನು ಹೇಳ್ತಾನೆ, ಅಪ್ಪ ನನಗೆ ಬರತಕ್ಕ ಆಸ್ತಿಯಲ್ಲಿ ಪಾಲನ್ನ ನನಗೆ ಕೊಡು ಅಂದಾಗ ಅವನ ತಂದೆಯು ಆಸ್ತಿಯನ್ನ ಭಾಗ ಮಾಡಿ ಅವನಿಗೆ ಕೊಟ್ಟ. ಹಾಗಾದ್ರೆ ನಾವು ಇವತ್ತು ಏನೆಲ್ಲ ಹೊಂದಿದ್ದೀವೋ ಅದೆಲ್ಲವೂ ದೇವರೇ ನಮಗೆ ಕೊಟ್ಟಿರುವುದು. ಅದು ಒಂದಲ್ಲ ಹಲವು ಮಾರ್ಗಗಳಿಂದ ನಮ್ಮ ಕೈಗೆ ಬಂದಿರ್ಬೋದು, ನಮ್ಮ ಅಕೌಂಟ್ಗೆ ಬಂದಿರ್ಬೋದು, ನಮ್ಮ ಜೇಬಿಗೆ ಬಂದಿರ್ಬೋದು. ಆದರೆ ಇವುಗಳೆಲ್ಲವೂ ದೇವರಿಂದಲೇ ನಾವು ಹೊಂದಿಕೊಂಡಿರೋದು. ಹಾಗಾದರೆ ಯೇಸಪ್ಪನಿಂದ ನಾವು ಹೊಂದಿರುವಂತಹ ಈ ಹಣ, ಈ ಮನಿ, ಸೈತಾನ ಹೇಗೆ ಅದನ್ನ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಆಳ್ವಿಕೆಯನ್ನ ಮಾಡ್ತಾನೆ. ಹಣ ಈ ಬೈಬಲಲ್ಲಿ ಎಷ್ಟು ಸಲ ಬಯಲ್ಪಟ್ಟಿದೆ ಅಂದ್ರೆ, ಹಣದ ಬಗ್ಗೆ ಅನೇಕ ವಿಷಯಗಳೆಲ್ಲ ಬಯಲ್ಪಟ್ಟಿದೆ. ಮನಿ ಇಲ್ಲದೆ ಇವತ್ತು ವರ್ಲ್ಡ್ ಇಲ್ಲ. ದ ವರ್ಲ್ಡ್ ಸ್ಟ್ಯಾಂಡ್ ಆನ್ ಮನಿ, ದುಡ್ಡೇ. ಹಾಗಾಗಿ ಎಲ್ಲರೂ ಹೇಳ್ತಾರೆ, ದುಡ್ಡು ಮಾಡು, ದುಡಿ, ಕಷ್ಟಪಡು. ಆದರೆ ಹಣವು ಎಲ್ಲಾ ಕಾರ್ಯಕ್ಕೂ ಎಲ್ಲಾ ಕೆಲಸಕ್ಕೂ ಅನುಕೂಲವಾಗಿ ಇರುವುದಿಲ್ಲ. ಹಣ ಒಬ್ಬನ ಪ್ರಾಣ ಉಳಿಸಕ್ಕಾಗಲ್ಲ. ಹಣ ಒಬ್ಬನನ್ನ ರಕ್ಷಿಸಕ್ಕೂ ಆಗುವುದಿಲ್ಲ. ಯಾಕಂದ್ರೆ ಹಣವು ಈ ಲೋಕದಲ್ಲಿ ಮಾತ್ರ ಅದಕ್ಕೆ ಬೆಲೆ. ಯಾವ ಲೋಕದಲ್ಲಿ? ಆದ್ರೆ ಈ ಲೋಕವನ್ನ ಬಿಟ್ಟರೆ ಪರಲೋಕ ಆಗ್ಬೋದು, ಅದು ನರಕಕ್ಕಾಗಿರ್ಬೋದು. ಅಲ್ಲಿ ಹಣಕ್ಕೆ ಪ್ರಾಮುಖ್ಯತೆ ಆಗಲಿ ಬೆಲೆ ಆಗಲಿ ಇಲ್ಲವೇ ಇಲ್ಲ. ಒಂದು ವೇಳೆ ಚಿನ್ನ, ಬೆಳ್ಳಿ, ಮುತ್ತು, ವಜ್ರ, ವೈಡೂರ್ಯಗಳಿಗೆಲ್ಲ ಬೆಲೆ ಇದ್ದಿದ್ದೇ ಆಗಿದ್ರೆ ಪರಲೋಕದಲ್ಲಿ ಯಾಕೆ ಅದನ್ನ ಬೀದಿಯಾಗಿ ದೇವರು ಮಾಡ್ತಾ ಇದ್ರು? ಹೇಳಿ, ಪರಲೋಕದ ಸ್ಟ್ರೀಟ್ ಯಾವುದು? ಚಿನ್ನ. ಹಾಗಾದ್ರೆ ಚಿನ್ನದ ಮೇಲೆ ನಾವು ನಡೀತೀವಿ ಅಂದ ಮೇಲೆ ಆ ಚಿನ್ನಕ್ಕೆ ಏನಿಲ್ಲ, ಬೆಲೆ. ಅದೇ ನಾವೇನ್ ಮಾಡೋದಿಕ್ಕೆ ಬೆಲೆ ಕೊಟ್ಟಿದ್ದೀವಿ. ಹಾಗಾದ್ರೆ ಇವತ್ತು ಈ ಧನವು ನನ್ನನ್ನ ಆಳ್ವಿಕೆ ಮಾಡ್ತಾ ಇದೀಯಾ, ಅಥವಾ ನಾನು ಅವುಗಳನ್ನ ಮ್ಯಾನೇಜ್ ಮಾಡ್ತಾ ಇದ್ದೀನಾ ಅನ್ನೋದನ್ನ ಫಸ್ಟ್ ನಾನು ತಿಳಿಬೇಕು. ಯಾಕೆ ಅಂತ ಕೇಳಿದ್ರೆ, ಅನೇಕರ ಕ್ಯಾರೆಕ್ಟರ್ಗಳು ಹಾಳಾಗೋದು ಹಣದಿಂದಲೇ. ಬೈಬಲ್ ವಾಕ್ಯ ಹೇಳುತ್ತೆ, ತಿಮೋಥೆ
1 ತಿಮೋಥೆ 6ನೇ ಅಧ್ಯಾಯ 9-10ರಲ್ಲಿ ಹಣದ ಆಸೆಯು ಎಲ್ಲಾ ವಿಧವಾದ ಪಾಪಕ್ಕೆ ಮೂಲ ಕಾರಣವಾಗಿಯದೆ. ಏನಂತೆ? ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವಂತ ಪ್ರತಿಯೊಬ್ಬರು ಏನಾಗ್ತಾರಂತೆ? ದುಷ್ಪ್ರೇರಣೆಗೆ ಒಳಗಾಗಿ ಉರುಳಲ್ಲಿ ಸಿಕ್ಕಿಕೊಂಡು ಬುದ್ಧಿಗೆ ವಿರುದ್ಧವಾಗಿಯೂ ಹಾನಿಕರವಾಗಿ ಇರುವ ಅನೇಕ ಆಸೆಗಳಲ್ಲಿ ಬೀಳುತ್ತಾರೆ. ಇಂಥ ಆಸೆಗಳು ಮನುಷ್ಯರನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸುತ್ತವೆ. ಹಣದ ಆಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತೀರಿಸಿಕೊಳ್ಳುತ್ತಾರೆ. ಸಿಗ್ತಾ ವರ್ಡು? ಏನು ಬರ್ಬಿಟ್ಟಿದಿಲ್ಲ? ನಾನು ಐಶ್ವರ್ಯವಂತನಾಗಬೇಕು ಅಂತ ನಾನು ಆಸೆ ಪಡುವಾಗ ಈ ಆಸೆ ಬಗ್ಗೆ ಏನ್ ಹೇಳುತ್ತೆ ದೇವರ ವಾಕ್ಯ ಅಂದ್ರೆ, ಅದು ಬುದ್ಧಿಗೆ ವಿರುದ್ಧವಾಗಿಯೂ ಹಾನಿಕರಕವಾಗಿಯೂ ಇದೆ. ನಾವು ಐಶ್ವರ್ಯವಂತರು ನಂಬಿಕೆಯಲ್ಲಾಗಬೇಕು, ನಾವು ಐಶ್ವರ್ಯವಂತರು ದೇವರ ವಾಕ್ಯದಲ್ಲಾಗಬೇಕು, ನಾವು ಐಶ್ವರ್ಯವಂತರು ಪರೋಪಕಾರದಲ್ಲಾಗಬೇಕು, ನಾವು ಐಶ್ವರ್ಯವಂತರು ಯಾವ್ದ್ರಲ್ಲಿ? ದೇವರ ಎದುರು ನೋಡುವಂತ ಗುಣಗಳಲ್ಲಿ ಆಗಬೇಕು. ಆದರೆ ಲೋಕ ಎದುರು ನೋಡುವ ಹಾಗೆ, ಲೋಕದಲ್ಲಿ ಇರುವ ಹಾಗೆ ನಾವು ಐಶ್ವರ್ಯವಂತರಾಗೋದು ದೇವರು ಇಷ್ಟಪಡೋದಿಲ್ಲ. ಏನಕ್ಕೆ ಅಂತ ಕೇಳಿದ್ರೆ, ನಾವು ಬುದ್ಧಿಗೆ ವಿರುದ್ಧವಾಗಿ ಹಾನಿಕರವಾಗಿರುವ ಅನೇಕ ಆಸೆಗಳಲ್ಲಿ ಬೀಳೋದು ದೇವರಿಗೆ ಇಷ್ಟ ಇಲ್ಲ. ದೇವರು ನಮ್ಮನ್ನು ಮೆಚ್ಚಿಕೊಳ್ಳುವಾಗ, ಸ್ವಾಮಿ ನಮಗೆ ಇಷ್ಟಪಡುವಾಗ, ನಮಗೆ ಏನು ಬೇಕು ಅದನ್ನ ಆತ ಕೊಡುತ್ತಾನೆ. ದೇವ ಮಕ್ಕಳಿಗೆ ಆಸ್ತಿ ಅನ್ನೋದು ದೇವರೇ ಕೊಡೋದು. ಆದರೆ ಆಸ್ತಿ ಅವರ ಕೈಗೆ ದೇವರು ಕೊಡೋಕ್ಕಿಂತ ಮುಂಚೆ ಅವರೊಳಗೆ ತನ್ನ ಕ್ಯಾರೆಕ್ಟರ್ ಅನ್ನ ಇನ್ಬಿಲ್ಟ್ ಮಾಡ್ತಾನೆ. ತನ್ನ ಕ್ಯಾರೆಕ್ಟರ್ನ ದೇವರು ಅವರೊಳಗೆ ಇನ್ಬಿಲ್ಟ್ ಮಾಡಿದಾಗ ಆ ಹಣಕ್ಕೂ, ಆ ಬೆಳ್ಳಿ ಬಂಗಾರಕ್ಕೂ, ಆ ಬಟ್ಟೆಗಳಿಗೂ ಅವರು ಪ್ರಾಮುಖ್ಯತೆಯನ್ನು ಕೊಡದೆ ದೇವರಿಗೆ ಮಾತ್ರ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಅರ್ಥ ಆಯ್ತಾ? ಹಾಗಾದ್ರೆ ನನ್ನಲ್ಲಿ ದೇವರು ಎಕ್ಸ್ಪೆಕ್ಟ್ ಮಾಡೋ ವಿಷಯ ಅಂದ್ರೆ, ನಾನು ಐಶ್ವರ್ಯವಂತನಾಗೋದು ದೇವರಿಗೆ ಕಷ್ಟ ಅಲ್ಲ. ಯಾರನ್ನ ಬೇಕಾದ್ರೂ ದೇವರು ಬೇಗನೆ ದೊಡ್ಡ ಐಶ್ವರ್ಯವಂತನಾಗಿ ಮಾಡ್ಬಿಡ್ತಾನೆ. ಅದು ಯಾಕಾತ ಅದನ್ನ ಮಾಡಲ್ಲ ಅಂತ ಕೇಳಿದ್ರೆ, ಈ ಐಶ್ವರ್ಯವು ನಮ್ಮನ್ನ ಕ್ರಿಸ್ತ ನಂಬಿಕೆಯಲ್ಲಿ ಭ್ರಷ್ಟರಾಗಿ ಮಾಡುತ್ತೆ ಅಂದಮೇಲೆ, ಕ್ರಿಸ್ತ ನಂಬಿಕೆಯಲ್ಲಿ ಹಿಂಜಾರುವಂತೆ ಮಾಡುತ್ತೆ ಅಂದಮೇಲೆ, ಅಥವಾ ಕ್ರಿಸ್ತ ನಂಬಿಕೆಯನ್ನ ಬಿಟ್ಟು ಬಿಡಕ್ಕೆ ಕಾರಣ ಆಗುತ್ತೆ ಅಂದಮೇಲೆ, ಕರ್ತನು ಇದನ್ನ ನಮ್ಮ ಮೇಲೆ ಆಳ್ವಿಕೆ ಮಾಡಕ್ಕೆ ಬಿಡೋದಿಲ್ಲ. ಯಾಕೆ? ಈ ಲೋಕದಲ್ಲಿ ಪ್ರಯಾಸಪಟ್ಟು, ಕಷ್ಟಪಟ್ಟು, ಬಾಧೆಗಳನ್ನು ಅನುಭವಿಸಿ, ನೋವನ್ನು ಅನುಭವಿಸಿ, ಮರಣವನ್ನು ಹೊಂದಿ ಪರಲೋಕಕ್ಕೆ ಹೋದಾಗ ಹಿಮ್ಮಡಿಯಾದ ಮಾನಕ್ಕೆ ನಾವು ಯೋಗ್ಯರಾಗ್ತೀವಲ್ಲ, ಅದು ಬಹಳ ಶ್ರೇಷ್ಠವಾದದ್ದು. ಆಮೇನ್, ಹಲ್ಲೆಲೂಯಾ. ಆಮೇನ್, ಹಲ್ಲೆಲೂಯಾ. ಹೇಳಿ ಆಮೇನ್, ಹಲ್ಲೆಲೂಯಾ. ಈ ಐಶ್ವರ್ಯ ನಮಗೆ ವೇದನೆಗಳನ್ನ ಉಂಟು ಮಾಡುತ್ತೆ. ಹಣ ನಮಗೆ ವೇದನೆ ಉಂಟು ಮಾಡುತ್ತೆ ಅಂದ್ರೆ ಅದು ಸೈತಾನ ಅದನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಹಣವು ನಮಗೆ ಆಶೀರ್ವಾದವಾಗಿರಬೇಕು. ಹಣವು ನಮಗೆ ಯಾವ ರೀತಿಯಲ್ಲೂ ಕ್ರಿಸ್ತನನ್ನ ಹಿಂಬಾಲಿಸುವುದಕ್ಕೆ ತಡೆಯಾಗಿ ಇರಬಾರದು. ಆಮೇನ್, ಹಲ್ಲೆಲೂಯಾ. ನೋಡಿ, ನಿಮ್ಮ ಮುಂದೆ 5 ಉದಾಹರಣೆಗಳನ್ನ ತಗೊಂಡ್ ಬರ್ತೀನಿ. ಈ 5 ಉದಾಹರಣೆಗಳಲ್ಲಿ ಯೇಸು ಸ್ವಾಮಿ ಹೇಳಿದ ವಿಷಯಗಳನ್ನೇ ಮುಂದೆ ತರುವಂತನು. ಆದ್ರೆ 5ರಲ್ಲಿ ನಾವು ಏನನ್ನ ಗಮನಿಸ್ತೀವಿ, ಏನನ್ನ ತಿಳ್ಕೊಳ್ತೀವಿ ಅಂದ್ರೆ, ನನ್ನನ್ನ ಕ್ರಿಸ್ತನು ಆಳುತ್ತಾ ಇದ್ದಾನ, ನನ್ನನ್ನ ಸೈತಾನ ಆಳುತ್ತಾ ಇದ್ದಾನೆ ಅಂತ ಹೇಳಿ ನಮ್ಮನ್ನ ನಾವು ಕಂಡುಕೊಳ್ಬಹುದು. ಆಮೇನ್, ಹಲ್ಲೆಲೂಯಾ. ಮೊದಲನೇದಾಗಿ ಲೂಕ ಬರೆದ ಸುವಾರ್ತೆ 15ನೇ ಅಧ್ಯಾಯನ ಓದುವಾಗ ಒಬ್ಬ ತಂದೆಗೆ ಇದ್ದಂತ ಮಗನನ್ನ ನೋಡ್ತೀವಿ. 11ರಿಂದ 16 ವಾಕ್ಯಗಳು. ತಂದೆಯ ಬಳಿ ಆಸ್ತಿಯನ್ನ ಕೇಳಿ ಆಸ್ತಿಯನ್ನ ಪಡೆದು ದೂರ ದೇಶಕ್ಕೆ ಹೊರಟು ಹೋದ. ಅಲ್ಲಿ ವಾಕ್ಯ ಇದೆ ಅಂದ್ರೆ, ಈ ತಂದೆಯ ಮನೆಯಿಂದ ಹೊರಟಂತ ಈ ಕಿರಿಯ ಮಗ ಕುರಿತು 4 ವಿಷಯಗಳು ಬಯಲ್ಪಟ್ಟಿದೆ. 4 ಮ್ಯಾಟರ್ಸ್ಗಳು.
ನಂಬರ್ 1 ನೋಡ್ತೀವಿ 13ನೇ ವಾಕ್ಯದಲ್ಲಿ, ಅವನು ಪಠಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿ ಬಿಟ್ಟನು. ಏನ್ ಮಾಡಿಬಿಟ್ಟ? ಆಸ್ತಿಯನ್ನ ಸೂರೆ ಮಾಡಿಬಿಟ್ಟ. 14ನೇ ವಾಕ್ಯ ಹೇಳುತ್ತೆ, ಅವನು ಎಲ್ಲವನ್ನ ಹಾಳು ಮಾಡಿಕೊಂಡ. ಏನಂತೆ? ಏನು ಗತಿ ಇಲ್ಲದವನಾದ. ಎರಡನೇದು, ಏನು ಗತಿ ಇಲ್ಲದವ. 15ನೇ ವಾಕ್ಯ ಹೇಳುತ್ತೆ, ಅವನ ದೇಶದ ನಿವಾಸಿಗಳಲ್ಲಿ ಒಬ್ಬನಂತೆ ಸೇರಿಕೊಳ್ಳಬೇಕಾಗಿ ಮನಸ್ಸು ಮಾಡಿದ, ಸೇರ್ಕೊಳ್ಳಕ್ಕಾಗಲಿಲ್ಲ. 16ನೇ ವಾಕ್ಯ ಹೇಳುತ್ತೆ, ಅಂದಿ ತಿನ್ನೋದಾದ್ರೂ ತಾನು ತಿನ್ನಬೇಕೆಂದು ಆಸೆ ಪಟ್ಟ, ಆದರೂ ಅವನಿಗೆ ಸಿಕ್ಕಲಿಲ್ಲ. ಹಣ ಅವನ ಜೀವನದಲ್ಲಿ ಇತ್ತು, ಐಶ್ವರ್ಯ ಜೀವನದಲ್ಲಿ ಇತ್ತು, ದೇವರೇ ಅವನಿಗೆ ಅದನ್ನ ಕೊಟ್ಟಿದ್ರು. ಆದರೆ ಆಸ್ತಿಯನ್ನ ಅವನು ಸೋರೆ ಮಾಡ್ದ, ಗತಿ ಇಲ್ಲದವನಾದ, ಐಡೆಂಟಿಟಿನ ಕಳ್ಕೊಂಡ. ನೆಕ್ಸ್ಟ್ ಹೇಳುತ್ತೆ, ದೇವರು ಕೊಡುವ ಆಹಾರಕ್ಕಿಂತ ಅಂದಿ ತಿನ್ನುವ ಆಹಾರದ ಮೇಲೆ ಅವನು ಮನಸ್ಸನ್ನ ಮಾಡಿದ. ಇವತ್ತು ಅನೇಕ ದೇವ ಮಕ್ಕಳ ಸ್ವಭಾವಗಳು ಇದರಲ್ಲಿ ನಾವು ಕಾಣಬಹುದು. ಹೇಗೆ ಅಂತ ಕೇಳಿದ್ರೆ, ಕರ್ತನು ನಿಮ್ಮನ್ನು ಆಶೀರ್ವದಿಸಿರ್ತಾನೆ, ಆದರೆ ದೇವರು ನಿಮ್ಮನ್ನು ಆಶೀರ್ವದಿಸಿದ ಮೇಲೆ ಆ ಹಣವು ಯಾವ ರೀತಿ ಉಪಯೋಗಿಸಲ್ಪಡುತ್ತಾ ಇದೆ, ಆ ಹಣ ಯಾವ ರೀತಿ ವೆಚ್ಚ ಆಗ್ತಾ ಇದೆ ಅನ್ನೋದು ಕರ್ತನು ನಿಮಗೆ ಲೆಕ್ಕವನ್ನ ಕೇಳ್ತಾನೆ. ಕೇಳಲ್ವಾ? ಕೇಳ್ತಾನೆ. ದೇವರಿಂದ ಆಶೀರ್ವಾದ ಹೊಂದಿದಂತ ದೈವ ಮಕ್ಕಳುಗಳು ಅದನ್ನ ಸೋರೆ ಮಾಡೋದು ದೇವರ ಯೋಜನೆ ಅಲ್ಲ. ಏನು ಗತಿಲ್ಲದವಲ್ಲ ಆಗಿರೋದು ದೇವರ ಯೋಜನೆ ಇಲ್ಲ. ಒಂದು ಐಡೆಂಟಿಟಿಯನ್ನ ಕಳ್ಕೊಳ್ಳೋದು ದೇವರ ಯೋಜನೆ ಅಲ್ಲ. ಅಂದಿ ತಿನ್ನೋದನ್ನ ತಿನ್ನೋದು ದೇವರ ಯೋಜನೆಯೂ ಸಹ ಅಲ್ಲ. ಅಲ್ಲಿ ಇವತ್ತು ಅನೇಕರು ಹೇಗಿದ್ದಾರೆ ಅಂತ ಕೇಳಿದ್ರೆ, ಅವರು ದೇವರಿಂದ ಬರುವ ಎಲ್ಲ ಆಶೀರ್ವಾದಗಳನ್ನ ನುಂಗು ಬಿಡುತ್ತಾರೆ. ಹೆಂಗ್ ನುಂಗ್ತು ಅಂತ ಕೇಳಿದ್ರೆ, ಇವನ ಜೀವನದಲ್ಲಿ ಪಾಪವು ಸೈತಾನನು ಆಳ್ವಿಕೆಯನ್ನ ಮಾಡಿದರು. ನಿಮ್ಮ ಹಣ ಸೈತಾನನ ಕಂಟ್ರೋಲ್ ಇದೆ ಅಂತ ಹೇಗೆ ಕಂಡುಕೊಳ್ಳೋದು? ನಿಮ್ಮ ಹಣ ಸೈತಾನನು ಆಳ್ವಿಕೆ ಮಾಡ್ತಾನೆ ಹೇಗೆ ಕಂಡುಕೊಳ್ಳೋದಂದ್ರೆ, ದೇವರ ಆಶೀರ್ವಾದಗಳನ್ನ ನೀವೇ ಹಾಳು ಮಾಡುವ ಹಾಗೆ ನಿಮ್ಮ ಕೊಂಡೇ ಅವನು ಉಪಯೋಗಿಸ್ತಾನೆ. ನಿಮ್ಮನ್ನು ಇಟ್ಟುಕೊಂಡೇ ನಿಮ್ಮ ಆಸ್ತಿ ನೀವೇ ಹಾಳು ಮಾಡಬೇಕು ಹಾಗೆ ನಡೆಸ್ತಾನೆ. ದುರ್ಗುಣ, ದುಷ್ಟಚಟ, ದುಷ್ಟರ ಸಹವಾಸ, ದುರಭ್ಯಾಸ ಇವುಗಳೆಲ್ಲವೂ ಏನ್ ಮಾಡುತ್ತೆ? ದೇವರಿಂದ ಬಂದಿದ್ದು, ದೇವರಿಂದ ಹೊಂದಿರುವಂತದನ್ನ ಸೋರೆ ಮಾಡಕ್ಕೆ ಕಾರಣವಾಗುತ್ತೆ. ಇವಾಗ ನಾವು ಪ್ರಾರ್ಥಿಸಿರ್ತೀವಿ, ನೀವು ಪ್ರಾರ್ಥಿಸಿರ್ತೀರಾ, ನಾವು ದೇವರ ಆಶೀರ್ವಾದಗಳನ್ನ ಹೊಂದ್ಕೊಂಡಿರ್ತೀವಿ. ದೇವರ ಆಶೀರ್ವಾದಗಳನ್ನ ಹೊಂದಿದ ಮೇಲೆ ಅದಕ್ಕೆ ನಾವು ಯಾವ ರೀತಿ ನಡೀತಾ ಇದ್ದೀವಿ ಅನ್ನೋದು ಫಸ್ಟ್. ಅದೇ ದೈವ ಮಕ್ಕಳಲ್ಲಿ ಏನ್ ಕಾಣ್ತೀವಿ ಅಂದ್ರೆ, ಹಣವು ಆಸ್ತಿಯು ಬರುವಾಗ ಅವರ ಒಳಗೆ ಏನ್ ಬರುತ್ತೆ ಅಂದ್ರೆ, ಇಲ್ಲದ ಇರುವಂತದ್ದು ಎಲ್ಲವನ್ನು ತುಂಬಿಕೊಳ್ಳಕ್ಕೆ ಸ್ಟಾರ್ಟ್ ಆಗುತ್ತೆ. ಇರೋದು ಇಲ್ಲದೆಲ್ಲ ತುಂಬಿಕೊಳ್ಳಕ್ಕೆ ಸ್ಟಾರ್ಟ್ ಆಗುವಾಗ ಅವರು ಆಸ್ತಿಯನ್ನ ಸೋರೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಂದ್ರೆ ಖಾಲಿ ಮಾಡ್ಕೋತಾರೆ ಅದನ್ನ. ಯಾವಾಗ ಒಬ್ಬ ಮನುಷ್ಯ ದೇವರು ಕೊಡುವ ಆಶೀರ್ವಾದವನ್ನ ಖಾಲಿ ಮಾಡಕ್ ಸ್ಟಾರ್ಟ್ ಮಾಡ್ತಾನೋ, ಅವನು ಎರಡನೇ ಸ್ಟೇಜ್ ಏನ್ಬಿಡ್ತಂದ್ರೆ, ಅವನು ಏನು ಗತಿಲ್ಲದವನ್ನ ಆಗ್ತಾನೆ. ದೇವರು ಇವನಿಗೆ ಎಷ್ಟು ಕೊಟ್ರಂದ್ರೆ, ತಂದೆಯ ಆಸ್ತಿಯಲ್ಲಿ ಅರ್ಧ ಭಾಗ. ಎಷ್ಟಂತೆ? ತಂದೆಯ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಸೋರೆ ಮಾಡ್ದ ಅಂದ್ರೆ, ಎಷ್ಟು ಮಟ್ಟಿಗೆ ಸೈತಾನನು ಇವನ ಆಸ್ತಿಯನ್ನ ಆಳ್ವಿಕೆ ಮಾಡ್ದ ಯೋಚಿಸ್ಬೇಕು. ನಿಮ್ಮ ಜೋಬಲ್ಲಿ ಇರ್ಬೋದು, ನಿಮ್ಮ ಅಕೌಂಟ್ ಅಲ್ಲಿ ಇರ್ಬೋದು, ನಿಮ್ಮ ಬಿಸ್ನೆಸ್ ಅಲ್ಲಿ ಇರ್ಬೋದು, ಅಥವಾ ನಿಮ್ಗೆ ಟ್ರೇಡಿಂಗ್ ಅಲ್ಲಿ ಇರ್ಬೋದು, ಎಲ್ಲಾ ಕಡೆ ನಾವು ಹಣವನ್ನ ವೆಚ್ಚ ಮಾಡಿರ್ಬೋದು. ಅದು ಎಲ್ಲಾ ಕಡೆ ಇರುವಂತದ್ದಾಗಿರುತ್ತೆ. ಆದ್ರೆ ಈ ಹಣದಲ್ಲಿ ಸೈತಾನನ ರಾಜ್ಯವು, ಸೈತಾನನ ಆಳ್ವಿಕೆಯು ನಡೀತಾ ಇದೆ ಅಂದ್ರೆ, ಆ ಹಣವು ನೀವು ಕಣ್ಣಿಂದ ಮಾತ್ರ ನೋಡಿತ್ತೆ ಅಷ್ಟೇ ಹೊರತಾಗಿ ಅದನ್ನು ಅನುಭವಿಸಕ್ಕೆ ನಿನಗೆ ಆಗಲ್ಲ. ಅದನ್ನು ಅನುಭವಿಸ್ತೆ ಅಂದ್ರೆ ದೇವರ ಚಿತ್ತದ ಮೇಲೆಗೆ ಅನುಭವಿಸಕ್ ಬಿಡಲ್ಲ, ದೇವರಿಗೆ ವಿರುದ್ಧವಾದ ಕಾರ್ಯಗಳಲ್ಲಿ ಅನುಭವಿಸುವಂತೆ ನಡೆಸ್ತಾನೆ. ದ ಪ್ಲಾನ್ ಆಫ್ ಗಾಡ್ ಏನಪ್ಪಾ ಅಂದ್ರೆ, ನಿನಗೆ ಹಣವು ಆಸ್ತಿ ಕೊಡೋದಲ್ಲ, ದೇವ್ರ ಜೊತೆ ನೀನಿರೋದು. ಅರ್ಥ ಆಯ್ತಾ? ದೇವ್ರ ಜೊತೆ ನೀನಿರೋದು, ದೇವ್ರು ನಿನ್ ಜೊತೆ ಇರುವುದೇ ದೊಡ್ಡ ಐಶ್ವರ್ಯ. ಏನಡೆ? ಯೇಸು ಸ್ವಾಮಿ ಭೂಮಿಯಲ್ಲಿದ್ದಾಗ ಬ್ಯಾಗಲ್ಲಿ ದುಡ್ಡು ಇಟ್ಕೊಂಡು ತಿರುಗಾಡ್ತಾ ಇದ್ರು ಇಲ್ವಾ? ಮತ್ತೆ ಊಟ, ತಿಂಡಿ, ನಾಷ್ಟ, ಬಟ್ಟೆ ತಿಂದಿಲ್ವಾ? ತಿಂದ್ರ? ಆದ್ರೆ ಇವತ್ತು ನಾವು ನಮ್ಮಿಂದ ಒಂದು ದಿನ ದುಡ್ಡಿಲ್ದೆ ನಡೆಯಕ್ಕಾಗುತ್ತಾ? ಒಂದು ವಾರ ಹಣ ಇಲ್ಲದೆ ಜೀವಿಸಕ್ಕಾಗುತ್ತಾ?
1 ತಿಂಗಳು ಹಣ ಇಲ್ಲದೆ ಬಾಳಕ್ಕಾಗುತ್ತಾ? ಆಗಲ್ಲ. ಎಲಿಯ ಪ್ರವಾದಿ ನೋಡಿ ಏನಂದ್ರೆ ಏನಿಟ್ಟಿದೆ ಎಲಿಯ ಪ್ರವಾದಿ. ದೇವತೆ ಹೋಗು ಸೋರತ್ ವ್ಯಾಲಿಗೆ ಹೋಗು, ನಿನಗೆ ಕಾಗೆಗಳಿಗೆ ಹೇಳಿದ್ದೇನೆ ಆಹಾರವನ್ನ ನಿಂಗೆ ತಂದು ಕೊಡ್ತೇವೆ, ಆ ನೀರನ್ನ ಕುಡಿ. 3 ತಿಂಗಳುಗಳ ಕಾಲ ನೀರನ್ನ ಕುಡಿದು ಕಾಗೆ ತರುವಂತ 2 ರೊಟ್ಟಿಗಳನ್ನ ತಿಂತಾ ಇದ್ದ. ಎಲೆಯ ಜೋಬಲ್ ದುಡ್ಡೇ ಇಟ್ಟಿಲ್ಲ. ಸಾರಪ್ಪ ಅವ್ರನ್ನ ವಿಧಿಯ ಮನೆಗೆ ಹೋದಾಗ ಅವಳಿಗೆ ಹೇಳ್ತಾನೆ, ಒಂದು ರೊಟ್ಟಿಯಲ್ಲಿ ಚಿಕ್ಕ ರೊಟ್ಟಿಯನ್ನ ಮಾಡಿಕೊಡು. ದೊಡ್ಡ ರೊಟ್ಟಿಯನ್ನ ಕೇಳಲಿಲ್ಲ, ಏನ್ ಕೇಳ್ದ? ಚಿಕ್ಕ ರೊಟ್ಟಿ. ದೇವರು ಹೇಳ್ತಾ ಇದ್ದಾನೆ, ದೇಶಕ್ಕೆ ಮಳೆ ಬರೋ ತನಕ ಇಟ್ಟು ಎಣ್ಣೆ ತೀರುವುದೇ ಇಲ್ಲ. ಎಲ್ಲಿನ ದೇವರ ಶಕ್ತಿ ನನ್ನಲ್ಲಿಯೂ ನಿಮ್ಮೊಳಗೂ ಈ ದೇವರ ಶಕ್ತಿ ನಂಬಿಕೆಯ ಮುಖಾಂತರ ಬರುವಂತದ್ದಾಗಿದೆ. ನಾವು ನಮ್ಮ ಹಣ, ನಮ್ಮ ವ್ಯಾಪಾರ, ನಮ್ಮ ಬಿಸ್ನೆಸ್, ನಮ್ಮ ಸಂಬಳ, ನಮ್ಮ ಇನ್ಕಮ್ ಏನಿದೆ ನಮ್ಮ ಬರುವಂತ ಇನ್ನೊಂದೇನು ಇನ್ಸೆಂಟಿವ್, ಇವುಗಳ ಮೇಲೆ ಭರವಸೆ ಇಟ್ಟು ಜೀವಿಸ್ತಾ ಇದೀವಿ. ಇವುಗಳಿಗಿಂತ ದೊಡ್ಡವನಾದ ಯೇಸು ಮೇಲೆ ಭರವಸೆ ಇಟ್ಟು ಜೀವಿಸ್ತಿಲ್ಲ. ಕೆಲವರಿಗೆ ಪೆನ್ಷನ್ ಮೇಲೆ ನಂಬಿಕೆ ಇದೆ, ಕೆಲವರಿಗೆ ಸ್ಯಾಲರಿ ಮೇಲೆ ನಂಬಿಕೆ ಇದೆ, ಕೆಲವರಿಗೆ ಬರುವಂತ ಇನ್ಕಮ್ ಮೇಲೆ ನಂಬಿಕೆ ಇದೆ, ಕೆಲವರಿಗೆ ಇನ್ಸೆಂಟಿವ್ ಮೇಲೆ ನಂಬಿಕೆ ಇದೆ, ಕೆಲವರಿಗೆ ಬಿಸ್ನೆಸ್ ಗಳ ಮೇಲೆ ನಂಬಿಕೆ ಇದೆ, ಕೆಲವರಿಗೆ ವಾರ ವಾರ ಬರುವಂತ ಫಂಡ್ ಅದ್ರ ಮೇಲೆ ನಂಬಿಕೆ ಇದೆ. ಆದ್ರೆ ಒಬ್ಬ ಮನುಷ್ಯ, ಒಬ್ಬ ನೀತಿವಂತ ನಂಬಿಕೆಯಿಂದ ಬದುಕ್ತಾನೆ. ಬಾಯಿ ತಂದು ಹೇಳಿ, ಒಬ್ಬ ನೀತಿವಂತನು ನಂಬಿಕೆಯಿಂದ ಬದುಕ್ತಾನೆ. ಯೇಸು ಸ್ವಾಮಿ ಯಾವ ರೀತಿ ಹಣ ಇಲ್ಲದೆ ಈ ಭೂಮಿಯಲ್ಲಿ ನಡೆದು ಜೀವಿಸಿದ್ದಾರೋ, ಅಪೊಸ್ತಲರು ಹಣವನ್ನು ಹುಡುಕದೆ ಜೀವಿಸಿದ್ದಾರೋ, ಹಾಗೆ ದೇವ ಮಕ್ಕಳಾಗಿರುವಂತ ನಾವು ನಮ್ಮ ಜೇಬಲ್ಲಿ ಹಣ ಇಲ್ಲದೆ ಜೀವಿಸ್ತೀವಿ. ಯಾಕೆಂದ್ರೆ ಕೇಳಿದ್ರೆ ಕರ್ತನ ಜೊತೆಯಲ್ಲಿರುವಾಗ ಕರ್ತನು ನಮಗೆ ಆತನ ಮೇಲೆ ಇಡುವಂತ ನಂಬಿಕೆ ನಮಗೆಲ್ಲವನ್ನ ಒದಗಿಸುವಂತದ್ದಾಗಿದೆ. ನಾನೊಂದು ಯೋಚಿಸ್ತಾ ಇದ್ದೆ, ಅಬ್ರಹಾಮ ಮೌರ್ಯ ದೇಶದಲ್ಲಿ ತನ್ನ ಮಗನಿಗೆ ಬಲಿ ಕೊಡು ಅಂತ ಹೇಳಿದಾಗ ತನ್ನ ಮಗನನ್ನ ಕರ್ಕೊಂಡು ಹೋಗ್ಬಿಟ್ಟ. ಒಂದು ವೇಳೆ ಇವತ್ತಿನ ಅಡ್ವಾನ್ಸ್ ಲೋಕದಲ್ಲಿ ಮೌರ್ಯ ದೇಶದಲ್ಲಿ ಬೆಟ್ಟದಲ್ಲಿ ಹೋಗಿ ಬಲಿ ಕೊಡು ಅಂದ್ರೆ ಅಬ್ರಹಾಮ ಮಗನ್ನ ಕರ್ಕೊಂಡೋದಲ್ಲ, ದುಡ್ಡನ್ನ ತಗೊಂಡು ಹೋಗ್ತಾ ಇದ್ದ. ಸಾಕಲ್ಲ ದುಡ್ಡು? ಯಾಕೆ? ಒಂದು ಬೆಟ್ಟದಲ್ಲಿ ಒಂದು ಪೂಜೆನೋ ಹೋಮನೋ ನೈವೇದ್ಯನೋ ಏನೋ ಮಾಡ್ತಾರೆ ಅಂದ್ರೆ ಅಲ್ಲಿ ಎಲ್ಲ ಬರುತ್ತೆ, ಎಲ್ಲವೂ ಅಲ್ಲೇ ಸಿಗುತ್ತೆ, ಬರೀ ದುಡ್ಡು ಕೊಟ್ಟು ಇಸ್ಕಬೇಕು. ಅರೆ ಅಬ್ರಹಾಮನ ಕಾಲದಲ್ಲಿ ಏನಂದ್ರು ಏನಿಲ್ಲ, ಬಟ್ ಏಬ್ರಹಾಮ್ ಬಿಲೀವ್ ದ ಗಾಡ್, ಕರ್ತನು ಒದಗಿಸ್ತಾನೆ, ನನ್ನ ಮಗ ಸತ್ತರು ಎಬ್ಬಿಸ್ತಾನೆ ಅಂತ ಅವನು ಸಾಮರ್ಥ್ಯದಿಂದ ನಂಬಿಕೊಂಡಿದ್ದ. ನನ್ನ ಮುಖ್ಯ ಇಂಟೆನ್ಷನ್ ಏನಪ್ಪ ಅಂದ್ರೆ, ನಿಮ್ಮ ಜೇಬಲ್ಲಿರುವಂತ ಹಣವನ್ನ ನಂಬಬಾರದು, ನಿಮ್ಮ ಹೃದಯದಲ್ಲಿರುವಂತ ಯೇಸುವನ್ನ ನಂಬಬೇಕು. ನಿಮಗೆ ಹಣವು ಅಸಹಾಯಕವಾಗಿದೆ, ಯೇಸು ನಿಮಗೆ ಎಲ್ಲಾ ರೀತಿ ಸಹಾಯಕನಾಗಿದ್ದಾನೆ. ನಿಮಗೆ ಎಷ್ಟೇ ಹಣ ಕೊಟ್ಟರು ಸಾಕಾಗೋದಿಲ್ಲ. ಹಣವು ಎಷ್ಟು ಬರುತ್ತೋ ನಮ್ಮ ಬುದ್ಧಿಗಳು ಕೆಡುತ್ತೆ. ಹಣ ಎಷ್ಟು ಬರುತ್ತೋ ಅಷ್ಟು ಕಂಜೂಸ್ ಆಗ್ತೀವಿ. ಹಣ ಎಷ್ಟು ಬರುತ್ತೋ ಅಷ್ಟು ಲೋಭಿಗಳಾಗ್ತೀವಿ. ಹಣ ಎಷ್ಟು ಬರುತ್ತೋ ಅಷ್ಟು ಪಾಪಗಳನ್ನ ಮಾಡ್ತೀವಿ. ಹಣ ಎಷ್ಟು ಬರುತ್ತೋ ದೇವರ ಭಯವು ಭಕ್ತಿ ನಾವು ಕಳ್ಕೊಳ್ತೀವಿ. ಆದರೆ ದೇವರು ಇಂಥ ಗುಣ, ಇಂಥ ಸ್ವಭಾವಗಳನ್ನ ನನ್ನಲ್ಲಿ ಎದುರು ನೋಡಕ್ಕಿಂತ ನನ್ನ ನಂಬಿಕೆಯ ಐಶ್ವರ್ಯವಂತನಾಗಿ ಮಾಡಕ್ಕೆ ಬಯಸ್ತಾನೆ. ಒಂದು ವೇಳೆ ಯೋಚಿಸ್ಬೋದು, ಓಹೋ ಏನ್ ಮಾಡೋದು? ಅಬ್ರಹಾಮನಿಗೆ ಯೋಚಿಸ್ತೀರಾ? ಅಬ್ರಹಾಮನಿಗೆ ಬೆಟ್ಟದಲ್ಲಿ ಟಗರನ್ನ ಕೊಟ್ಟ ದೇವರಿಗೆ ನನಗೆ ಕೊಡಲು ಸಾಧ್ಯ ಇಲ್ವಾ? ಖೇರಿತ್ ಹಳ್ಳದಲ್ಲಿ ಎಲಿಯನಿಗೆ ರೊಟ್ಟಿ ಕೊಟ್ಟ ದೇವರಿಗೆ ನನಗೆ ಕೊಡಕ್ಕೆ ಸಾಧ್ಯ ಇಲ್ವಾ? ಬೆಟ್ಟದಲ್ಲಿ 5,000 ಜನರಿಗೆ ಆ ರೊಟ್ಟಿಯನ್ನ ಮೀನನ್ನ ಕೊಟ್ಟ ದೇವರಿಗೆ ನನಗೆ ಕೊಡಕ್ಕೆ ಸಾಧ್ಯ ಇಲ್ವಾ? ಹೇಳಿ. ಆದರೆ ನಾವು ಯಾಕೆ ಹಣದ ಮೇಲೆ ಭರವಸೆ? when you trust the money, Satan will attack you. ಯಾವಾಗ ನಾವು ಹಣನ ನಂಬುತ್ತೀವೋ, ಹಣದ ಮೇಲೆ ಭರವಸೆ ಇಡ್ತೀವೋ, ಹಣ ಮೇಲೆ ಆಸೆ ಪಡ್ತೀವೋ, ಅದೇ ಮೂಲ ಕಾರಣ ಸೈತಾನ ನಮ್ಮನ್ನ ಕಂಟ್ರೋಲ್ ಮಾಡೋದು. ನಮ್ಮ ಪ್ರಾರ್ಥನಾ ಜೀವಿತಕ್ಕೆ ಹೊಡೆತ ಹಣದಿಂದಲೇ, ನಮ್ಮ ಆರಾಧನೆ ಜೀವಿತಕ್ಕೆ ಹೊಡೆತ ಹಣದಿಂದಲೇ, ನಮ್ಮ ಉಪವಾಸ ಜೀವಿತಕ್ಕೆ ಹೊಡೆತ ಹಣದಿಂದಲೇ, ನಾವು ಆರಾಧನೆಗೆ ಬದ್ಧಕ್ಕೆ ಕಾರಣ ಹಣದಿಂದಲೇ. ಯಾಕಂದ್ರೆ ಹಣ ನಮ್ಗೆ ಇದೆಲ್ಲ ಹೇಳೋದಿಲ್ಲ, ಅರೆ ನಾವು ಹಾಗ್ಬಿಡ್ತೀವಿ. ಯಾರಂದ್ರೆ ಹಣದಿಂದ ಯಾರಿದ್ದಾರೆ? ಸೈತಾನ ಇದ್ದಾನೆ.
ಯಾರಿದ್ದಾರೆ? ಜೋರಾಗಿ ಹೇಳಿ. ಸೈತಾನ ಹಣದ ಹಿಂದೆ ಇದ್ದಾನೆ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ನೀವು ಏನು ಇಲ್ಲದ ಪರಿಸ್ಥಿತಿಯಲ್ಲಿ ಇದ್ರೆ ದೇವರಿಗೆ ಸ್ತೋತ್ರಗಳನ್ನ ಹೇಳಿದ್ರೆ ನಿಮ್ಮ ಹೊಟ್ಟೆಗೆ ಬೇಕಾದ ಊಟವು, ನಿಮ್ಮ ಕಣ್ಣಿಗೆ ಬೇಕಾದ ನಿದ್ರೆಯು, ನಿಮ್ಮ ಮೈಗೆ ಬೇಕಾದ ಬಟ್ಟೆಯು, ನಿಮ್ಮ ಕಾಲಿಗೆ ಬೇಕಾದ ಸ್ಲಿಪ್ಪರ್ ಅನ್ನ ಕರ್ತನು ಒದಗಿಸ್ತಾನೆ. ಇಸ್ರಾಯೇಲ್ ಜನರು 40 ವರ್ಷಗಳು ಅರಣ್ಯದಲ್ಲಿ ಇದ್ದಾಗ 40 ವರ್ಷವೂ ಪೋಷಿಸಿದ ಯೇಸು ಕರ್ತನಿಗೆ ನಿಮಗೆ 40 ವರ್ಷ ಪೋಷಿಸ ಶಕ್ತನಾ? ಇಲ್ಲ ಬದರ ಆಗಲ್ಲ. 20 ಲಕ್ಷ ಜನರಿಗೆ, 20 ಲಕ್ಷ ಮನುಷ್ಯರಿಗೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಂದ ಮೇಲೆ 40 ವರ್ಷಗಳ ಟೋಟಲ್ ಅಮೌಂಟ್ ಎಷ್ಟಾಯಿತು? ಒಬ್ಬ ಇಸ್ರೇಲರು ದುಡಿಯಕ್ಕಾಗಿ ಹೋಗ್ಲಿಲ್ಲ. ಒಬ್ಬ ಇಸ್ರೇಲರ ಹೆಂಡತಿಯು ಅವಳು ದುಡಿಯಕ್ಕಾಗಿ ಹೋಗ್ಲಿಲ್ಲ. ಮಕ್ಕಳು ಜೀತ ಮಾಡಕ್ ಹೋಗ್ಲಿಲ್ಲ. ಐಗುಪ್ತ ದೇಶದಲ್ಲಿ ಮನೆ ಕೆಲಸಗಳನ್ನ ಮಾಡಿಕೊಂಡು, ತೋಟ ಕೆಲಸನ ಮಾಡಿಕೊಂಡು, ಬಿಕ್ಕಿದ ಎಲ್ಲಾ ಕಾರ್ಯ ಮಾಡಿದ ಇಸ್ರಾಯೇಲರಿಗೆ ತಿನ್ನೋದು ಮಲಗೋದು ಬಿಟ್ಟು ಏನು ಗೊತ್ತಿರ್ಲಿಲ್ಲ ಅವರಿಗೆ. ಆದ್ರೆ ಅರಣ್ಯದಲ್ಲಿ ನೋಡಿದ್ರೆ ಕರ್ತನು ಅವರಿಗೆ ಎಲ್ಲವನ್ನ ಕೊಟ್ಟಿದ್ದಾನೆ. 1 ದಿನ 2 ದಿನ 3 ದಿನ ಅಲ್ಲ, 40 ವರ್ಷ. ಸ್ತೋತ್ರ ಹೇಳಲ್ವಾ? ಕಷ್ಟನ ನಿಮ್ಗೆ? ಮೋಸೆ ಹೇಳ್ತಾನೆ, ದೇವ್ರೇ ಮೀನ್ ಹಿಡಿಬೇಕಾದ್ರೆ ಸಮುದ್ರದ ಮೀನುಗಳೆಲ್ಲ ಹಿಡಿಬೇಕಂತಾನೆ. ಏನಂತೆ? ಕುರಿಗಳನ್ನ ಕಡಿಬೇಕಾದ್ರೆ ಎಷ್ಟು ಕುರಿ ಕಡಿಯೋದು? ಬರೀ 1,000 ಜನಕ್ಕೆ ಊಟ ನಾವು ಮಾಡಿಸ್ತೀವಿ ಅಂದ್ರೆ, ಇವತ್ತಿನ ಕಾಲಕ್ಕೆ 1,000 ಜನ ಊಟ ಮಾಡಿಸಂದ್ರೆ 4 ರಿಂದ 6 ಲಕ್ಷ 7 ಲಕ್ಷ ರೂಪಾಯಿ ಬೇಕು ನಮ್ಗೆ. ಎಷ್ಟು ಜನಕ್ಕೆ? ಮಾಂಸದ ಊಟಕ್ಕೆ. 40 ಲಕ್ಷ ಜನರಿಗೆ ಎಷ್ಟು ಲಕ್ಷ ಬೇಕು ಒಂದು ಹೊತ್ತಿಗೆ? ಯೋಚಿಸಿದ್ದೀರಾ? ಎಂದಾದ್ರೂ ಯೋಚಿಸಿದ್ದೀರಾ? ಇಫ್ ಗಾಡ್ ಕಂಟ್ರೋಲ್ಸ್ ಯೋರ್ ಮನಿ, ನಿಮಗೆ ಆತನು ಸ್ಯಾಟಿಸ್ಫಿಕೇಶನ್ ತರುವಂತನಾಗ್ತಾನೆ. ಇಫ್ ಸೇಟನ್ ಕಂಟ್ರೋಲ್ಸ್ ಯೋರ್ ಮನಿ, ನಿಮ್ಮನ್ನ ಡಿಸ್ಸ್ಯಾಟಿಸ್ಫೈಡ್ ಮಾಡ್ತಾನೆ. ನನ್ನ ದೇವರಿಗೆ ನಿಮ್ಗೆ ಎಲ್ಲಾ ರೀತಿಯ ಕೊರತೆನ ನೀಗಿಸುವ ಶಕ್ತಿ ಇದೆ. ನೀವು ಆತನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನಡೆದರೆ ಸಾಕು. ಆದರೆ ನೀವು ಹಣವನ್ನ ಹುಡುಕುವ ಅವಶ್ಯಕತೆ ನಿಮಗಿಲ್ಲ, ನನಗೂ ಇಲ್ಲ. ಆವತ್ತಿನ ಕಾಟ ಇದೇ ಯೇಸು ಹೇಳ್ಕೊಟ್ಟು. ಆದರೆ ನಾವು ಅವತ್ತಿನ ಕಾಟಕ್ಕೆ ಹೋದ ವರ್ಷವೇ ಮುನ್ನೆಚ್ಚರಿಕೆ ವಹಿಸ್ತೀವಿ. ಹೌ ಕ್ಯಾನ್ ಗಾಡ್ ಸಪ್ಲೈ? ದೇವರು ಹೇಗೆ ಒದಗಿಸ್ತಾನೆ? ಕರ್ತನು ಹೇಗೆ ಒದಗಿಸ್ತಾನೆ? ಎಲಿಷನ ಕಾಲದಲ್ಲಿ ಭಯಂಕರವಾದ ಬರಗಾಲ ಬಂದಾಗ ಪರಿವಾಳದ ಮಲವು, ಕತ್ತೆಯ ತಲವು ಮಾರಾಟಲ್ಪಡುವಾಗ ಈ ಎಲಿಷ ಹೇಳ್ತಾನೆ, ನಾಳೆ ಇಷ್ಟೊತ್ತಿಗೆ 1 ರೂಪಾಯಿಗೆ ಗೋಧಿ, ಜವೆ ಗೋಧಿ ಮಾರಲಾಗುತ್ತೆ. ಸರದಾರ ಹೇಳ್ತಾನೆ, ಹೇ ದೇವರು ಆಕಾಶವೇ ತೆರೆದ್ರುವೆ. ನೋಡಿ, ನಮ್ಮ ಮಧ್ಯದಲ್ಲಿ ಇಂಥ ನಂಬಿಕೆಲ್ಲರೂ ತುಂಬಾ ಜನ ಇರೋದು. ಅದೇ ಎಲಿಷ ಅಂತಾನೆ, ಇದನ್ನ ನೀ ಕಣ್ಣಾರೆ ನೋಡ್ತೀಯಾ, ಅನುಭವಿಸದೆ. ಬೆಳಗ್ಗೆ ಏನಾಯ್ತಂತೆ, ಊರು ಬಾಗಿಲಲ್ಲಿ ಜವೆ ಗೋಧಿನೂ 1 ರೂಪಾಯಿಗೆ ಮಾರ್ತಾರೆ. ಅವನ ಜನಗಳನ್ನ ಮೇಂಟೈನ್ ಮಾಡುವಾಗ ಜನಗಳಿಂದ ತುಳಿಯಲ್ಪಟ್ಟು ಸತ್ತ. ನಾನು ಯಾಕೆ ಈ ವಾಕ್ಯಗಳನ್ನು ಹೇಳ್ತಿದ್ರೆ, ನಿಮ್ಮ ನಂಬಿಕೆಗೆ ಅಡಿಪಾಯವನ್ನು ಹಾಕ್ತಾ ಇದ್ದೀನಿ, ಫೌಂಡೇಶನ್ ಹಾಕ್ತಾ ಇದ್ದೀನಿ. ನೀವು ಹಣವನ್ನ ಹುಡುಕಬೇಡಿ, ಆಸ್ತಿಯನ್ನ ಹುಡುಕಬೇಡಿ. ನಿಮ್ಮ ಹೊಟ್ಟೆಗೂ, ನಿಮ್ಮ ಕಣ್ಣಿಗೂ, ನಿಮ್ಮ ಮೈಗೂ, ನಿಮ್ಮ ಕಾಲಿಗೂ ಬೇಕಾದದನ್ನ ಕರ್ತನು ಒದಗಿಸ್ತಾನೆ. ಆತನನ್ನ ಹುಡುಕಿದರೆ ಸಾಕು. ನಿಮಗೇನೆಲ್ಲ ಬೇಕು, ನಿಮಗೇನೆಲ್ಲ ಒದಗಿಸಬೇಕೆನ್ನುವುದನ್ನ ಆತ ತೀರ್ಮಾನ ಮಾಡಿ ನಿನ್ನ ಮೇಜನ್ನ ತುಪ್ಪದಿಂದ ತುಂಬಿಸ್ತಾನೆ. ನೀನು ಉಂಡು ತಿಂದು ಕರ್ತನನ್ನು ಆರಾಧಿಸಬೇಕು. ಇಸ್ರಾಯೇಲ್ ಜನರು 40 ವರ್ಷಗಳು ಅವರು ಚೆನ್ನಾಗಿ ತಿಂದು ಕರ್ತನನ್ನು ಆರಾಧಿಸಿದ ಹಾಗೆ ನೀನು ಮತ್ತೆ ನಾನು ಚೆನ್ನಾಗಿ ತಿಂದು ಕರ್ತನನ್ನ ಆರಾಧಿಸಬೇಕು. ಆದ್ರೆ ಇವತ್ತು ಅನೇಕರ ಜೀವಿತಗಳು ಏನಾಗಿದೆ ಅಂದ್ರೆ, ಕರ್ತನನ್ನ ಆರಾಧನೆ ಮಾಡಕ್ಕೆ ಆಗ್ತಾ ಇಲ್ಲ. ಕೀರ್ತನೆಗಳು 22-29 ವಾಕ್ಯ ಒಂದು ಸ್ವಲ್ಪ ನೋಡಿ. ಕೀರ್ತನೆಗಳು 22-29. ಭೂಲೋಕದಲ್ಲಿರುವ ದುಷ್ಟರೆಲ್ಲರೂ ಉಂಡು ಆರಾಧಿಸುವರು, ತಮ್ಮ ಜೀವವನ್ನು ಉಳಿಸಿಕೊಳ್ಳಲು
ಉಳಿಸಿಕೊಳ್ಳಲಾರದೆ ಮಣ್ಣು ಪಾಲಾಗುವರೆಲ್ಲರೂ ಆತನಿಗೆ ಅಡ್ಡ ಬೀಳುವರು. ಸಾಕು ನೋಡಿ, ಇನ್ನೊಬ್ರು ಯಾರದು? ಭೂಲೋಕದಲ್ಲಿರುವ ಪುಷ್ಟರೆಲ್ಲರೂ ಹ್ಮ್. ಉಂಡು ಆರಾಧಿಸುವರು. ತಮ್ಮ ಜೀವವನ್ನು ಉಳಿಸಿಕೊಳ್ಳಲಾರದೆ ಮಣ್ಣು ಪಾಲಾಗುವವರೆಲ್ಲರೂ ಆತನಿಗೆ ಅಡ್ಡ ಬೀಳುವರು. ನೋಡಿ, ಭೂಲೋಕದಲ್ಲಿರುವ ಎಲ್ಲಾ ಪುಷ್ಟರು ಏನಂತೆ? ಉಂಡು. ಆರಾಧಿಸುವರು. ಮನುಷ್ಯನಿಗೆ ಏನು ಬೇಕು? ಹಣ ಬೇಕಾ, ಊಟ ಬೇಕಾ? ಆದ್ರೆ ನಾವು ಹಣಕ್ಕಾಗಿ ಊಟಕ್ಕಾಗಿ ಹಣ, ನನ್ನ ಪ್ರಶ್ನೆ. ನಾವು ಹಣವನ್ನ ಊಟವಾಗಿ ತಿಂತಾ ಇದೀವ, ಊಟವನ್ನ ಹಣವಾಗಿ ತಿಂತಾ ಇದೀವ? ನನ್ನ ಪ್ರಶ್ನೆ ಸರಿ ಕೇಳ್ಕೊಳ್ಳಿ. ನೀವು ಎಷ್ಟೇ ದುಡಿದ್ರುವೆ ನೀವು ತಿನ್ನೋದು ಅಷ್ಟೇ. ನೀವು ಎಷ್ಟು ದುಡಿಯೋದೆಲ್ಲ ನೀವು ತಿನ್ನಕ್ಕಾಗಲ್ಲ. ನಿಮ್ಮ ಸಂಬಳ ಎಲ್ಲ ತಿನ್ನಕ್ಕಾಗಲ್ಲ, ನಿಮ್ಮ ವರಮಾನವೆಲ್ಲ ತಿನ್ನಕ್ಕಾಗಲ್ಲ, ನಿಮ್ ಬರುವಂತ ಎಲ್ಲ ನಾನಾ ಕೈ ದುಡಿತಗಳು ನೀವು ತಿನ್ನಕ್ಕಾಗಲ್ಲ. ಅದಕ್ಕೆ ಎಲ್ಲರೂ ಏನ್ ಹೇಳ್ತಾರೆ? ಯಾರಿಗೂ ಋಣ ಇದೆಯೋ ಅವರಿಗೆ ಏನನ್ ಬಿಡ್ತಾರೆ? ಯಾರು ಋಣ ಇದೆಯೋ? ಈ ಮಾತು ಸುಳ್ಳಲ್ಲ, ನಿಜಾನೇ. ಎಷ್ಟೋ ಸಲ ನಾವು ಮಾಡಿರುವಂತ ಅಡಿಗೆ ನಾವು ತಿನ್ನಕ್ಕಾಗದೆ ಇನ್ನೊಬ್ಬರದನ್ನ ತಿಂತಾರೆ. ಯಾಕಂದ್ರೆ ದೇವರು ಅಕ್ಕಿಯ ಕಾಳ ಮೇಲೆ ಅವ್ರ ಹೆಸರು ಬರ್ದಿದ್ದಂತೆ. ಹಾಗಾದ್ರೆ ನಮ್ಗೆ ರಾಗಿಯಲ್ಲಿ ಬರ್ದವನ, ಗೋಧಿಯಲ್ಲಿ ಬರ್ದವನ, ಯಾವ ಎಣ್ಣೆಯಲ್ಲಿ ಬರ್ದವ ನಮ್ಮ ಹೆಸರುಗಳು? ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಬೆಳಗ್ಗೆ ಎದ್ದು ರಾತ್ರಿ ಮಲಗಿ ದುಡಿತಾ ಇದೀವಿ. ಬೆಳಗ್ಗೆ ಎದ್ದು ಲೇಟ್ ಆಗಿ ಮಲಗಿ ದುಡಿತಾ ಇದೀವಿ. ಆದ್ರೆ ಕರ್ತನು ತನ್ನ ಭಕ್ತರಿಗೆ ನಿದ್ರೆಯಲ್ಲೇ ಊಟವನ್ನ ಕೊಡ್ತಾ ಇದ್ದಾನೆ. ಯಾರಿಗೆ? ಭಕ್ತರಿಗೇನೆ. ಹಾಗಾದ್ರೆ ದೇವರನ್ನ ನಂಬಿನ, ದೇವರನ್ನ ವಿಶ್ವಾಸಿಸಿ ಜೀವಿಸ್ತಾ ಇದ್ದೀನಿ ಅಂದ ಮೇಲೆ ಮನಿನ ನನ್ನ ಕಂಟ್ರೋಲ್ ಮಾಡಬಾರ್ದು, ಮನಿ ನಾನ್ ಕಂಟ್ರೋಲ್ ಮಾಡಬೇಕು. ನಾ ಯಾಕೆ ಅಡಿಪಾಯವನ್ನು ಹಾಕ್ತಾ ಇದ್ದೀನಿ ಅಂದ್ರೆ, ಹಣ ನಿನ್ನ ಜೀವನಕ್ಕೆ ಬೇಕು ಅಷ್ಟೇ, ಆದ್ರೆ ಹಣವೇ ನಿನ್ನ ಜೀವನವಲ್ಲ. ಆದ್ರೆ ಇವತ್ತು ಹಣವನ್ನ ಜೀವನವಾಗಿ ಮಾಡಿಕೊಂಡವರು ಮೆರಿತಾ ಇದ್ದಾರೆ. ಹಣವನ್ನ ಜೀವನ ಮಾಡಿದ್ರು ಸೊಕ್ಕೇರಿದ್ದಾರೆ. ಹಣವನ್ನೇ ಜೀವನ ಮಾಡಿದ್ರು ಕೊಪ್ಪೇರಿದ್ದಾರೆ. ಹಣವನ್ನೇ ಜೀವನ ಮಾಡಿದವರು ಆತ್ಮ ನಷ್ಟಪಡಿಸಿಕೊಂಡಿದ್ದಾರೆ. ಅದಕ್ಕೆ ಜೀಸಸ್ ಹೇಳಿದ್ರು, ಆತ್ಮದಲ್ಲಿ ಬಡವರು ಧನ್ಯರು, ಪರಲೋಕ ರಾಜ್ಯ. ಅಥವಾ ವರ್ಡ್ನ ಎಲಾಬ್ರೇಟ್ ಮಾಡಿ ನೋಡಿ. ಪರಲೋಕ ರಾಜ್ಯ ಅವರದಂತೆ. ಏನಮ್ಮ? ಜೀಸಸ್ ರಿಜಿಸ್ಟರ್ ಆಫೀಸಲ್ಲಿ ಸೈನ್ ಮಾಡಿಬಿಟ್ಟವ್ರೆ. ಪರಲೋಕದ ರಿಜಿಸ್ಟರ್ ಅಲ್ಲಿ ಏನಂತ ಅಂದ್ರೆ, ಆತ್ಮದಲ್ಲಿ ಯಾರೆಲ್ಲ ಬಡವರೋ ಅವ್ರಿಗೆಲ್ಲರಿಗೂ ಯಾವುದು ಸೊತ್ತು ಎಷ್ಟು ನಿಮ್ದು? ಎಷ್ಟು ಸೊತ್ತು ನಿಮ್ದು? ಪರಲೋಕ ರಾಜ್ಯ ನಿಮ್ದು. ಈ ಭೂಮಿಯಲ್ಲಿ ಒಂದು ಕಾಲದಲ್ಲಿ ಭೂಮಿ ಹಿಡಿದು ನಿಮ್ಮ ಸ್ವಂತವಾಗಿ ನೀವು ಮಾಡ್ಕೊಳ್ಬಹುದಾಗಿತ್ತು. ಆದ್ರೆ ಇವತ್ತು ನೀವು ಭೂಮಿಯ ಯಾವ ಭಾಗದಲ್ಲಿ ಹೋದ್ರೆ ನಿಮ್ಮ ಸ್ವಂತವಾಗಿ ಮಾಡ್ಕೊಳಕ್ ಆಗೋದಿಲ್ಲ. ಅದು ಸರ್ಕಾರ ಬಂದ್ಬಿಟ್ಟಿದೆ. ಆದ್ರೆ ಪರಲೋಕಕ್ಕೆ ನೀವು ಹೋದ್ರೆ, ಪರಲೋಕದ ಎಲ್ಲಿ ಬೇಕಾದ್ರೆ ಹೋಗಿದ್ದೀನಿ, ನಂದು ಅಂದ್ರೆ ನಿಂದೆ ಅದು. ಅದ ಇನ್ನೊಬ್ಬ ಯಾಕಂದ್ರೆ ನೀನು ಆತ್ಮದಲ್ಲಿ ಬಡವನಾಗಿದ್ಯಾ, ಪರಲೋಕ ರಾಜ್ಯವೇ ನಿಂದು. ಆಮೇಲೆ ಆ ಹಾಸ್ವರೋಷ ರಾಜ ಅಂತ ರಾಣಿನ ನೋಡಿ, ಕೇಳ್ಕೋ, ನನ್ನ ರಾಜನಿಂದ ಅರ್ಧ ಕೊಡ್ತೀನಿ. ಮನಸ್ಸು ಎಷ್ಟಿದೆ ನೋಡಿ? ಅರ್ಧ. ಹೌದಾ? ಹೆರೋದ್ ರಾಜ ಹೇಳ್ತಾನೆ, ತನ್ನ ರಾಣಿಯ ಮಗಳು ನೃತ್ಯವನ್ನ ಆಡಿದ ಡ್ಯಾನ್ಸ್ ಆದ್ಮೇಲೆ, ಕೇಳ್ಕೋ, ನನ್ನ ರಾಜ್ಯದಲ್ಲಿ ಅರ್ಧವನ್ನ ಕೊಡ್ತೀನಿ ಅಂತಾನೆ. ಅದೇ ಏಸಾಮಿ ಹೇಳ್ತಾರೆ, ರಾಜ್ಯವನ್ನೇ ಕೊಡ್ತೀನಿ. ಯೋಚನೆ ಪಡಿக்கிறೀங்களா? ಯೋಚನೆ ಪಡಿக்கிறீங்களா? ಪರಲೋಕ ರಾಜ್ಯ ಚಿಕ್ಕದಲ್ಲಮ್ಮ. ಪರಲೋಕ ರಾಜ್ಯದ ಉದ್ದ, ಅಗಲ, ಆಳ, ಎತ್ತರ ಯಾರಿಂದಲೂ ಆ ರಾಜ್ಯವೇ ನಿಮಗೆ ಏಸು ಕೊಡ್ತಾನಂದ್ರೆ, ಹಳಿದು ನಶಿಸಿ ನಾಶವಾಗಿ ಇಲ್ಲದೆ ಹೋಗುವ ಈ ಹಣದ ಮುಖಾಂತರ ಶೈತಾನ ನಿಮ್ಮನ್ನು ಆಳಬಾರದು. ಅಲ್ಲೇಲೂಯ. ಇವತ್ತು ಯಾರೆಲ್ಲ ಈ ಹಣಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀರೋ, ಯಾರೆಲ್ಲ ಈ ಹಣನೇ ಮುಖ್ಯ ಅಂತ ಅನ್ಕೊಂಡಿದ್ದೀರೋ, ಹಣದ ನಿಮಿತ್ತ ಸಂಬಂಧ ಕಳ್ಕೊಳ್ಳೋದು, ಹಣದ ನಿಮಿತ್ತ ಸ್ನೇಹ ಕಳ್ಕೊಳ್ಳೋದು, ಹಣದ ನಿಮಿತ್ತ ಹೆಂಡತಿ ಕಳ್ಕೊಳ್ಳೋದು, ಹಣದ ನಿಮಿತ್ತ ಮಕ್ಕಳನ್ನ ಕಳ್ಕೊಳ್ಳೋದು, ಹಣದ ನಿಮಿತ್ತ ಏನಂತಾರೆ ಸಂಬಂಧಗಳನ್ನ ಯಾರೆಲ್ಲ ಕಳ್ಕೊತಾ ಇದ್ದಾರೋ, ನಾನು ಅವ್ರಿಗೆ ಹೇಳುವಂತ ಮೊದಲನೇ ವಿಷಯ ಏನಪ್ಪಾ ಅಂದ್ರೆ, ಹಣ ನಿನಗೆ ಬಂದು ಹೇಳಿಲ್ಲ ಸಂಬಂಧ ಕಳ್ಕೊ ಅಂತ ಹೇಳಿ.
ಹಣ ಬಂದಿದೆ ಯಾಕಂದ್ರೆ ಸಂಬಂಧಗಳನ್ನ ಬೆಳೆಸಿಕೊಳ್ಳುವುದಕ್ಕಾಗಿ. ಹೌದಾ ಇಲ್ವಾ? ನಾವೇನ್ ಮಾಡ್ತೀವಿ? ನಮ್ಗಿರುವಂತ ಒಂದು ವಿಷಯ ಗೊತ್ತಾ? ಇವತ್ತೇನಾದ್ರೂ ನಮ್ಮ ದೇಶದಲ್ಲಿ ಸರ್ಕಾರ ಅನ್ನೋದು ಇಲ್ಲ ಅಂದಿದ್ರೆ ಸುಮ್ಮನೆ ತುಂಬಿಸ್ತಾನೆ ಇರ್ತದೆ. ನಾವು ಏನೇ ತುಂಬಿಸು. ಲೂಕ ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಯೇಸು ಹೇಳಿದಂತ ಒಂದು ಅದ್ಭುತವಾದ ಸಾಮ್ಯ. ಯೇಸು ಒಂದು ಸಾಮ್ಯವನ್ನು ಹೇಳ್ತಾನೆ. ಒಬ್ಬ ಐಶ್ವರ್ಯವಂತ ಇದ್ದನು. ಅವನಿಗೆ ಆ ವರ್ಷದಲ್ಲಿ 13ರಿಂದ 21 ವಾಕ್ಯಗಳು. ಆ ವರ್ಷ ಅವನ ಬೆಳೆ ತುಂಬಾ ಬೆಳೀತು. ಅವನ ಭೂಮಿ ಎಷ್ಟು ಬೆಳೀತು ಅಂದ್ರೆ ಅವನ ಹಳೆ ಗೋಡನೆಲ್ಲ ಒಡೆದಾಕಿ ಹೊಸ ಗೋಡನ್ಗಳನ್ನ ಕಟ್ಟಬೇಕು. ಅವನು 17ನೇ ವಾಕ್ಯ ಆಲೋಚಿಸಿ ಒಂದು ಕೆಲಸ ಮಾಡ್ತೀನಿ. ಮಾಡ್ದಂತ ವಾಕ್ಯ ಅಲ್ಲ, ಮಾಡ್ದಂತ ವಾಕ್ಯ ಇಲ್ಲ, ಮಾಡ್ತೀನಿ. ಹೇಳಿ, ಏನೋ ಮಾಡ್ತೀನಿ. ಏನಾಯ್ತು? ಭೂಮಿಯು ಚೆನ್ನಾಗಿ ಬೆಳೀತು, 100ಕ್ಕೆ 100ರಷ್ಟು ಫಲ ಬಂತು. ಈಗ ಅವನ ಸೇವಕರು ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ. ಈಗ ಅವನ ಮೈಂಡಲ್ಲಿ ಪ್ರಶ್ನೆ ಬಂತು, ಇಷ್ಟು ಬೆಳೆಗಳೆಲ್ಲ ಬಂದ್ಬಿಟ್ಟಿದೆಲ್ಲ, ನಾವು ಒಂದು ಕೆಲಸ ಮಾಡ್ತೀನಿ. ಏನ್ ಮಾಡ್ತೀನಿ? ಮೊದಲು ನನ್ನ ಗೋಡಾನುಗಳನ್ನೆಲ್ಲ ಕೀಳಿಸಿ ಅವುಗಳಿಗಿಂತ ದೊಡ್ಡದಾದ ಗೋಡಾನುಗಳನ್ನ ಕಟ್ಟಿಸ್ತೀನಿ. ಪ್ಲಾನ್. ಸೆಕೆಂಡ್ ಹೇಳ್ತಾನೆ, ನನ್ನ ಎಲ್ಲ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಡ್ತೀನಿ. ಎಲ್ಲಿ? ಮೂರನೇ ಹೇಳ್ತಾನೆ, ನನ್ನ ಜೀವಾತ್ಮಕ್ಕೆ ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕುಗಳು ಬಿದ್ದದೆ. ವಿಶ್ರಮಿಸು, ಊಟ ಮಾಡು, ಕುಡಿ, ಸುಖ ಪಡು. ಭೂಮಿ ಬೆಳೆಯಿತು. ಎಲ್ಲ ಹೇಳಿ. ಒಂದು ಭೂಮಿ ಬೆಳೆದಾಗ ಈ ಐಶ್ವರ್ಯವಂತ ಏನ್ ಮಾಡಬೇಕಿತ್ತು? ಒಂದು ರೈತ ಒಂದು ಭೂಮಿಯಲ್ಲಿ ಬೆಳೆದ್ರೆ ಏನ್ ಮಾಡ್ತಾನೆ? ಅದನ್ನ ಮಾರ್ತಾನೆ. ಯಾಕೆ? ಬೆಳೆನ ಮಾರಬೇಕು. ಅದು ದೇವರು ಕೊಟ್ಟ ಒಂದು ಆಶೀರ್ವಾದ. ಆದ್ರೆ ಇವನು ಬೆಳೆಯನ್ನ ಮಾರುವುದಕ್ಕೆ ಬದಲಾಗಿ ಕೂಡಿಸ್ತಾ ಇದ್ದಾನೆ. ಇವತ್ತು ಅನೇಕರಿಗೆ ಏನಪ್ಪಾ ಅಂದ್ರೆ, ಇಂಥ ಐಶ್ವರ್ಯವಂತರೇ ಅನೇಕರನ್ನ ನೋಡೋದು. ಸೈತಾನ ನಿಮ್ಮ ಹಣವನ್ನ ಕಂಟ್ರೋಲ್ ಮಾಡ್ತಾ ಇದೆ ಅಂತ ಕೇಳಿದ್ರೆ, ದೇವರು ಕೊಡುವ ಆಶೀರ್ವಾದಗಳನ್ನ ವಿತರಣೆ ಮಾಡದೆ ಒಂದು ಕಡೆ ಕೂಡಿಸೋದು. ಎಲ್ಲಿ ಕೂಡುದು ಮೇಡಮ್? ಹಳೆ ಗೋಡನ್ನ ಒಡೆದಾಕಿ ದೊಡ್ಡ ಗೋಡನ್ನ ಕಟ್ಟೋದು, ಎಲ್ಲ ಕೂಡಿಸೋದು, ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಕುಡು. ಏನು ನೆಕ್ಸ್ಟ್ ಮಾಡು? ಅವನು ಅಂದ್ಕೊಂಡಿದ್ದು ನೆರವೇರ್ತಾ, ಅವನು ಅಂದ್ಕೊಂಡಿದ್ದು ನಡೀತಾ ಇಲ್ಲ. ಯಾಕಂದ್ರೆ ಇವತ್ತು ಮನಿ ಅನೇಕರ ಬಳಿ ಬರುವಾಗ ಅನೇಕರಿಗೆ ಫ್ಯೂಚರ್ ಪ್ಲಾನ್ಗಳೆಲ್ಲ ಬಂದ್ಬಿಡುತ್ತೆ. ಅನೇಕರಿಗೆ ಇವತ್ತು ಫ್ಯೂಚರ್ ಪ್ಲಾನ್ಗಳು. ನಮ್ಮ ಒಂದೇ ಅಂದ್ರೆ ಇವನು ಯಾವ ರೀತಿ ಒಡೆದಾಕಿ ಕಟ್ಟಬೇಕಂದನೋ, ಇವತ್ತು ನಮ್ಮೊಳಗೂ ಅದೇ ಮನಸ್ಸು. ಚಿಕ್ಕದನ್ನ ಓಡಿ ದೊಡ್ಡದಾಗಿ ಕಟ್ಟು. ಏನ್ ಮಾಡಿ? ಈಗ ನನ್ನ ಪ್ರಶ್ನೆ, ಅದು ಚಿಕ್ಕದನ್ನ ಅಂಗಿ ಇಟ್ಕೊಂಡು ಪಕ್ಕದಲ್ಲಿ ದೊಡ್ಡದು ಕಟ್ಬೋದಲ್ಲ? ಹೇಳಿ ಬೇಗನೆ. ಕಟ್ಬೋದಿಲ್ವಾ? ಆದ್ರೆ ಇವನ್ ಯಾಕೆ ಚಿಕ್ಕದನ್ನೇ ಹೊಡೆದಾಕಿ ದೊಡ್ಡನ ಕಟ್ಟಬೇಕಂತಾನೆ? ಪುರಿನಮ್ಮ, ನಿಮ್ಮ ಹಣ ನಿಮ್ಮ ಆಳ್ವಿಕೆ ಮಾಡ್ತಾ ಇದೆ ಅಂದ್ರೆ ನಿಮ್ಮ ಸ್ವಾರ್ಥದ ಯೋಚನೆಗಳೇ ಇದಕ್ಕೆ ಕಾರಣಗಳು. ಇವನು ಹೇಗೆ ನಾನ್ ಚೆನ್ನಾಗಿರ್ಬೇಕು, ನಾನ್ ತಿನ್ಬೇಕು, ನಾನ್ ಖುಷಿಯಾಗಿರ್ಬೇಕು ಅಂತ ಹೇಳ್ತಾನೋ, ಈ ಮನಸ್ಸು ನಿಮ್ಮೊಳಗ್ ಬಂದ್ರೆ, ಇಂಥ ಯೋಚನೆ ನಿಮ್ಮೊಳಗ್ ಬಂದ್ರೆ, ನಿಮ್ಮ ಹಣವನ್ನ ಸೈತಾನ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಯಾಕೆ? ದೇವರು ಒಬ್ಬರನ್ನ ಆಶೀರ್ವದಿಸೋದು ಯಾಕೆ ಅಂದ್ರೆ ಇತರರು ಎಲ್ಲರೂ ಆಶೀರ್ವಾದಗಳಾಗಿರುವುದಕ್ಕಾಗಿ. ಕರ್ತನು ನಿನ್ನನ್ನ ಅಬ್ರಾಮನಂತೆ ಆಶೀರ್ವಾದ ನಿಧಿಯಾಗಿ ಮಾಡಿದ್ದಾನೆ. ನಿನ್ನ ಮುಖಾಂತರ ಅನೇಕರು ಆಶೀರ್ವಾದ ಹೊಂದ್ಕೋಬೇಕು. ಕರ್ತನು ಯಾರ್ಯಾರನ್ನ ಬೆಳೆಸಬೇಕು ಅಂತ ಆಲೋಚನೆ ಮಾಡಿರ್ತಾನೋ ಅದಕ್ಕಾಗಿ ನಿನ್ನ ಭೂಮಿ ಬೆಳೆಯುವಂತೆ ಮಾಡ್ತಾನೆ. ನೀ ಅನೇಕರನ್ನ ಬೆಳೆಸುವಂತ ಒಬ್ಬ ಮನುಷ್ಯನಾಗಿ ಮಾರ್ಪಡಬೇಕು. ಆಮೇಲೆ ಒಬೇದನ ಅವತ್ತು 100 ಮಂದಿ ಪ್ರವಾದಿಗಳನ್ನ ಸಾಕಿದ.
ಇವತ್ತು ದೇವರು ಕೊಟ್ಟ ಆಶೀರ್ವಾದದಲ್ಲಿ ನೀ ಎಷ್ಟು ಪ್ರವಾದನ ಸಾಕ್ತಾ ಇದೀಯಾ, ಎಷ್ಟು ಸೇವಕರನ್ನ ಸಾಕ್ತಾ ಇದೀಯಾ, ಎಷ್ಟು ವಿಶ್ವಾಸನ ಸಾಕ್ತಾ ಇದೀಯಾ, ಎಷ್ಟು ಕುಟುಂಬಗಳನ್ನ ಸಾಕ್ತಾ ಇದೆಯಾ, ಎಷ್ಟು ಅನಾರ್ಥ ಪರದೇಶಿ ವಿಧವೆಗಳನ್ನ ಸಾಕ್ತಾ ಇದೆ ಪ್ರಶ್ನೆಗಳಿದ್ರೆ ನೋ. ನಮ್ ಪ್ಲಾನ್ ಏನಪ್ಪ ಅಂದ್ರೆ ಬಿಲ್ಡ್, ಕಟ್ಟಬೇಕು. ಏನ್ ಮಾಡ್ಬೇಕು? ಏನ್ನ? ಈ ಭೂಮಿ ಆಕಾಶ ಒಂದಿನ ಅಳಿದು ನಾಶ ಆಗ್ಬಿಡುತ್ತೆ. ನೀನು ಕಟ್ಟೋದಲ್ಲ ಯಾರಿಗೆ? ಯೇಸು ಸ್ವಾಮಿ ಭೂಮಿಲೊಂದು ಮನೆಯನ್ನ ಕಟ್ಟಲಿಲ್ಲ, ಅಬ್ರಹಾಮನು ಕಟ್ಟಲಿಲ್ಲ. ಇವತ್ತು ನಾವುವೇ ಕಟ್ಟೋ ಪ್ಲಾನ್ ಅಲ್ಲೇ ಓಡ್ತಾ ಇದ್ದೀವಿ. ನಮ್ಗೇನಂದ್ರೆ ನಾವು ಒಂದು ಕಡೆ ಶಾಶ್ವತವಾಗಿ ನೆಲೆ ಆಗ್ಬಿಡ್ತೀವಿ ಅಂತೇಳಿ ನಮಗೆ ಎಲ್ಲ ಗೊತ್ತು. ಓ ಪಯಣಿಗ, ಓ ಪ್ರಯಾಸ, ಒಂದಿನ ಬರೀ ಕೈಯಿಂದ ಗೊತ್ತಿಲ್ವಾ? ಆದರೂ ಹಣ ನಮ್ಗೆ ಏನ್ ಮಾಡ್ತಾ ಇದೆ? ಕಟ್ಬಿಡು. ಏನ್ ಕಟ್ಬಿಡು? ಒಂದು ಮನೆ ಕಟ್ಟು, ಒಂದು ಗೋಡನ್ ಕಟ್ಟು, ಅದು ಕಟ್ಟು, ಇದು ಕಟ್ಟು, ಅದನ್ನ ಕಟ್ಟು, ಇದನ್ನ ಕಟ್ಟು, ತುಂಬಿಡು ತುಂಬಿಡು ತುಂಬಿಡು. ನಿನ್ನ ಸ್ವಾರ್ಥಕ್ಕಾಗಿ ತುಂಬಿಸು, ಭವಿಷ್ಯಕ್ಕಾಗಿ ತುಂಬಿಸು, ನಾಳೆಗಾಗಿ ತುಂಬಿಸು, ಬರೋ ವರ್ಷಕ್ಕಾಗಿ. ಅಲೋ, ಬರೋ ವರ್ಷ ನೀನೇ ಇಲ್ಲ ಅಂದ್ಮೇಲೆ ಕೂಡಿಸಿದ್ದು ಯಾರಿಗೆ? ಅನೇಕರಿಗೆ ಹೇಳೋದು ವಿಷಯ ಅಂದ್ರೆ, ನೀನು ಅನುಭವಿಸದೇ ಇರೋದನ್ನ ದಯವಿಟ್ಟು ಕೂಡಿಸ್ಬೇಡ. ನೀ ತಿಂದೇ ಇರೋದನ್ನ ಕೂಡಿಸ್ಬೇಡ. ನೀ ಅನುಭವಿಸೋದು ನಿನಗೆ ಯಾಕೆ ಬೇಕು? ಯೋಚಿಸ್ಬಿಟ್ಟು ನೋಡಿ. ಇವತ್ತು ನಿಮ್ಗೆ ಒಳ್ಳೆ ದುಡ್ಡು ಬಂತ, ದೇವ್ರ ಸ್ತೋತ್ರ. ನಿಮ್ಗೆ ಯಾವ ಮಾಂಸ ಇಷ್ಟ ಮಾಂಸ ತಿನ್ನಿ. ಅವತ್ತು ಮುಟ್ಟಾಳ್ ಬರ್ತಾರ ನಿಂಗೆ ಅಂದ್ಬಿಟ್ಟು ಏನ್ ಮಾಡೋದು? ಅದನ್ನ ತಿಂದೆ. ಆ ಮಾಂಸ ತಿನ್ನೋದು ಕೋಳಿ ಬಿಟ್ಟು ಈ 10 ರೂಪಾಯಿಗೆ ಕೋಳಿ ತಲೆನೂ ಕಾಲನ್ನ ಕೊಡಿ ಅಂದ್ಬಿಟ್ಟು 1/4 kg ಮಾಂಸ ಅಸಲು ಮನೆಗೆ ಬಂದ್ಬಿಟ್ಟು ಏನ್ ಸಾಂಬಾರು? ಕೋಳಿ ಸಾಂಬಾರು. ಅದ್ರಲ್ಲಿ ಏನಪ್ಪಾ ಅಂದ್ರೆ ಕೋಳಿ ತಲೆನೂ ಕಾಲುಗಳು ಮಾತ್ರ ಬಿದ್ದಿರ್ತವೆ. ಕೆಲವರು ನಿಮ್ಗೆ ಏನ್ ಗೊತ್ತಾಗ್ತದೆ ಟೇಸ್ಟ್? ಅದು ಏನ್ ಟೇಸ್ಟ್ ಇಲ್ವೋ, ದೇವರು ನಿನಗೆ ಕೋಳಿ ಕಾಲು ತಲೆ ತಿನ್ನಕ್ ಕೊಟ್ಟಿಲ್ಲ, ಕುರಿ ತಲೆ ಕಾಲನ್ನ ತಿನ್ನಕ್ಕಾಗಿಟ್ಟಿದ್ದಾನೆ. God has blessed you. ನಿನಗೆ ಕೊಟ್ಟಿರೋ ದೇವರು ಅವತ್ತಿನ ದಿನ ನೀ ತಿನ್ನಕ್ಕಾಗಿ ಕೊಟ್ಟಿದ್ದಾನೆ. ಆದ್ರೆ ನೀನು ಅವತ್ತಿನ ದಿನ ತಿನ್ನದೆ ನಾಳೆ ತಿಂತೀನಿ, ಬರೋ ವರ್ಷ ತಿಂತೀನಿ, ಬರೋ ತಿಂಗಳು ತಿಂತೀನಿ ಅಂತ ಕೂಡಿಸ್ಕೊಂಡಿಟ್ಕೊಳ್ಳೋ. ಅಲೋ, ದೇವ್ರ ವಾಕ್ಯ ಹೇಳುತ್ತೆ ಏನು? ಮಣ್ಣು ಹಿಡಿದು ಬಿಡುತ್ತೆ, ನುಸಿ ಹಿಡಿದು ಬಿಡುತ್ತೆ, ಹುಳ ಕಿಂಗ್ ಬಿಡುತ್ತೆ ಬಟ್ಟೆಗಳನ್ನ, ಹಣಗಳನ್ನ. ಕೊನೆಗೆ ನನ್ ಕತೆ ನ್ಯೂಸ್ ಅಲ್ಲಿ ತೋರಿಸ್ತಾ ಇದ್ರು. ಒಂದು ಅಜ್ಜಿ ಮನೇನ ಬರೀ 500-100 ರೂಪಾಯಿ ನೋಟ್ಗಳೆಲ್ಲ ಸುಟ್ಟೋಗ್ಬಿಟ್ಟಿದೆ. ನೋಡಿದ್ರೆ ನ್ಯೂಸ್ ಅಲ್ಲಿ ಆ ಅಜ್ಜಿ ಅರ್ಥ ಆಯ್ತು. ನಾನು ನೋಡಿದೆ, ಪಾಪ ಇದು ಬಡ ಅಜ್ಜಿ ಅಂದ್ಬಿಟ್ಟು ಎಷ್ಟು ಕೊಟ್ರು, ಮಗ ಕಳ್ಸು ಏನ್ ಕಳ್ಸೋ ಗೊತ್ತಿಲ್ಲ, ಅದು ಅನುಭವಿಸ್ತಿಲ್ಲ. ಕೊನೆಗೆ ಎಲ್ಲಿದೆ ಸ್ವಾಮಿ? ಎಲ್ಲ ಪುರಿದಾಂಗ್ಲಿಕ್ಕೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಬುದ್ಧಿಹೀನನು ನೀನು, ಇವತ್ತಿನ ರಾತ್ರಿ ನನ್ನ ಪ್ರಾಣ ನಿನ್ನ ಕಡೆಯಿಂದ ಕೇಳುವರು, ನೀನು ಸಿದ್ಧ ಮಾಡಿದ್ದು ಯಾರಿಗಾಗುವುದು? ನಾನು ದಯವಿಟ್ಟು ಹೇಳ್ತೀನಿ, ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡಬೇಡಿ. ನೀವಿರೋ ತನಕ ಚೆನ್ನಾಗಿ ತಿಂದು ದೇವರನ್ನ ಆರಾಧಿಸಿ. ನಿಮ್ಮ ಮಕ್ಕಳಿಗೆ ಅಂತ ಮಾಡಿಟ್ರೆ ನಿಮ್ಮ ಮಕ್ಕಳು ಪಾಪ ಜೀವನ ಮಾಡಕ್ಕೆ ನಿಮ್ಮ ಹಣವೇ ಕಾರಣ. ಅವ್ರ ದುರ್ಬುದ್ಧಿ, ದುರ್ಗಣ, ಅಹಂಕಾರ, ಗರ್ವಗಳು ಬರಕ್ಕೆ ನಿಮ್ಮ ಹಣ, ಆಸ್ತಿಗಳೇ ಕಾರಣ. ಅವ್ರ ಬೆಲೆ ಕೊಡದಿರೋದು, ಮರ್ಯಾದೆ ಕೊಡದಿರೋದಕ್ಕೆ ಕಾರಣ ನೀವು ಕೂಡಿಸುವ ಆಸ್ತಿಗಳೇ. ಯಾಕಂದ್ರೆ ಅವನು ದುಡಿದು ಸಂಪಾದನೆ ಮಾಡಿದ್ರೆ ಅಂತಾನೆ, ಅಪ್ಪ ನಮ್ಮನ ಆಸ್ತಿನ ನೋಡಿ. ಏನಿಲ್ಲಪ್ಪ, ಇವತ್ತು ನಿಮ್ ಚಿಕ್ಕ ಮಕ್ಕಳಿಗೆಲ್ಲ ಇದಾರಲ್ಲ, ಒಂದು 10 ವರ್ಷ ಆಗ್ಬಿಡಿ ನೋಡಿಬೇಕಾದ್ರೆ, ಅವ್ರು ದುಡಿಯಕ್ ಹೋದ್ಮೇಲೆ, ಸಂಪಾದನೆ ಮಾಡಿದ್ಮೇಲೆ ನಂದು 10 ರೂಪಾಯಿ ಕೊಡೋ ಅಂದ್ರೆ ನೋಡ್ತಾರೆ, ಏನ್ ಮಮ್ಮಿ ನೆನ್ನೆ ಇಸ್ಕೊಂಡಿರ್ತೀವಿ, ಇವತ್ತು ಇಸ್ಕೊತಾ ಇದ್ದೀರಾ? ಅಮ್ಮ ಪೆಟ್ರೋಲ್ಗೆ, ಅಮ್ಮ ಕಟಿಂಗ್ಗೆ, ಅಮ್ಮ ಟೀ ಶರ್ಟು, ಅಮ್ಮ ಪ್ಯಾಂಟು. ದಯವಿಟ್ಟು ನಿಮ್ಮ ಮಕ್ಕಳು ವಿಡಿಯೋನ ಮಾಡಿಟ್ಕೊಂಡು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ನ. ಯಾಕಂದ್ರೆ ಒಂದ್ ದಿನ ನೀವು ನಿಮ್ಮ ಮಕ್ಕಳ ಬಳಿ ಹೋಗ್ಬಿಟ್ಟು, ಲೋ 100 ರೂಪಾಯಿ ಕೊಡೋ, ನಾಳೆಲ್ಲ ಆಸೆ ತಗೋಬಿಟ್ಟಿದ್ ಕೊಡೋ, ಒಂದ್ ಸೂಪ್ ತಿನ್ಬೇಕಾದ್ರೆ, ಏನಮ್ಮ ನೆನ್ನೆ ತಾನೇ ಕೊಟ್ನಲ್ಲಮ್ಮ ಅಂತಾನೆ. ಆಗ ಈ ವಿಡಿಯೋ ತೋರಿಸು, ಅಮ್ಮ ಕಟಿಂಗ್ಗೆ ಕಾಸು ಕೊಡು, ಶೂ ಇಸ್ಕೊಡಕ್ಕೆ ಕಾಸು ಕೊಡು. ಕೇಳಿದ ಮಕ್ಕಳು. ಹಾಗಾದ್ರೆ ಹುಟ್ಟಿದರಿಂದ ಅವ್ರು ಕೆಲ್ಸಕ್ಕೆ ಹೋಗೋ ತನಕ ನೀವು ಎಷ್ಟು ಲಕ್ಷ ಖರ್ಚು ಮಾಡಿದ್ರು, ಅವರು ದುಡಿದ ಮೊದಲನೇ ದಿನವೇ ಅವ್ರ ಗುಣ ಮಾರ್ಪಟ್ಬಿಡುತ್ತೆ. ನನ್ ಕಾಸು, ಯಾರ ಕಾಸು? ನಾ ಅದಕ್ಕೆ ಒಬ್ರಿಗೆ ಹೇಳಿದೆ, ನಿಮ್ಮ ಮಗನಿಗೆ ನೀವು ಸ್ಕೂಲಿಗೆ ಸೇರಿಸ್ಬೇಡಿ, ಅವನು ದೊಡ್ಡವನಾಗಿ ದುಡಿದ ಮೇಲೆ ಸ್ಕೂಲ್ ಸೇರ್ಕೊಳ್ಳಿ. ಎಪ್ಪ ಸಿಗ್ನ ಸ್ಕೂಲ್ಗೆ
ಅವಾಗ ಅವ್ನಿಗೆ ಗೊತ್ತಾಗುತ್ತೆ ದುಡ್ಡಿನ ಬೆಲೆ ಏನು. ಅವಾಗ ಅವನು LKG ಓದೋಕ್ ಹೋಗ್ಲಿ, ಫಸ್ಟ್ ಸ್ಟ್ಯಾಂಡರ್ಡ್ ಓದೋಕ್ ಹೋಗ್ಲಿ, ಅವನ 10th ಸ್ಟ್ಯಾಂಡರ್ಡ್ ಓದುವಾಗ ಅವನ್ ದುಡಿತ ಹಣವೇ, ಅರ್ಥ ಆಯ್ತಾ ನಿಮ್ಗೆ? ಆಮೇಲೆ ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುವಂತ ವಿಷಯ ಅಂದ್ರೆ ತನಗೋಸ್ಕರ ದ್ರವ್ಯಗಳನ್ನ ಇಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೆ ಇರುವವನು ಅವನಂತೆಯೇ ಇದ್ದಾನೆ. ಸೊ ಜೀಸಸ್ ಹೈಲೈಟ್ ಮಾಡೋ ವಿಷಯ ಅಂದ್ರೆ ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗಿರು. ಹೇಳಿ, ಯಾರ ವಿಷಯದಲ್ಲಿ? ಹಾಗಾದ್ರೆ ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗೋದೇನು? ನನಗಾಗಿ ಕೂಡಿಸಿಟ್ಟುಕೊಳ್ಳದೆ ಭೂಮಿಯ ಬೆಳೆಯನ್ನ ಹಂಚು. ಹೇಳಿ, ಭವಿಷ್ಯದ ಕುರಿತು ಯೋಚಿಸದೆ ಇವತ್ತಿನ ದಿನಕ್ಕೆ ನೀನು ಆಗುವಂತ ಸಹಾಯವನ್ನ ಮಾಡು. ಆದ್ರೆ ಸೈತಾನ ನಮ್ಮಲ್ಲಿ ತುಂಬಿಕೊಂಡಿದ್ದಾನೆ, ಸೈತಾನ ನಮ್ಮಲ್ಲಿ ಆಳ್ವಿಕೆ ಮಾಡ್ತಾ. ಹೇಗೆ ನಾವು ಹೇಳ್ತೀವಿ ಅಂದ್ರೆ, ನಾವು ಹಣ ಬರುವಾಗ ನಮ್ಮ ಸ್ವಾರ್ಥಗಳಿಗಾಗಿ ಜೀವಿಸ್ತೀವಿ. ಒಂದು ವೇಳೆ ನೀವು ಸ್ವಾರ್ಥಕ್ಕಾಗಿ ಜೀವಿಸಿ ನಿಮ್ಮ ಸ್ವಂತ ಆಸೆಗಳಿಗಾಗಿ ಜೀವಿಸ್ತಾ ಇದ್ರೆ ದಿಢೀರಿತ ಪ್ರಾಣ ಹೋಗ್ಬಿಡುತ್ತೆ. ನೀ ಕೂಡಿಸಿಟ್ಟಿದ್ದು ಯಾರಿಗೆ? ನಿಜ ನೋಡಿಬೇಕಾದ್ರೆ ಒಂದೊಂದು ಏರಿಯಾ ಸುತ್ಕೊಂಡು ಬನ್ನಿ. ಒಂದು ಏರಿಯಾದಲ್ಲಿ 1-2 ಪಾಳು ಮನೆಗಳು ಬಿದ್ದಿರ್ತವೆ. ಅದು ಓನರ್ ಯಾರು? ಅಲ್ಲಿ ಇದ್ದವ್ರು ಯಾರು? ತಗೊಂಡಿದ್ದು ನಿಜ, ರಿಜಿಸ್ಟರ್ ಆಗಿರೋದು ನಿಜ. ಅನೇಕರು ಸುನಾಮಿಯಲ್ಲಿ ಹಂಗೆ ಹೋಗ್ಬಿಟ್ರು, ಅನೇಕರು ಕೇದಾರ್ನಾಥ್ಗೆ ಹೋದಾಗ ಹಂಗೆ ಹೋಗ್ಬಿಟ್ರು, ಅನೇಕರು ಯಾವುದೋ ಪುಣ್ಯಕ್ಷೇತ್ರಕ್ಕೆ ಹೋದಾಗ ಹಂಗೆ ಎಲ್ಲಿಗೆ ನೀರಲ್ಲಿ ಕೊಚ್ಕೊಂಡು. ಮೊನ್ನೆ ಆದಂತ ಮೆಕ್ಕದಲ್ಲಿ ನಡೆದಂತ ಅಧಿಕವಾದ ಬಿಸಿಲು ನಿಮಿತ್ತ ಸಾವಿರಾರು ಜನ ಹೆಣಗಳಂಗೆ ಹೊಂಟೋಗ್ಬಿಟ್ರು. ಅವ್ರು ಹೊಂಟೋದ್ರಲ್ವಾ, ಅವ್ರು ಕೂಡಿಸಿಟ್ಟ ಆಸ್ತಿ, ಹಣ, ಚಿನ್ನ, ನಗದು, ಅವ್ರ ಮೈಲಿದೆಲ್ಲ ಬೀಗ, ಅದೆಲ್ಲ ಏನ್ ಕತೆ ಆಯ್ತು? ಒಂದು ವೇಳೆ ನೀವು ಯಾರಾದ್ರೂ ಯೆರೂಸಲೇಮಿಗೆ ಹೋಗ್ಬೇಕು, ಟ್ರಿಪ್ ಹೋಗ್ಬೇಕಾದ್ರೆ ನಿಮ್ಮ ಮನೆ ಬೀಗ ನನ್ನ ಹತ್ರ ಕೊಟ್ಬಿಟ್ಟು ನೀವು ಬರದೇ ಹೋದ್ರೆ ಯಜಮಾನ ಅಟ್ಲೀಸ್ಟ್ ನಾನಾದ್ರೂ ಆಗ್ತೀನಿ. ಎಷ್ಟು ಬುದ್ಧಿವಂತರು ನೋಡಿದ್ರೆ ನಗ್ತಾ ಇದ್ರ. ಆಹಾ ಬ್ರದರ್ ಅಂದ್ಬಿಟ್ಟು ಸ್ವಲ್ಪ ಎಷ್ಟು ನನಗೆ ವಿಷಯ ನಂಬರ್ 1 ಅರ್ಥ ಆಯ್ತು. ಹೇಳಿ, ನಾನು ದೇವ್ರ ವಿಷಯದಲ್ಲಿ ಐಶ್ವರ್ಯವಂತನಾಗ. ದೇವ್ರ ವಿಷಯದಲ್ಲಿ ನಾ ಐಶ್ವರ್ಯವಂತನಾಗಿಲ್ಲ ಅಂದ್ರೆ ಹಣವು ನನ್ನನ್ನ ಕಂಟ್ರೋಲ್ ಮಾಡ್ತಾ ಇದೆ. ಹಣ ನನ್ನ ಕಂಟ್ರೋಲ್ ಮಾಡ್ತಾ ಇದ್ರೆ ನನ್ನ ಸ್ವಾರ್ಥಕ್ಕಾಗಿನೇ ಯೋಚಿಸ್ತೀನಿ. ಯಾರಿಗಾಗಿ? ನನ್ನ ಸ್ವಾರ್ಥ. ಹೇಳಿ ಎಲ್ಲರೂ, ನನ್ನ ಸ್ವಾರ್ಥಕ್ಕಾಗಿ ನಾನು ಯೋಚಿಸ್ತೇನೆ. ಎರಡನೇದು, ಮತ್ತೆ ಬರ್ತ ಸುವಾರ್ತೆ 19ನೇ ಅಧ್ಯಾಯದಲ್ಲಿ 16ರಿಂದ 22 ವಾಕ್ಯ ಓದುವಾಗ ಒಬ್ಬ ದೊಡ್ಡ ಯಂಗ್ ರಿಚ್ ರೂಲರ್ ಯೇಸು ಕ್ರಿಸ್ತನ ಬಳಿ ಓಡ್ ಬರ್ತಾನೆ. ಯೇಸು ಕ್ರಿಸ್ತನ ಬಳಿ ಬರುವಂತ ಇವನು ನಿತ್ಯ ಜೀವ ಹೊಂದ್ಕೊಳ್ಳಕ್ಕೆ ನಾನು ಏನ್ ಮಾಡಬೇಕು ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಯೇಸು ಹೇಳ್ತಾರೆ, ನೀನು ನಿತ್ಯ ಜೀವ ಹೊಂದ್ಕೊಳ್ಬೇಕಾದ್ರೆ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡ್ಕೋಬೇಕು. ಅದಕ್ಕೆ ಇವನು ಅವು ಯಾವುವು ಅಂತ ಕೇಳ್ತಾನೆ. ಅದಕ್ಕೆ ಯೇಸು ಕೆಲವೊಂದನ್ನ ಬಿಟ್ಟು ಕೆಲವೊಂದನ್ನ ಹೇಳ್ತಾರೆ. ಅದಕ್ಕೆ ಅವನು ಇದಕ್ಕೆಲ್ಲ ಸರಿಯಾಗಿದ್ದೀನಿ, ಇನ್ನೇ ನನಗೆ ಕಡಿಮೆ ಅಂತಾನೆ. ಯೇಸು ಅವನನ್ನು ನೋಡಿ ದೃಷ್ಟಿಸಿ ಅವನ ಪ್ರೀತಿಸಿ ಹೇಳ್ತಾರೆ, ನೀನು ಸಂಪೂರ್ಣನಾಗಬೇಕಾದ್ರೆ ನಿನ್ನ ಆಸ್ತಿಗಳನ್ನೆಲ್ಲ, ಬರೀ ಆಸ್ತಿ ಅಲ್ಲ, ಬರೀ ಆಸ್ತಿ ಮಾತ್ರ ಅಲ್ಲ, ಆಸ್ತಿಗಳನ್ನೆಲ್ಲ ಮಾರಿ ಬಡವರಿಗೆ ಹಂಚಿ ನನ್ನ ಹಿಂದೆ ಬಾ. ಪರಲೋಕದಲ್ಲಿ ಆಸ್ತಿ ಅಲ್ಲ, ಸಂಪತ್ತು ಇರುವುದು. ಏನಂತೆ? ಆಸ್ತಿಗೆ ಸಂಪತ್ತು. ಆಸ್ತಿ ಅಂದ್ರೆ ಸ್ವಲ್ಪ, ಸಂಪತ್ತು ಅಂದ್ರೆ ಇವನು ಎರಡನೇ ಮುಖ್ಯ ವ್ಯಕ್ತಿ. ವಾಕ್ಯದ 20ರಲ್ಲಿ ಆ ಯವನಸ್ಥನು ಬಹಳ ಆಸ್ತಿ ಉಳ್ಳವನಾದ್ದರಿಂದ ಈ ಮಾತನ್ನು ಕೇಳಿ ದುಃಖ ಮುಖದಿಂದ ಹೆಂಗೆ ಮುಂದೆ ಬಂದು ಹಂಗೇ ಹಿಂದೆಯಿಂದ ಮರೆಯಾಗಿ ಹೊಂಟೋದ. ಯೇಸು ಹೇಳಿದ ಮಾತಿಗೆ ಮರು ಉತ್ತರ ಅವನು ಕೊಡ್ಲಿಕ್ಕೆ ಆಗಲೇ ಇಲ್ಲ. ಅವನಿಗೆ ಯಾಕಾಗಲಿಲ್ಲ ಅಂದ್ರೆ ಸೈತಾನನು ಅವನ ಹಣವನ್ನ ಆಳ್ವಿಕೆ ಮಾಡ್ತಾ ಇದ್ದ. ಇವತ್ತು ಅನೇಕರ ಹಣ ಸೈತಾನ ಆಳ್ವಿಕೆ ಮಾಡ್ತಾ ಇದ್ದಾರೆ.
ಏನ್ ಹೇಳ್ತಂದ್ರೆ ಅವರು ವಾಕ್ಯಗಳನ್ನು ಓದ್ತಾರೆ, ವಾಕ್ಯಗಳನ್ನು ಕಲಿತಾರೆ, ವಾಕ್ಯಗಳನ್ನ ಕೈಗೊಂಡು ಸಹ ನಡೀತಾರೆ, ನೆರೆಯವರನ್ನು ಪ್ರೀತಿಸ್ತಾರೆ. ಆದರೆ ಬಡವರಿಗೆ ಕೊಡುವ ಮನಸ್ಸಿರುವುದಿಲ್ಲ. ಏನಿಲ್ಲ ಅವ್ರಿಗೆ. ನೋಡಿ, ಇವನು ಬಂದ್ಬಿಟ್ಟು ಯಂಗ್ ರಿಚ್ ರೂಲರ್, ಒಬ್ಬ ಯಹೂದಿ. ಆದ್ರೆ ಅವನಲ್ಲಿ ನಾವು ಏನೇನ ಕಾಣ್ತಾ ಇದೀವಿ ಅಂದ್ರೆ, ಅವನಿಗೆ ವಾಕ್ಯ ಗೊತ್ತು, ಅವನಿಗೆ ದೇವರು ಗೊತ್ತು, ಅವನಿಗೆ ಆಜ್ಞೆ ಗೊತ್ತು, ಆದ್ರೆ ಅವನಿಗೆ ಬಡವರು ಗೊತ್ತಿಲ್ಲ. ಜೋರಾಗಿ ಅವನಿಗೆ ಯಾರು ಗೊತ್ತಿಲ್ಲ? ಬಡವರು ಗೊತ್ತಿಲ್ಲ. ನಿಮಗೆ ಬಡವರು ಗೊತ್ತಾ? ಡೂ ಯು ನೋ ಪುವರ್ಸ್? ಗೊತ್ತು ಬ್ರದರ್. ನಮ್ಗೆ ಬಡವರು ಗೊತ್ತಿಲ್ಲದೆ ಇರ್ತಾರ? ಕೆಲವು ಹೇಳ್ತಾರೆ ನಾನೇ ಬಡವರು. ಯಾರಾದ್ರೂ ದುಡ್ಡನ್ನ ಹಂಚಕ್ ಹೋದ್ರೆ ಇವರೆಲ್ಲ ನಿಂತ್ಬಿಡ್ತಾರೆ. ಯಾರು? ಇವತ್ತು ಅನೇಕರು ರಿಚ್ ಆಗಿದ್ರು ರಿಯಾಲಿಟಿ ರಿಚ್ ಅಲ್ಲ. ಅವರು ಬೆಗ್ಗರ್ಗಳು. ಒಬ್ರು ಏನಾದ್ರು ಕೊಡ್ತಾರೆ ಆ ಲೈನಲ್ಲಿ ಇರ್ತಾರೆ. ಯಾವ ಲೈನು? ಬೆಗ್ಗರ್ ಲೈನಲ್ಲಿ ಕೈ ಮುಂದೆ ಬಿಡ್ತಿರ್ತಾರೆ, ನಮಗೂ ಸಿಗೋದು ಸಿಗ್ಲಿ. ಆಲ್ರೆಡಿ ಇದೆಯಲ್ಲ. ಯೇಸು ಕ್ರಿಸ್ತನ ಹೇಳ್ತಾ ಇರೋದು ನಿನ್ನ ಆಸ್ತಿ ನನಗೆ ಕೊಡು ಇಲ್ಲ. ಯೇಸು ಹೇಳ್ತಾ ಇರೋದು ನೀ ಬೆರಿಗೆಯಿಂದ ನನ್ನ ಹಿಂದೆ ಬಾ. ಹೆಂಗ್ ಬಾ? ಇಫ್ ಮನಿ ಕಂಟ್ರೋಲ್ಸ್ ಯು, ಹಣ ನಿನ್ನ ಆಳ್ವಿಕೆ ಮಾಡ್ತಾ ಇದೆ, ಸೈತಾನ ನಿನ್ನ ಆಳ್ವಿಕೆ ಮಾಡ್ತಾ ಇದೆ ಅಂದ್ರೆ ಯೇಸುವಿನ ಮಾತು ನಿನಗೆ ದುಃಖಕರವಾಗಿರುತ್ತೆ. ಯೇಸು ಕ್ರಿಸ್ತನ ಬೋಧನೆ ನಿಮಗೆ ದುಃಖಕರವಾಗಿರುತ್ತೆ. ಯೇಸುವಿನ ಆಜ್ಞೆ ನಿಮಗೆ ದುಃಖಕರವಾಗಿರುತ್ತೆ. ಯೇಸು ಹಿಂದವರಿಗೆ ದುಃಖಕರವಾಗಿರುತ್ತೆ. ನಿನಗೆ ಯೇಸುವಿನ ಮಾತುಗಳೆಲ್ಲ ನಿನಗೆ ದುಃಖವಾಗಿ ಮಾರ್ಪಡುತ್ತೆ ಅಂದ್ರೆ ನಿನ್ನ ಮೈಂಡ್, ನಿನ್ನ ಮನೆಯನ್ನ ಸೈತನ್ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಇವನಿಗೆ ಫ್ರೀ ವಿಲ್ ಇಲ್ಲ. ಯೇಸುವಿನ ಬಳಿ ನಿತ್ಯ ಜೀವವನ್ನ ಕೇಳ್ತಾ ಇದ್ದಾನೆ. ಯೇಸುವನಿಗೆ ನಿತ್ಯ ಜೀವದ ಬಗ್ಗೆ ಮಾಡ್ತಾ ಇಲ್ಲ, ಯೇಸುವನಿಗೆ ಪರಲೋಕದ ಸಂಪತ್ತು ಬಗ್ಗೆ ಮಾತಾಡ್ತಾ ಇದ್ದಾನೆ. ಅದು ಏನ್ ತಿಳಿದ್ರೆ ಇವನು ಎಲಿಜಿಬಲ್ ಆಗಿದ್ದಾನೆ. ಎಲ್ಲಿಗೆ? ಪರಲೋಕ ರಾಜ್ಯಕ್ಕೆ. ಆದ್ರೆ ಒಂದು ಮಾತ್ರ ಅವನಿಗೆ ಕಡಿಮೆ. ಎಲ್ಲ ಜೋರಾಗಳೇ, ಎಲ್ಲ ಕಡಿಮೆ ಅಲ್ಲ, ಒಂದೇ ಮಾತ್ರ ಕಡಿಮೆ. ಆ ಒಂದೇ ಏನಂದ್ರೆ ಬಡವರಿಗೆ ಕೊಟ್ಟು ಯೇಸುವಿನ ಹಿಂದೆ ಅವನು ಜೋರಾಗಳೇ ಬಂದ. ಒಂದು ವೇಳೆ ನಿಮ್ಮ ಆಸ್ತಿ ಯೇಸುವಿನ ಹಿಂದೆ ಬರಕ್ ನಿಮ್ಮನ್ನ ಬಿಡ್ತಾ ಇದೆಯಾ, ಬಿಡ್ತಿಲ್ವಾ? ಚೆಕ್ ಮಾಡಿ. ಜೀಸಸ್ ಅನ್ನ ಫಾಲೋ ಮಾಡಕ್ಕೆ ನಿಮಗೆ ಹಣ ಬಿಡ್ತಾ ಇಲ್ಲ ಅಂದ್ರೆ ನಿಮ್ಮ ಹಣವನ್ನ ಸೈತನ್ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಯೇಸುವಿನ ಹಿಂದೆ ಬರಕ್ಕೆ ಅವನಿಗೆ ದೊಡ್ಡ ತಡೆ ಏನಪ್ಪ ಅಂದ್ರೆ ಅವನ ಆಸ್ತಿನೇ. ಒಬ್ಬ ಯೌವನಸ್ಥನು ಅಷ್ಟು ದೊಡ್ಡ ಐಶ್ವರ್ಯವಂತ ಹೆಂಗಾದ? ಆಸ್ತಿ ಸಂಪಾದನೆ ಮಾಡಬೇಕಾದ್ರೆ ಒಂದು ಸರ್ಟನ್ ಏಜ್ ಬೇಕು. ಮಿನಿಮಮ್ 40 ವರ್ಷಗಳಾದ್ರೂ ಭೂಮಿಯನ್ನು ಕಳೆದಿದ್ರೆ ಮಾತ್ರನೇ ಒಬ್ಬ ದೊಡ್ಡ ಐಶ್ವರ್ಯವಂತನಾಗ ಸಾಧ್ಯ. ಆದ್ರೆ 40 ವರ್ಷದ ಮುಂಚೆನೇ ದೊಡ್ಡ ಐಶ್ವರ್ಯವಂತನಾದ. ಹಾಗಾದ್ರೆ ಹಣವು ಅವನನ್ನ ಆಳ್ವಿಕೆ ಮಾಡ್ತಾ ಇದೆ, ದೇವರು ಅವನನ್ನ ಆಳ್ವಿಕೆ ಮಾಡ್ತಿಲ್ಲ. ಇವತ್ತು ದೇವರ ವಾಕ್ಯ ಗೊತ್ತು, ಪ್ರಾರ್ಥನೆ ಗೊತ್ತು, ಉಪವಾಸ ಗೊತ್ತು, ಆರಾಧನೆ ಗೊತ್ತು, ಸಭೆ ಗೊತ್ತು, ಆದ್ರೆ ಬಡವರು ಗೊತ್ತಿಲ್ಲ. ಬಡವರಿಗೆ ಸಾಲ ಸಹಾಯ ಮಾಡುವಂತವನು ಸೃಷ್ಟಿಕರ್ತನಿಗೆ ಸಾಲವನ್ನ ಕೊಡ್ತಾನೆ, ದೇವರ ಸಾಲಕ್ಕೆ ಬಡ್ಡಿ ಸೇರಿಸಿ ಕೊಡ್ತಾನೆ. ಏನೇಳಿ? ಎಷ್ಟು ಜನ ನಿಮ್ಮಲ್ಲಿ ಬಡವರು ಸಹಾಯ ಮಾಡ್ತಾ ಇದ್ದೀರಾ? ಮಾಡ್ತೀವಿ ಬ್ರದರ್. ಯಾರಿಗೆ? ಬೇರೆ ಸಭೆಗೆ, ಬೇರೆ ಸಭೆಯಲ್ಲಿರುವಂಥವ್ರಿಗೆ, ದೇವರನ್ನ ಅರಿಯದಿರುವಂಥವ್ರಿಗೆ ಸಹಾಯ ಮಾಡ್ತೀವಿ. ವೆರಿ ಗುಡ್. ನಮ್ಮ ಸಭೆಯಿಂದ ಬಡವರಿಗೆ ಹೆಸರು ಸಹಾಯ ಮಾಡ್ತಾ ಇದ್ದೀರಾ? ಹೋ, ನಮ್ಮ ಸಭೆಯಲ್ಲಿ ಬಡವರು ಇದ್ದಾರಾ? ಪ್ರಶ್ನೆ ಈಗ. ನಾವು ಇರುವಂತ ಮನೆಯಲ್ಲೇ ಈ ಕೊಡುವಂತವರಾಗಿರದೆ ಮತ್ತೊಂದು ಮನೆಯಲ್ಲಿ ಕೊಟ್ಟು ಏನು ಹೆಸರು ಸಂಪಾದನೆ ಮಾಡಬೇಕು? ನಮ್ಮ ಸಭೆ ಇರುವಂತ ಬಡವರಿಗೆ ಸಹಾಯ ಮಾಡಕ್ಕೆ ನಿಮ್ಗೆ ಹಣ ಕೊಡಕ್ಕಾಗ್ತಿಲ್ಲ. ಈ ಸಂದೇಶವನ್ನು 1 ವರ್ಷದ ಹಿಂದೆ ನಾನು ಹೇಳಿದೆ. ನಿಮ್ಮಲ್ಲಿ ನೀವು ದೇವರ ರಾಜ್ಯಕ್ಕೆ ಹೋಗಬೇಕು, ದೇವರ ರಾಜ್ಯಕ್ಕೆ ಹೋದ ಬಲಗಲಿರುವಂತ ಕುರಿಗಳಾಗಿರ್ಬೇಕಾದ್ರೆ ನೀವು ಎಲ್ಲರಿಗೂ ಸಹಾಯ ಮಾಡಿ. ಕೆಲವರು 1 ತಿಂಗಳು, ಕೆಲವರು 3 ತಿಂಗಳು, ಕೆಲವರು 4 ತಿಂಗಳು, ಕೆಲವನ್ನ ಬಿಟ್ಟೇ ಬಿಟ್ರು, ಕೆಲವರು ಕೊಡ್ಲೇ ಇಲ್ಲ ಇದುವರೆಗೂ. 500 ಆದ್ರೂ ಕೊಡಿ, 1000 ಆದ್ರೂ ಕೊಡಿ. ಎಷ್ಟಾಗುತ್ತೆ?
ಆದ್ರೆ ಎಷ್ಟು ಕೊಡಬೇಕು ಅಂತ ನಿಮಗೆ ಮನಸ್ಸಲ್ಲಿ ತೀರ್ಮಾನ ಮಾಡೋಕ್ಕಿಂತ ಮುಂಚೆ ಸೈತಾನ ನಿಮ್ಮ ಹಣವನ್ನು ಆಳ್ವಿಕೆ ಮಾಡೋದ್ರಿಂದ ನಿಮಗೆ ಕೊಡಕ್ ಮನ್ಸು ಬರೋದಿಲ್ಲ. ನಮಗ್ ಕೊಡ್ಲಿ, ಏನ್ ಕೊಡ್ಲಿ? ನಾ ಅದಕ್ಕೆ ಹೇಳ್ತೀನಿ ಯಾವಾಗ್ಲೂ, ಬರ ಸಂಬಳ ಬಂತಲ್ಲ ಆಗಲೇ ಕೊಟ್ಬಿಡಿ, ಮುಂದೆ ನೋಡ್ಕೊತಾನೆ ಬಿಡಿ ದೇವ್ರು ಅಂತೇಳಿ. ನಾವೇಗಡೆ ಇದು ಲಾಸ್ಟ್ ಸಂಡೇ ಕೊಡ್ತೀವಲ್ವಾ, ಅಲ್ಲಿ ತನಕ ವೆಯ್ಟ್ ಮಾಡಿ 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 ಮೊಸಳೆ ಬಾಯಿ ತಗೊಂಡು ಕಾಯ್ತಾ ಕೂತಿರುತ್ತೆ. ಏನಡೆ ಮೊಸಳೆ ಹೇಗ್ತಿರುತ್ತೆ ಗೊತ್ತಾ ನಿಮಗೆ? ಇವತ್ತು ಅನೇಕರು ಏನಾಗಿದೆ ಅಂದ್ರೆ ಬಡವರಿಗೆ ಸಹಾಯ ಮಾಡುವಂತ ಹಣವನ್ನ ಮೊಸಳೆ ತಿಂತಾ ಇದೆ. ಬೈಬಲಲ್ಲಿ ಮೊಸಳೆ ಪಾಪಕ್ಕೆ ಹೋಲಿಸಲ್ಪಡುತ್ತೆ. ಒಂದು ಸೆಕೆಂಡ್ ಯೋಚನೆ ಮಾಡಿ, 3 ತಿಂಗಳು ಇಂಟರ್ನೆಟ್ಗೆ ನೀವು ಎಷ್ಟು ಹಣ ಹಾಕ್ತೀರಾ? ನಿಮ್ಮ ಕೇಬಲ್ ಪ್ರತಿ ತಿಂಗಳು ನೀವು ಎಷ್ಟು ಹಣ ಹಾಕ್ತೀರಾ? ನಿಮ್ಮ ಮಕ್ಕಳಿಗೆ ತಿಂಡಿಗೆ ಎಷ್ಟು ಹಣವನ್ನ ಹಾಕ್ತೀರಾ? ನಿಮ್ಮ ಮನೆ ಸ್ನಾಕ್ಸ್ಗೆ ನೀವು ಎಷ್ಟು ಹಣವನ್ನ ಹಾಕ್ತೀರಾ? ನೀವು ಉಪಯೋಗಿಸಿದ ಬಟ್ಟೆಗೆ ಎಷ್ಟು ಹಣವನ್ನ ಹಾಕ್ತೀರಾ? ಅದರ ಒಂದು ಪಾಲನ್ನ ಬಡವರಿಗೆ ಕೊಡಿ ಅಂತೇಳಿ ನಿಮಗೆ ಮನಸ್ಸು ಬರ್ತಾ ಇಲ್ಲ ಅಂದ್ರೆ, ನಿಮಗೆ ದುಃಖ ಬರುತ್ತೆ ಅಂದ್ರೆ, ನೀವು ಹೇಗೆ ಹೇಳ್ತಾರ ಯೇಸುವನ್ನ ಹಿಂಬಾಲಿಸ್ತಾ ಇದ್ದೀನಿ? ನಿಮ್ಮ ವರಮನ ಜಾಸ್ತಿ ಆದ ಹಾಗೆ ನಿಮ್ಮ ಉದಾರವಾದ ಮನಸ್ಸು ಜಾಸ್ತಿ ಆಗಬೇಕು. ನಿಮಗೆ ಸಂಬಳ ಜಾಸ್ತಿ ಆದಾಗೆ ನೀವು ಸ್ಟ್ರೆಂಚಿಗಳಾಗ್ಬೋದು. ಕೈ ಬತ್ತಿದ ರೋಗ ಉಳ್ಳವರಾಗಿರಬಾರದು, ಧಾರಾಳವಾಗಿರಬೇಕು. ನಾವು ಕೇಳಕ್ಕಿಂತ ಮುಂಚೆ ಕೊಡುವಂತವರಾಗಿ ಸಹಾಯ ಮಾಡಕ್ಕೆ ಮುಂದೆ ಬರುವಂತವರಾಗಿದ್ರೆ ನಿಮ್ಮ ಹಣವನ್ನ ದೇವರು ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಅಲ್ಲಿ ಸೈತಾನಿಗೆ ಆಳ್ವಿಕೆ ಇಲ್ಲ. ನೀವು ಹೇಳ್ಬೋದು, ನಾ ಯೇಸುವನ್ನ ಹಿಂಬಾಲಿಸ್ತಾ ಇದ್ದೀನಿ, ಎಸ್ ಐ ವಿಲ್ ಅಕ್ಸೆಪ್ಟ್ ಯು ಅಂತೀನಿ. ಓ ಬಹಳ ಖುಷಿ. ಆದ್ರೆ ಬಡವರಿಗೆ ಕೊಡಕ್ ಮನ್ಸು? ನಿಮಗೆ ಅಂತ ಬಟ್ಟೆ ತಗೋತಿರಲ್ಲ, ಎಷ್ಟು ಸಾವಿರ ಆಗುತ್ತೆ? ನಿಮ್ಮ ಖರ್ಚುಗಳು ನಿಮ್ಗೆ ಎಷ್ಟಾಗುತ್ತೆ? ನಿಮ್ಮ ತಿಂಗಳ ಖರ್ಚು ನಿಮ್ಗೆ ಎಷ್ಟಾಗುತ್ತೆ? ಅದರಲ್ಲಿ ಒಂದು ಸಹಾಯ ಯಾಕೆ ನೀವು ಮಾಡಕ್ಕಾಗಲ್ಲ? ಇವತ್ತು ನಾ ಹೇಳ್ತಾ ಇದ್ದೀನಿ, ದೇವರ ಆತ್ಮ ನಿಮ್ಗೆ ಹೇಳಕ್ಕಾಗಿ ಹೇಳ್ತಾ ಇದ್ದೀನಿ. ನಿಮಗೆ ಹಣನ ಕೊಡಕ್ಕಾಗಲ್ವಾ? ದವಸ ಧಾನ್ಯಗಳನ್ನ ಕೊಡಿ. ಹಾಗಾಗಿ ಡಿಪ್ಪಲ್ಲಿ ನಿಮ್ಗೆ 50 ರೂಪಾಯಿ ಸಿಗುತ್ತೆ, ಅದು ಕೊಟ್ಬಿಡ್ಬೇಡಿ. ಡಿಪ್ಪಲ್ ಕೊಡ್ತಾರೆ ನೋಡಿ, ಆ ಬ್ರದರ್ ಬಡವರಿಗೆ ದಾನ ಮಾಡಿ ಬ್ರದರ್ ಅಂತಂದ್ಬಿಟ್ಟು ಭಾನುವಾರ ಫುಲ್ ಮೂಟೆಗಳು ಅಲ್ಲಿದ್ದು ಮೂಟೆ ಜೋಡಿಸ್ಬಿಟ್ರದು. ಏನೆಲ್ಲಾನು ಇಷ್ಟು ಮೂಟೆನಾ ಅಂದು, ಇದನ್ನ ಯಾರು ಕೊಡೋದು? ನಾನು ಹೆಂಡತಿ ನೈಟ್ ಎಲ್ಲ ಯೋಚನೆ ಮಾಡ್ತಿರ್ತಾರೆ, ಯಾರು ಕೊಡೋದು. ಆಮೇಲೆ ಬೆಳಗ್ಗೆ ಎದ್ದು ಮೂಟೆನ ಒಂದೊಂದಾಗಿ ಬಿಚ್ಚೋದ್ರೆ ಎಲ್ಲ ಡಿಪ್ಪರ್ ರೈಸ್. ಏನ್ ರೈಸು? ಆಗ ಮಾಧವ ಮಾರು ಹೇಳ್ತಾರೆ, ಏನವ್ವ ಮಾಡೋದು? ಇದನ್ನ ಎತ್ಕೊಂಡು ಅಂಗಡಿಯಲ್ಲಿ ಮಾರ್ಬಿಟ್ಟು ದುಡ್ಡು ಬರುತ್ತೆ, ಅದರಲ್ಲಿ ಚೆನ್ನಾಗಿರೋದನ್ನ ಈಸ್ಕೊಡೋಣ. ಕಳೆದ ಮಾಧವ ಅವರೇ, ಇಲ್ಲ ಡಿಪ್ಪಕ್ಕೆ ಕೊಡಂತೀರಾ? ನಿಮಗೆ ತಿಂಗಳಿಗೆ ಸಹಾಯ ಮಾಡಕ್ಕಾಗಲ್ಲ ಅಂದ್ರೆ ಒಂದು 5 kg ಒಳ್ಳೆ ಅಕ್ಕಿ ಈಸ್ಕೊಡಿ, ಇಲ್ಲ ಗೋಧಿ ಹಿಟ್ಟು ಈಸ್ಕೊಡಿ, ರಾಗಿ ಹಿಟ್ಟು ಈಸ್ಕೊಡಿ, ರವೆ ಈಸ್ಕೊಡಿ, ಎಣ್ಣೆ, ದುಬಾಕಿ ಎಣ್ಣೆ ಇಲ್ಲ, ಒಳ್ಳೆ ಎಣ್ಣೆ ಈಸ್ಕೊಡಿ. ಇಲ್ಲ ಒಬ್ಬರಿಗೆ ಸಹಾಯ ಮಾಡಕ್ಕಾಗಲ್ಲ ಬ್ರದರ್, ಇವತ್ತು ಅವ್ರಿಗೆ ಒಂದು ತಿಂಗಳಿಗೆ ನಾವು ಒಂದು ಸಿಲಿಂಡರ್ನ ದುಡ್ಡು ಕೊಡ್ತೀನಿ, ಅಥವಾ ಅವ್ರ ಮೆಡಿಸಿನ್ಗೆ ಇಷ್ಟು ಸಹಾಯನ ಮಾಡ್ತೀನಿ ಅಂತ ಯಾಕೆ ಈ ಮನಸ್ಸು ನಿಮ್ಗೆ ಬರಬಾರ್ದು? ಅಥವಾ ಯಾಕೆ ಈ ಮನಸ್ಸು ನಿಮ್ಗೆ ಬರ್ತಿಲ್ಲ? ಇವತ್ತು ನೀವು ಎಷ್ಟು ಕೂಡಿಸ್ಕೊತಾ ಇದ್ರೋ ಇವುಗಳೆಲ್ಲ ನಿಮ್ಮನ್ನ ಪರಲೋಕದ ಐಶ್ವರ್ಯವಂತನಾಗಿ ಮಾಡೋದಿಲ್ಲ. ಕಳೆದ ತಿಂಗಳಲ್ಲಿ ನಡೆದಂತ ಘಟನೆ ಏನು ಗೊತ್ತಾ? ನಮ್ಮ ಸಿದ್ದರಾಮಯ್ಯ ಹೇಳ್ತಾ ಇದ್ರು, ಯಾರೋ ಒಮ್ಮೊಂದು ಚೈನ್ ಕಿತ್ಕೊಂಡು ಓಡ್ಬಿಟ್ಟಂತೆ, ಟಿವಿಲೆಲ್ಲ ಬಂದಿತ್ತಂತೆ. ಯೋಚಿಸ್ ನೋಡಿ, ಒಂದು ವೇಳೆ ನೀವು ಬ್ಯಾಂಕಿಂದ ದುಡ್ಡು ತಕೊಂಡು ಬರುವಾಗ ಕಳ್ಳ ಎತ್ಕೊಂಡು ಅಂತ ಓಡ್ಬಿಟ್ರೆ ನಿಮ್ ಕಥೆ ಏನು? ನಿಮ್ ಚೈನ್ ಕಿತ್ಕೊಂಡ್ರೆ ಕಥೆ ಏನು? ನಿಮ್ ಮಕ್ಕಳು ಚೆನ್ನಾಗಿರ್ಬೇಕು, ಗಾಡಿ ಇಸ್ಕೊಡ್ತಾರಲ್ಲ, ಆ ಗಾಡಿ ಆಕ್ಸಿಡೆಂಟ್ ಆದಾಗ ಖರ್ಚು ಮಾಡ್ತಾರಲ್ಲ, ಅದೇ ಹೆಂಗಿರ್ಬೋದು ಯೋಚಿಸ್ತಾರೆ. ಇಂಥ ಅಪಘಾತಗಳಿಗೆ, ಅನಾಹುತಗಳಿಗೆ ಖರ್ಚು ಮಾಡಕ್ಕೆ ನಿಮಗೆ ಮನಸ್ಸು ಬರುತ್ತೆ ಅಂದ್ಮೇಲೆ ಬಡವನಿಗೆ ಕೊಡಕ್ಕೆ ಯಾಕೆ ಮನಸ್ಸು ಬರ್ತಿಲ್ಲ? ಇವತ್ತು ನೀವೊಂದು ಬಲವಾದ ಒಂದು ತೀರ್ಮಾನವನ್ನು ಮಾಡಿ, ನಾನು ಯೇಸುವನ್ನ ಹಿಂಬಾಲಿಸ್ತೀನಿ ಅಂದ್ರೆ ನಮ್ಮ ಸಭೆಯಲ್ಲಿರುವಂತ ಬಡವರಿಗೆ ನಾನು ಪ್ರತಿ ತಿಂಗಳು ತಪ್ಪದೆ ಸಹಾಯ ಮಾಡ್ತೀನಿ. ಇರಲೇ ನನ್ನ ಪಕ್ಕದ ಸಭೆಗೆ ಹೋಗಿ ಸಹಾಯ ಮಾಡಿ ಅಂತ ಹೇಳ್ತಾ ಇಲ್ಲ. ನಮ್ಮ ಸಭೆ ಫಸ್ಟ್. ಇಲ್ಲಿ ನೀವು ಮಾಡೋದೇ ಪರಲೋಕಕ್ಕೆ ಎಂಟ್ರಿ, ಪರಲೋಕಕ್ಕೆ ಸಂಬಂಧಪಟ್ಟಿದ್ದು. ನಮ್ಮ ಸಭೆಯಲ್ಲಿ ನೀವು ಹೆಸರು ಮಾಡಬೇಕು, ನಮ್ಮ ಸಭೆಯಲ್ಲಿ ನೀವು ಒಳ್ಳೆಯವರಾಗಿರ್ಬೇಕು. ಬೇರೆ ಸಭೆಯಲ್ಲೂ ಬೇರೆ ಸಂಸ್ಥೆಯಲ್ಲಿ ಹೋಗಿ ಅಲ್ಲಿ ಏನೋ ದಾನಶೂರನಾಗಿ ನೀವು ಏನು ಮಾಡಿದ್ರು ಅದು ಲೆಕ್ಕಕ್ಕಿಲ್ಲ. ಹೇಳಿದಲ್ಲಿ ಬೆಳೆಸಿದ ಮನೆಗೆ ಫಲವನ್ನ ಕೊಡದೆ ಬೆಳೆಯದಂತ ಮನೆಯಲ್ಲಿ ಹೋಗಿ ಬೆಳೆಸೋಕೆ ಹೋಗೋದು. ಅರ್ಥ ಆದ್ರೂ ಹಲ್ಲೆಲೂಯಾ. ಏನೇ ಬೆಳೆಸಿದ ಮನೆಗೆ ಕೊಡದೆ
ಬೆಳೆಸೇನೆ ಇದ್ದಂತ ಮನೆಗೆ ಹೋಗಿ ಕೊಡೋದು ಏನ್ ಪ್ರಯೋಜನ? ಈಗ ಫಾಲೋವಿಂಗ್ ಜೀಸಸ್, ಮನಿ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇಲ್ಲ ಅಂದ್ರೆ ನಿಮ್ಮ ಒಳಗೆ ಒಂದು ಮೈಂಡ್ ಸೆಟಪ್ ಇರಲಿ. ನಾನು ಈ ತಿಂಗಳಿಂದ ಬಡವರಿಗೆ ಸಹಾಯ ಮಾಡ್ತೀನಿ, ನನ್ನ ಹಣ ಸಹಾಯ ಮಾಡಕ್ಕಾಗಲ್ಲ ಅಂದ್ರೆ ಯಾವುದಾದ್ರೂ ಆಹಾರ ಪದಾರ್ಥಗಳನ್ನ ಸಹಾಯ ನಾನು ಮಾಡ್ತೀನಿ ಅಂತ ಮನಸ್ಸು ಮಾಡಿ. ಆಮೇಲೆ ಹಲ್ಲೆಲೂಯಾ, ದೇವ್ರ ನಮಗೆ ಮಹಿಮೆ ಆಗಲಿ. ಲೂಕ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 3ನೇ ಐಶ್ವರ್ಯವಂತ ನೋಡ್ತೀವಿ ನಾವು. ಲೂಕ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 3ನೇ ದೊಡ್ಡ ಐಶ್ವರ್ಯವಂತ 19:20 ನೋಡ್ತೀವಿ. ಈ ದೊಡ್ಡ ಐಶ್ವರ್ಯವಂತ ದಿನಾಲು ಸಕಲಾವತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರವನ್ನ ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಾ ಇದ್ದನು. ಹೆಂಗಿದ್ದಾನೆ? ಅವನ ಮನೆಯ ಬಾಗಿ ಬಿದ್ದಂತ ಲಾಜರ್ನ ಕುರಿತು ಅವನಿಗೆ ಯೋಚನೆನೇ ಇಲ್ಲ. 22ನೇ ವಾಕ್ಯ ಹೇಳುತ್ತೆ, ಲಾಜರನು ಸತ್ತನು, ದೇವದೂತರನ್ನು ಎತ್ತುಕೊಂಡು ಹೋದರು, ಅಬ್ರಾಮನ ಎದೆಗೆ ಒರಗಿಸಿದರು. ಐಶ್ವರ್ಯವಂತನು ಸತ್ತನು, ಅವನಿಗೆ ಉತ್ತರ ಕ್ರಿಯೆಗಳಾದವು, ಅವನು ಪಾತಾಳದ ಒಳಗೆ ಯಾತನೆ ಪಡುತ್ತಾ ಇದ್ದನು. ಮನಿ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆ ಅಂದ್ರೆ ನಿಮಗೆ ಯಾವತ್ತು ಬಟ್ಟೆಗಳ ಮೇಲೇನೆ ಕಣ್ಣು. ಏನ್ ಬರ್ತಾರೆ, ಬಟ್ಟೆ ತಗೊಳ್ಬಾರ್ದಾ? ತಗೊಳ್ಳಿ, ನಾನು ಬೇಡ ಅಂತ ಹೇಳಲಿಲ್ಲ. ಆದ್ರೆ ಇವತ್ತು ಬಟ್ಟೆಗಳೇ ನಿಮಗೆ ಜೀವನ ಆಗ್ಬಿಟ್ಟಿದ್ಯಾ? ಇವನು ಯಾವ ರೀತಿ ದಿನಾಲು ಹೊಸ ಬಟ್ಟೆಗಳನ್ನ ಆದುಕೊಂಡು ಸಾಫ್ಟ್ ಬಟ್ಟೆಗಳನ್ನ ಆಡಿಕೊಂಡು ಜೀವನವನ್ನ ಮಾಡ್ತಾ ಇದ್ನೋ, ಒಳ್ಳೆ ಊಟಗಳನ್ನ ತಿಂತಾ ಇದ್ನೋ, ಇದೇ ರೀತಿ ಅನೇಕ ನಮ್ಮ ಸಭೆ ವಿಶ್ವಾಸಿಗಳುವೆ ಒಳ್ಳೆ ಊಟಗಳನ್ನ ತಿನ್ಕೊಂಡು ಒಳ್ಳೆ ಬಟ್ಟೆಗಳನ್ನ ಹಾಕೊಂಡು ಕಾಲ ಕಳೀತಾ ಇದ್ದಾರೆ. ತಮ್ಮ ಮನೆ ಹತ್ರ ಇರೋರು ವಿಶ್ವಾಸಿ, ಒಂದು ಬಡ ವಿಶ್ವಾಸಿ ಹೀಗೆ ಸಹಾಯ ಮಾಡುವ ಮನಸ್ಸು ಇಲ್ಲ. ಈ ಐಶ್ವರ್ಯವಂತ ಎಷ್ಟು ಸಲ ಹೋದ, ಎಷ್ಟು ಸಲ ಬಂದ. ಇವನೊಬ್ಬ ಲಾಜರ್ ಅನ್ನುವಂತ ಹೆಸರು ಗೊತ್ತು. ನರಕದಿಂದ ಅವನನ್ನ ಗುರುತಿಸ್ತಾ ಇದ್ದಾನೆ. ನಾನು ಹೇಳ್ತಾ ಇದ್ದೀನಿ, ಒಬ್ಬ ಮನುಷ್ಯ ನರಕಕ್ಕೆ ಹೋದ್ಮೇಲೆ ನರಕದಿಂದ ಅವನು ಯಾರನ್ನು ಗುರುತಿಸಕ್ ಆಗೋದಿಲ್ಲ. ಯಾಕೆ ಹೇಳಿ? ಅವನ ವೇದನೆಗಳು. ಆದ್ರೆ ಇವನಿಗೆ ನರಕದಿಂದ ಲಾಜರನ್ನ ನೋಡಿ ಲಾಜರಿನಲ್ಲಿ ಸಹಾಯವನ್ನ ಕೇಳ್ತಾ ಇದ್ದಾನೆ. ನೀರು, ಒಂದು ತೊಟ್ಟು ನೀರಿನ ಸಹಾಯವನ್ನ, ಭೂಮಿಯಲ್ಲಿ ಅವನು ಒಂದು ತೊಟ್ಟು ನೀರನ್ನ, ಅಂದ್ರೆ ಅವನ ಬಾಯಿ ಎಂಜಲು ಅಂದ್ರೆ ಬಾಯಲ್ಲಿ ಬರುವ ನೀರು ಲಾಜರಿಗೆ ಕೊಡಕ್ಕಾಗಲಿಲ್ಲ. ಆದ್ರೆ ಲಾಜರನ ತುದಿ ಬೆರಳ ನೀರನ್ನ ಅವನು ಕೇಳಿದ. ಪುರಿದ ಅವನು. ನಿಮ್ಮಲ್ಲಿ ಒಂದು ಸ್ವಭಾವ ಇದೆ, ನಾನು ಹಿಂದೆ ಹೇಳಿದೆ ನಿಮಗೆ, ಮರ್ತು ಬಿಟ್ಟಿರ್ತೀರ ನೀವು. ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆ ಅಡಿಗೆಯನ್ನ ಮಾಡಿದ್ರೆ, ನಮ್ಮ ಸಭೆಯ ವಿಶ್ವಾಸಗಳು ಯಾರಾದ್ರೂ ಬಡತನ ಗೊತ್ತಿದ್ರೆ ನೀವು ಹೋಗಿ ಅವರಿಗೆ ಅನ್ನವೂ ಸಾಂಬಾರು ಎತ್ಕೊಂಡು ಹೋಗಿ ಕೊಡಬೇಕು. ಅಳ್ಸೋಗದ್ನ ಕೊಡಬಾರ್ದು, ವೇಸ್ಟ್ ಆಗುತ್ತೆ ಅಂತ ಕೊಡಬಾರ್ದು, ಕೆಟ್ಟು ಹೋಗಿದ್ದನ್ನ ಕೊಡಬಾರ್ದು. ನೀವು ಯಾವುದನ್ನ ತಿಂತಿರೋ ಉತ್ತಮವಾಗಿರುತ್ತೋ ಅದನ್ನ ನೀವು ಅವರಿಗೆ ಕೊಡಬೇಕು. ದೇವರು ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಯಾಕೆ? ನಿನ್ನಂತೆಯೇ ನಾವು ಈ ಹಾಳಾದ ಫ್ರಿಡ್ಜ್ ಬಂದ್ಬಿಟ್ಟು ಕೂಡ್ಸು, ಬೆಳಗ್ಗೆಗಾಗುತ್ತೆ, ಮಧ್ಯಾಹ್ನಕ್ಕಾಗುತ್ತೆ, ರಾತ್ರಿಗಾಗುತ್ತೆ. ನಾವು ಧಾರಾಳವಾಗಿದ್ದಂಥವ್ರನ್ನ ನಮ್ಮ ಜೀವನ ಹಂಗೆ ಮಾಡಿಬಿಡ್ತು. ನಾನು ನಿಜ ಹೇಳ್ತೀನಿ, ಇವತ್ತು ನಾವೆಷ್ಟೋ ಸಲ ದೇವರ ಕೃಪೆಯಲ್ಲಿ ಜೀವಿಸ್ತಾ ಇದೀವಿ. ನನ್ನ ಹೆಂಡತಿ ಆಗಿರ್ಬೋದು, ನಮ್ಮ ಮಕ್ಕಳೇ ಆಗಿರ್ಬೋದು, ನಾವೇ ಆಗಿರ್ಬೋದು, ನಾವು ಬರೀ ನೆನೆಸ್ತೀವಿ. ನನ್ನ ಮಗಳು ನೆನೆಸ್ತಾರೆ, ದೇವರೇ ಹೇಳ್ತೀನಿ ಬಿರಿಯಾನಿ ತಿನ್ಬೇಕಲ್ಲ, ಬಿರಿಯಾನಿ ಮನೆ ಉಳ್ಕೊಂಡು ಬರುತ್ತೆ, ಯಾರಾದ್ರೂ ಕೊಡ್ತಾರೆ. ನನಗೆ ಕೊಟ್ರೆ ನಾನು ತಿನ್ನೋಕೆ ಹೋಗಲ್ಲ, ಮಡಗ್ಬಿಡ್ತೀನಿ, ಇರ್ಲಿ ಮಕ್ಕಳಿಗೆ ಇಷ್ಟ ಅಂತೀನಿ. ಯಾಕೆ ಗೊತ್ತಾ? ದೇವರು ಅವರ ಮನಸ್ಸಲ್ಲಿ ಕ್ರಿಯೆ ಮಾಡ್ತಾನೆ. ಇವತ್ತು ನಿಮ್ಮ ಮನೆಯಲ್ಲಿ ಒಳ್ಳೆ ಅಡಿಗೆನ ಮಾಡಿದ್ಯಾ, ಯಾಕೆ ಎತ್ಕೊಂಡೋಗಿ ನಿಮ್ಮ ಬ್ರದರ್ಗೆ ಕೊಡಬಾರ್ದು? ಆಗ ಮನಸ್ಸೇನಾಗುತ್ತೆ? ಎತ್ಕೊಂಡ್ಬಂದು. ಆದ್ರೆ ಬ್ರದರ್ ಕೊಡುವಂತ ಮನಸ್ಸಿದೆ, ದೇವ್ರ ಸ್ತೋತ್ರ. ಅದೇ ನಿಮ್ಮ ಪಕ್ಕದ ಮನೆಯಲ್ಲಿ ಒಬ್ರು ಇದಾರಲ್ಲ, ಮಾಂಸ ತಿಂದು ಎಷ್ಟು ದಿನ ಆಯ್ತೋ ಗೊತ್ತಿಲ್ಲ, ಅವ್ರಿಗೆ ಯಾಕೆ ನೀವು ಕೊಡಬಾರ್ದು? ಇದನ್ನ ನೀವು ಈ ವಾರದಲ್ಲಿ ಆಕ್ಟಿವೇಟ್ ಮಾಡಬೇಕು. ಆಮೇಲೆ ಅಲ್ಲೇಲೂಯಾ. ಎಷ್ಟೋ ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ಅಜ್ಜಿ ತಾತಂದ್ರಗಳಿರ್ತಾರೆ, ಅವ್ರಿಗೆ ಮೂಳೆ ವಾಸನೆ ಬೇಕು. ಯಾವ ವಾಸನೆ ಬೇಕಮ್ಮ?
ಆ ಮೂಳೆ ವಾಸನೆಗಾದ್ರೂ ನಿಮ್ಮಿಂದ ಸಹಾಯವಾಗುವಂತ ಒಂದು ಚಿಕ್ಕ ಬೊಟ್ಲನ್ನ ತಗೊಂಡೋಗಿ ಅವರಿಗೆ ನೀವು ಕೊಡಿ. ಅಜ್ಜಿ ಹೇಳಿ ಸ್ವಲ್ಪ ತಿನ್ನಿ, ಒಂದು ಕೈಮಾ ಸಾರು ತಿನ್ನಿ. ಕೈಮಾ ಮಗ, ಕೈಮಾನ ದೇವನಿಗೆ ಚಾನೇ ಇಡ್ಲಿ, ದೇವನಿಗೆ ಸಾನೇ ಇಡ್ಲಿ, ನೀನ್ ಚೆನ್ನಾಗಿರ್ಬೇಕು. ಆ ಅಜ್ಜಿ ಬಾಯಲ್ಲಿ ತನ್ನ ಮಕ್ಕಳಿಗೆ ಆಶೀರ್ವಾದ ಬರ್ಲಿಲ್ಲ. ಯಾರು ಕೊಂಚಿ? ಎಷ್ಟು ಜನಕ್ಕೆ ಇದು ಬೇಕು ಬೇಡ? ಎಷ್ಟು ಜನಕ್ಕೆ ಬೇಕು ಬೇಡ? ಮಾಡ್ಬೇಕು. ನಾವೇ ಬಿಡಿತಮ್ಮ, ನಂಬಳಿಕೆ ಸಿದ್ದರಾಮಯ್ಯ ಅವರೇ ಹೇಳಿ. ಅರ್ಥ ಆಯ್ತರಮ್ಮ? ಈ ಮೂರನೇ ಐಶ್ವರ್ಯವಂತನಂತೆ ನಾವು ಇರಬಾರ್ದು. ಇವನ ಮನೆಯನ್ನ ಸೇಟನ್ ಕಂಟ್ರೋಲ್ ಮಾಡಿದ ನಿಮಿತ್ತವಾಗಿ ಇವನ ಮೈಂಡ್ ಎಲ್ಲ ಬಟ್ಟೆ, ಇವನ್ ಮೈಂಡ್ ಎಲ್ಲ ತಿನ್ನೋದಷ್ಟೇ ಆಗಿತ್ತು. ಇವತ್ತು ನಿಮ್ಗೆ ಬಟ್ಟೆ ತಗೊಳ್ಬೇಡಿ ಅಂತ ಹೇಳ್ತಲ್ಲ, ನೀ ಬಟ್ಟೆ ತಗೊಳ್ಳುವಾಗ ನಿನ್ನ ಸಹೋದರಕ್ಕೂ ನಿಮ್ಗೆ ಯೋಚನೆ ಬರಬೇಕು, ನಾನು ಅವ್ರ ಬಟ್ಟೆ ಇಸ್ಕೊಡ್ಬೇಕು. ನೀವೊಂದು ಸೀರೆ ತಗೊಂಡ್ರೆ ಇವರು ಬಡವರು, ಅವ್ರಿಗೊಂದು ಸೀರೆ ತಗೊಂಡ ಮನಸ್ಸು ನಿಮಗೆ ಬರಬೇಕು. ನೀವೊಂದು ಟೀ ಶರ್ಟ್ ತಗೊಂಡ್ರೆ ಅವ್ರಿಗೊಂದು ಟೀ ಶರ್ಟ್ ಈಸ್ಕೊಬಿಟ್ಟು ನಾನು ದುಡ್ಡು ಕೊಡು ಕೇಳಬೇಡಿ. ನಿನ್ನಿಂದ ಆಗುವ ಉಪಕಾರ ಇಷ್ಟೇ. ಇದಕ್ಕೆ ಕರ್ತನು ತಾನೇ ನಿನಗೆ ಪರಲೋಕದಲ್ಲಿ ಅಬ್ರಹಾಮನ ಎದೆಯಲ್ಲಿ ಒರಗಿಸ್ತಾನೆ. ಆಮೇಲೆ ಅಲ್ಲೇಲುಯ. ಒಂದು ವೇಳೆ ಐಶ್ವರ್ಯವಂತನು ಲಾಜರನಿಗೆ ಊಟ ತಿಂಡಿಲ್ಲ ಕೊಟ್ಟು ಬಟ್ಟೆ ಕೊಟ್ಟಿದ್ದೆ ಆಗಿದ್ರೆ ಅಬ್ರಹಾಮನ ಎದೆಗೆ ಲಾಜರ್ ಹೋಗ್ತಾ ಇರಲಿಲ್ಲ, ಅಬ್ರಹಾಮನ ಎದೆಗೆ ಐಶ್ವರ್ಯವಂತನೇ ಹೋಗ್ತಾ ಇದ್ದ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಆಸೆ ತಂದೆಯಾದ ದೇವರ ಎದೆಯಲ್ಲಿ ಹೋಗಿ ಒರಗಬೇಕು? ಆದರೆ ನಿಮ್ಮ ಮನೆ ಪಕ್ಕ ಇರೋರು, ಮನೆ ಹಿಂದೆ ಇರೋರು, ಮನೆ ಮುಂದೆ ಇರೋರು ಇರೋರಿಗೆ ಹೇಳ್ತಾ ಇಲ್ಲ, ಇಲ್ಲದೆ ಇರುವಂತವರಿಗೆ ಸಹಾಯ ಮಾಡಿ. ಅದು ದಯವಿಟ್ಟು ಇಂಥವ್ರು ಮಾಡ್ಬೇಡಿ. ಇದ್ರುವೆ ಪಿಚಕಾರ ಮಾರಿ ವಾಡ್ರಂಗ್ಳೆ ಎವಡಿ ತಲೆ ಬಾಚಿದೆ, ಬಟ್ಟೆ ಹಾಕ್ದೆ, ಏನ ಕೊಳಂಬಿ ಕರಿ ಕೊಳಂಬಿಟ್ಟು ಕರಿ ಕೊಡಕ್ರಿಯಾ ಅಂತಾರೆ. ಇವರು ಅಪಟ ಪಿಚಕಾರಗಳು. ಇವರು ಇದೇ ಸೋಂಬೇರಿಗಳು. ಅಡಿಗೆ ಮಾಡಲ್ಲ, ಸೋಂಬೇರಿಗಳು ತಿನ್ನಲ್ಲ. ಇವರಿಗೆ ಪಕ್ಕದ ಮನೆ, ಎದುರು ಮನೆ, ಮುಂದೆ ಮನೆ, ಹಿಂದೆ ಮನೆ ಏನ್ ಬರುತ್ತೋ ನಾಯಿ ಮೂಗುತ್ತಾರೆ, ಮೂಗು ವಾಸನೆ. ಹೆಂಗೋ ವಾಸನೆ ಅಡಿಗಿದೆ, ಹಿಂಗೆ ವಾಸನೆ ಅಡಿಗಿದೆ, ಸೀದಾ ಮನೆಗೆ ಹೋಗ್ಬಿಟ್ಟು ಕೂತ್ಬಿಡೋದು. ಹೋಗ್ಬಿಟ್ಟು ನಮ್ಮ ತನ್ನ ಸಭಾ ಊಟ ಬಂದ ಟೈಮಲ್ಲಿ ಊಟ ಮಾಡಿ ಅಂತ ಹೇಳ್ತೀವಿ. ಅದು ಹೇಳ್ತೀವೋ ಇಲ್ವೋ ಕಾಯ್ತಾ ಇರೋದು, ಕೂತ್ಕೊಂಡ್ಬಿಡೋದ. ಇದು ಮಾಡ್ಬೇಡಿ ಹೇಳಿ, ಹಿಂಗ್ ಮಾಡಬಾರ್ದು. ಜನರಿಗೆ ವಿಷಯ ಅರ್ಥ ಆಯ್ತು? ನಿಮ್ಮ ಮನೆ ಪಕ್ಕ ಇರೋರು, ನಿಮ್ಮ ಮನೆ ಹಿಂದೆ ಇರೋರು, ನಿಮ್ಮ ಮನೆ ಹತ್ರ ವಯಸ್ಸಾಗಿರೋರು, ಅನಾರ್ಥರಾಗಿರೋರು, ಪರದೇಶಿಗಳಾಗಿರೋ, ಏನು ಇಲ್ಲದೆ ಇರುವಂಥವ್ರು, ಭಿಕ್ಷುಕರಾಗಿರುವಂಥವ್ರು, ನೀವು ಒಳ್ಳೆ ಊಟ ಮಾಡಿದ್ರೆ ನಿಮ್ಮ ಮೈಂಡ್ ಇಟ್ಕೋಬೇಕು, ಒಳ್ಳೆ ಊಟ ಮಾಡಿದ್ದೀನಿ, ಯಾರಾದ್ರೂ 2 ಭಿಕ್ಷುಕರು ಎತ್ಕೊಂಡೋಗಿ ನಾವು ಊಟ ಹಾಕ್ಕೊಡ್ಬೇಕು. ಇವತ್ತು ಒಳ್ಳೆ ಮಟನ್ ಬಿರಿಯಾನಿ ಮಾಡಿದ್ದೀನಿ ಅಂತೇಳಿ ನಿಮ್ಮ ಮಟನ್ 2 ಪೀಸ್ ಒಳ್ಳೆ ಸಾಫ್ಟ್ ಮೂಳೆ ಪೀಸ್ ಹಾಕ್ಬಿಡಿ. ಆಮೇಲೆ ಒಳ್ಳೆ ಮಾಂಸ ಪೀಸ್ನ ಹಾಕಿ ಊಟ ಹಾಕ್ಬಿಟ್ಟು ರೋಡಲ್ಲಿ ಹೋಗುವಾಗ 1-2 ಬಡವರಿಗೆ ಕೊಟ್ಬಿಟ್ಟು ಬನ್ನಿ. ಆಮೇಲೆ ನೀವು ತಿನ್ನಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮೊಳಗೆ ಇಂಥ ಕಾರ್ಯಗಳು ನಡೆಯಲಿ. ನಿಮ್ಮ ಹಣ ದೇವರು ಕಂಟ್ರೋಲ್ ಮಾಡ್ತಾ ಇದ್ದಾನೆ. ನಿಮ್ಮ ಮನೆಯಲ್ಲಿ ನೀವು ಏನೇ ವಿಶೇಷವಾದ ಅಡಿಗೆ ಮಾಡಿದ್ರೆ ಅವತ್ತು ಫಸ್ಟ್ ಎತ್ಕೊಂಡೋಗಿ ಬಡವರಿಗೆ ಕೊಟ್ಬಿಟ್ಟು, ಅನಾಥರಿಗೆ ಕೊಟ್ಬಿಟ್ಟು, ಭಿಕ್ಷುಕರಿಗೆ ಕೊಟ್ಬಿಟ್ಟು ಆಮೇಲೆ ಬಂದು ನೀವು ತಿನ್ಬೇಕು. ಇದನ್ನ ನೀವು ಕಾರ್ಯರೂಪ ತರುವುದಾದ್ರೆ ನಿಮ್ಮ ಹಣವನ್ನ ದೇವರು ಕಂಟ್ರೋಲ್ ಮಾಡ್ತಾ ಇದ್ದಾನೆ, ಸೈತಾನ ಅಲ್ಲ. ಆದ್ರೆ ಒಬ್ಬ ಬಡವನಿಗೆ ಕೊಡಕ್ಕೆ ನಿನ್ಗೆ ಮನಸ್ಸೇ ಬರ್ತಾ ಇಲ್ಲ, ಒಬ್ಬ ಅನಾಥನ ಕೊಡಕ್ಕೆ ನಿನ್ಗೆ ಮನಸ್ಸು ಬರ್ತಾ ಇಲ್ಲ, ಒಬ್ಬ ಪರದೇಶಿ ಕೊಡಕ್ಕೆ ನಿನ್ಗೆ ಮನಸ್ಸೇ ಬರ್ತಾ ಇಲ್ಲ ಅಂದ್ಮೇಲೆ ನಿನ್ನ ಹಣವನ್ನ ಸೈತಾನ ಆಳ್ವಿಕೆ ಮಾಡ್ತಾ ಇದ್ದಾನೆ. ನಿನ್ನ ಹಣ ನಿನ್ನೊಂದಿಗೆ ನಾಶವಾಗಿ ಹೋಗುತ್ತೆ ಒಂದು ದಿನ. ಅಬ್ರಹಾಮನ ಎದೆಯಲ್ಲಿ ಹೊರಗಬೇಕು ಅಂತ ನಿನಗೆ ಆಸೆ ಇದೆ ಅಂದ್ರೆ ಹೇಳಿ ಜೋರಾಗಿ, ಯಾರು ಹೇಳಿ? ಅಬ್ರಹಾಮನ ಎದೆಯಲ್ಲಿ ಹೊರಗಬೇಕು ನಿನಗೆ ಆಸೆ ಇದೆ ಅಂದಮೇಲೆ ಇವತ್ತಿನಿಂದ ನಿನ್ನ ಮನೆಯಲ್ಲಿ ನೀವು ಪ್ರಾರಂಭಿಸಬೇಕು. ಒಳ್ಳೆಯ ಊಟವನ್ನ ಮಾಡಿದಾಗ ಅದನ್ನ 2 ಒಬ್ಬರು ಅಥವಾ ಇಬ್ಬರಿಗಾದ್ರೂ ಭಿಕ್ಷುಕರಿಗೆ ಕೊಟ್ಬಿಟ್ಟು ಆಮೇಲೆ ಬಂದು ಮನೆಯಲ್ಲಿ ತಿನ್ಬೇಕು. ಆಮೇನ್, ಹಲ್ಲೆಲೂಯ. ಅಪೊಸ್ತಲರ 4ನೇ ಅಧ್ಯಾಯದಲ್ಲಿ 5ನೇ ಅಧ್ಯಾಯದಲ್ಲಿ ಅನನೀಯ ಸಫೇರಿಯ ಇಬ್ಬರನ್ನ ನೋಡ್ತೀವಿ. ಚಾಪ್ಟರ್ 5 1ರಿಂದ 11 ವಾಕ್ಯಗಳು. ಇವರಿಬ್ಬರ ಉದಾಹರಣೆ ನೋಡುವಾಗ ಸೈತಾನ ಸೂಪರ್ ಆಗಿ ಕಂಟ್ರೋಲ್ ಮಾಡಿದನ್ನ ಕಾಣ್ತೀವಿ. ಇವರ ಮನೆಯನ್ನ ಸೈತಾನ ಕಂಟ್ರೋಲ್ ಮಾಡ್ತಾ ಇದ್ದಾನೆ.
ಮಾತಾಡಬೇಡಿ. ಒಬ್ಬ ಮನುಷ್ಯನು ಸಫೆರನೆಂಬ ತನ್ನ ಹೆಂಡತಿ ಸಮೇತ ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗ ಬಚ್ಚಿಟ್ಟು ಇನ್ನೊಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ಆಗ ಅನೆನಾಯನೆ, ಸೈತಾನ ನಿನ್ನ ಹೃದಯದಲ್ಲಿ ತುಂಬಿಕೊಂಡಿರುವುದು ಏನು? ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರ ಆತ್ಮನು ವಂಚಿಸಬೇಕೆಂದಿದ್ದಿ? ಆಸ್ತಿ ಇದ್ದಾಗ ನಿನ್ನದೇ ಆಗಿತ್ತು, ಮಾರಿದ ಮೇಲೆಯೂ ಹಣವು ನಿನ್ನ ಅಧೀನವೇ ಇತ್ತಲ್ಲವೇ? ವರ್ಡ್ 4 ನೋಡಿ. ಹಣವು ನಿನ್ನ ಅಧೀನದಲ್ಲೇ ಇತ್ತಲ್ಲವೇ? ಹಣವು ನಿನ್ನ ಅಧೀನದಲ್ಲಿಯೇ ಇತ್ತಲ್ಲವೇ? ಅಂದ್ರೆ ಯು ಆರ್ ಕಂಟ್ರೋಲಿಂಗ್ ಯುವರ್ ಮನಿ. ವೆನ್ ಸೇಟನ್ ಎಂಟರ್ ಇನ್ ಯುವರ್ ಹಾರ್ಟ್, ಸೇಟನ್ ಕಂಟ್ರೋಲ್ ಯುವರ್ ಮನಿ. ಆಯ್ತಾ? ನಿನ್ನ ಹೃದಯದಲ್ಲಿ ಈ ಕಾರ್ಯವನ್ನ ಯೋಚಿಸುವುದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೆ ಆಡಿದ್ದಿ. ಹೆಂಡತಿ ಬರ್ತಾಳೆ, ನೀವು ಹೊಲವನ್ನು ಮಾರಿದು ಇಷ್ಟೇ ಹಣಕ್ಕೋ? ನನಗೆ ಹೇಳು. ಆಕೆ ಹೌದು, ಇಷ್ಟೇ ಅಂದರು. ನೀವಿಬ್ಬರು ಕರ್ತನ ಆತ್ಮನನ್ನು ಪರೀಕ್ಷಿಸುವುದಕ್ಕೆ ಯಾಕೆ ಒಡಂಬಟ್ಟಿರಿ? ನೀವಿಬ್ಬರು ಕರ್ತನ ಆತ್ಮನನ್ನ ಪರೀಕ್ಷಿಸುವುದಕ್ಕೆ ಯಾಕೆ ಒಡಂಬಟ್ಟಿರಿ? ಅಗೋ, ನಿನ್ನ ಗಂಡನ ಹೂಣಿದವರು ಬಾಗಿಲಲ್ಲಿ ಕಾಲಿಟ್ಟಿದ್ದಾರೆ, ನಿನ್ನ ಹೊತ್ತುಕೊಂಡು ಹೋಗುವರು. ಕೂಡಲೇ ಪ್ರಾಣ ಹೋಯಿತು. ಇದು ಅಪೊಸ್ತಲರ ಕಾಲದಲ್ಲಿ ನಡೆದಂತ ಒಂದು ಭಯಂಕರವಾದ ಒಂದು ಘಟನೆ. ಸೇಟನ್ ನಿನ್ನ ಮನೆಯನ್ನ ಅವನು ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅವನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿರ್ತಾನೆ. ಹಣವು ಆಸ್ತಿಯು ನಿನ್ನ ಅಧೀನದಲ್ಲಿ ಇದ್ದಾಗ ಸೈತಾನ ಹೃದಯದಲ್ಲಿ ಇದಾನ ಇಲ್ವಾ ಅಂತ ಪರೀಕ್ಷೆ ಮಾಡಬೇಕು. ಯಾವಾಗ ನಾವು ಕರ್ತನ ಆತ್ಮನ ವಂಚಿಸುವುದಕ್ಕೂ ಕರ್ತನ ಆತ್ಮನ ಸುಳ್ಳು ಹೇಳಕ್ಕೂ ಪ್ರಯತ್ನಗಳನ್ನ ಪಡ್ತೀವೋ ಅದರ ಗುರುತು ಸೈತಾನ ನಮ್ಮ ಮನೆಯನ್ನ ಕಂಟ್ರೋಲ್ ಮಾಡ್ತಿದ್ದಾನೆ. ಸಾಧಾರಣವಾಗಿ ಅನನಾಯ ಸಫರ್ಯ ಇಬ್ಬರು ಮಾಡಿದಂತ ತಪ್ಪು ಏನಪ್ಪಾ ಅಂದ್ರೆ, ಕರ್ತನಿಗೆ ವಿರುದ್ಧವಾಗಿ ನಡೆದರು. ಇವರಿಗೆ ದೇವರಿಗೆ ಕೊಡುವ ಮನಸ್ಸು ಇಲ್ಲ. ಏನ್ ಮಾಡಿದ್ರು? ಮಾರಿದ್ರು, ಒಂದು ಭಾಗ ಇಟ್ಕೊಂಡ್ರು, ಒಂದು ಭಾಗ ಕೊಟ್ರು. ನಾಳೆ ಇಷ್ಟೇನೆ. ಏನಪ್ಪಾ ಏನ್ ವಿಷಯ? ಬ್ರದರ್, ನಾನು ಬಿಸ್ನೆಸ್ ಮಾಡಿದೆ ಬ್ರದರ್, 1 ಲಕ್ಷ ರೂಪಾಯಿ ಹಾಕಿದೆ, 2 ಲಕ್ಷ ಬಂತು. ಏನ್ ಮಾಡಿದ್ವಿ? ಅದಕ್ಕೆ ಬ್ರದರ್, ಆ 2 ಲಕ್ಷದಲ್ಲಿ ದಶಮ ಭಾಗ ಅಂತೇಳಿ 20,000 ರೂಪಾಯಿನ ನಾನು ದೇವ್ರಿಗೆ ಕೊಡ್ತಾ ಇದ್ದೀನಿ. ಸರಿ, ಅದರಲ್ಲಿ ಇನ್ನೊಂದು 30,000 ರೂಪಾಯಿನ ಸಭೆಯ ಒಂದು ಕಟ್ಟಡಕ್ಕಾಗಿ ಮುಂದೆ ತಗೊಂಡು ಆಲಯಕ್ಕಾಗಿದ್ದ ಕೊಡ್ತಾ ಇದ್ದೀನಿ. 10,000 ರೂಪಾಯಿ ನಾನು ನಿಮಗೇನು ಕೊಡ್ತಾ ಇದ್ದೀನಿ? ನೀವು ವಿಡಿಯೋ ಎಲ್ಲ ಮಾಡಿದ್ರಲ್ವಾ, ಶೂಟಿಂಗ್ ಮಾಡಿರಲ್ಲ, ಆ ವಿಡಿಯೋ ರಿಲೀಸ್ ಮಾಡಕ್ಕೆ ಕೊಡ್ತೀನಿ. ಮುಗಿದೈತು. ಇವಾಗ ಇವರು 1 ಲಕ್ಷ ಹಾಕಿದ್ದಕ್ಕೆ 40,000 ರೂಪಾಯಿ ಲಾಭ. ಅದು ಚಿಕ್ಕದ ದೊಡ್ಡದ? ಯೋಚಿಸ್ಬಿಟ್ಟು ಹೇಳಿ. ಚಿನ್ನ ಪೆರಸಾಮದ ದೊಡ್ಡದು. ಆದ್ರೆ ಇವ್ರು ಏನ್ ಮಾಡಿದ್ರೆ, ಹಣ ಬಂದ ಮೇಲೆ ಅದನ್ನ 2 ಭಾಗ ಮಾಡುದು. ಏನ್ ಮಾಡುದು? ಒಂದು ಅವರಿಗೆ, ಇನ್ನೊಂದು ದೇವರಿಗೆ. ನಾನು ಕೇಳ್ತೀನಿ, ದೇವರಿಗೆ ಪಾಲು ಕೊಡುವಷ್ಟು ದೊಡ್ಡವನಾಗ್ಬಿಟ್ಟ? ಐ ಆಮ್ ಆಸ್ಕಿಂಗ್ ಯು ಒನ್ ಕ್ವಶನ್. ದೇವರಿಗೆ ಪಾಲು ಕೊಡುವಷ್ಟು ದೊಡ್ಡವನಾಗ್ಬಿಟ್ಟ? ದೇವರು ನಮಗೆ ಪಾಲು ಕೊಡುವಷ್ಟು ದೊಡ್ಡವನಾಗಿದ್ದಾನೆ. ಇವರು ದೇವರಿಗೆ ಕೊಡುವ ವಿಷಯದಲ್ಲಿ ವಂಚಿಸುವುದು ಮಾತ್ರವಲ್ಲದೆ ಆತನ ಪವಿತ್ರ ಆತ್ಮನಿಗೆ ವಿರುದ್ಧವಾಗಿ ನಡೆದಿದ್ದು, ಪವಿತ್ರ ಆತ್ಮದವರಿಗೆ ಸುಳ್ಳು ಹೇಳಿದ್ದು ಪರಿಪೂರ್ಣ ಗುರ್ತು ಹೇಳುತ್ತೆ. ಸೈತಾನ ಅವರ ಹಣವನ್ನ ಕಂಟ್ರೋಲ್ ಮಾಡ್ತಿದ್ದ. ಇವತ್ತು ಅನೇಕರ ಹಣವನ್ನ ಸೈತಾನ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಸಭೆಗೆ ಕಾಣಿಕೆ ಸರಿಗೆ ಹಾಕಲ್ಲ, ದಶಮ ಭಾಗನ ಹಾಕೋದೇ ಇಲ್ಲ. ದುಡಿತಾರೆ. ಒಬ್ಬರಿಂದ ಪ್ರಶ್ನೆ ಕೇಳಿದ್ರು, ದಶಮ ಭಾಗ ಅಂತ ನ್ಯೂ ಟೆಸ್ಟಮೆಂಟ್ ವಾಕ್ಯನೇ ಇಲ್ವಲ್ಲ, ನಿಮ್ಗೆ ಗೊತ್ತಾ ಅಂದ್ರು. ಗೊತ್ತು ಅಂದೆ. ಏನಕ್ಕೆ ಅಂದ್ರು. ಅದಕ್ಕೆ ನಾನು ದಶಮ ಭಾಗ ಹಾಕಲ್ಲ ಅಂದ್ರು. ಪರವಾಗಿಲ್ಲ ಬಿಡು. ದಶಮ ಭಾಗ ಟೈತ್ ಅನ್ನೋದು ಪರಲೋಕದ ಸಿಟಿಸನ್ಶಿಪ್ ನ ಒಂದು ಗುರುತು.
ಹೇಗೆ ಭಾರತದ ಒಬ್ಬ ವ್ಯಕ್ತಿಯಿಂದ ತಿಳಿದು ನೀ ಟ್ಯಾಕ್ಸ್ ಅನ್ನ ಕಟ್ಟುತ್ತೀಯೋ, ನೀ ಪರಲೋಕದ ಒಬ್ಬ ಪ್ರಜೆ ಅಂದ್ರೆ ನೀನು ಕಟ್ಟುವಂತ ಟೈತ್ ಅದು ಒಂದು ಟ್ಯಾಕ್ಸ್ ರೀತಿ. ಯಾವುದಕ್ಕೆ? ನಾನು ಪರಲೋಕದ ಹಕ್ಕುಳ್ಳವನು. ಯಾರೆಲ್ಲ ಸಭೆಯಲ್ಲಿ ಟೈತ್ ಅನ್ನು ಹಾಕ್ತಾರೋ ಇವರು ಪರಲೋಕದ ಹಕ್ಕುಳ್ಳವರು. ಅದಕ್ಕಾಗಿ ಸಿಟಿಸನ್ಶಿಪ್ ಅನ್ನು ಅವರು ಮೇಂಟೈನ್ಸ್ ಮಾಡ್ತಿರ್ತಾರೆ. ಆದರೆ ಇವತ್ತು ಅನೇಕರು ಹೇಗಿದ್ದಾರೆ ಅಂದ್ರೆ ಕರ್ತನಿಗೆ ಕೊಡತಕ್ಕದನ್ನ ಅನೇಕರಿಗೆ ಹಂಚ್ತಾ ಇದ್ದಾರೆ. ಏನೇಳಿ? ಸಭೆಯ ಕಾಣಿಕೆ ಪೆಟ್ಟಿಗೆ ತಂದು ಹಾಕಬೇಕಾದ ಹಣವನ್ನ 5 ಸೇವಕರಿಗೆ ಹಂಚೋದು, 5 ಮಿನಿಸ್ಟ್ರಿಗಳಿಗೆ ಹಂಚೋದು, 5 ಸಂಸ್ಥೆಗಳಿಗೆ ಹಂಚೋದು. ಇವ್ರಿಗೆ ಏನಪ್ಪಾ ಅಂದ್ರೆ ನಮ್ಮ ಸಭೆ ತಾನೆ, ನಮ್ಮ ಸಭೆ ಶ್ರೀಮಂತ ಸಭೆ ಆಗ್ತಾ ಇದೆ, ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಬೇರೆ ಸಭೆಗಳಿಗೆ ನಾವು ಕೊಡ್ತೀವಿ. ಬೈಬಲ್ ಅಲ್ಲಿ ಹಾಗೆ ಹೇಳಿಲ್ವಲ್ಲ. ನಿಮ್ಮ ಮನೆಯಲ್ಲಿ ಒಂದು ಕುಟುಂಬದಲ್ಲಿ ನೀವೊಬ್ಬ ಸದಸ್ಯ ಅಂದ ಮೇಲೆ ನೀ ದುಡಿಯುವಂತ ಹಣವನ್ನ ನಿನ್ ಮನೆಗೆ ಕೊಡೋದು ನ್ಯಾಯನ? ನೀ ತಂದು ನನ್ನ ಮನೆ ಕೊಡೋದು ನ್ಯಾಯನ? ಯಾರ ಮನೆಗೆ ರವಿ? ನಿಮ್ಮ ಮನೆಗೆ, ನಮ್ಮ ಮನೆಗ? ಯಾಕೆ? ನಿಮ್ಮ ಮನೆಯಲ್ಲಿ ನೀವೊಬ್ಬ ಸದಸ್ಯ. ಹಾಗಾದ್ರೆ ಈ ಸಭೆಯಲ್ಲಿ ನೀನೊಂದು ಅಂಗ ಅಂದ ಮೇಲೆ, ಕರ್ತನು ನಿನ್ನ ಆಶೀರ್ವದಿಸಿದ್ದಾನೆ ಅಂದ ಮೇಲೆ ನಿನ್ನ ಹಣದಲ್ಲಿ ನೀನು ದಶಮ ಭಾಗ ವರ್ಡನ್ನ ತೆಗಿಬೇಕು. ಯೇಸು ಹಿಡಿದು ನೀನು ಹೇಗೆ ಕೊಡ್ತೀಯೋ ಹಾಗೆ ನಾನು ನಿನಗೆ ಕೊಡ್ತೀನಿ. ನೀನು ನಿನ್ನ ಕೈಯಲ್ಲಿ ಕೊಟ್ರೆ ನಾನು ನನ್ನ ಕೈಯಲ್ಲಿ ಕೊಡ್ತೀನಿ. ನೀನು ಸೆರಗಲ್ಲಿ ಕೊಟ್ರೆ ನಾನು ಸೆರಗಲ್ಲಿ ಕೊಡ್ತೀನಿ. ನೀ ಸೇರಲ್ಲಿ ಕೊಟ್ರೆ ನಾನು ಸೇರಲ್ಲಿ ಕೊಡ್ತೀನಿ ಅಂತ ದೇವರು ಹೇಳ್ತಾನೆ. ಹಾಗಾದ್ರೆ ಕೊಡುವಂತ ನೀನು ಬಲವಂತವಾಗಿ ಕೊಡಬಾರ್ದು, ಕೋಪದಿಂದ ಕೊಡಬಾರ್ದು, ಯೋಚನೆ ಮಾಡ್ಕೊಂಡು ಕೊಡಬಾರ್ದು, ಚಿಂತೆ ಮಾಡ್ಕೊಂಡು ಕೊಡಬಾರ್ದು, ಬೈಕೊಂಡು ಕೊಡಬಾರ್ದು. ಬದಲಾಗಿ ನೀ ಪ್ರೀತಿಯಿಂದ ತಂದು ಕೊಡಬೇಕು. ಆಮೇಲೆ ಹಲ್ಲೆಲೂಯಾ. ಕಾಯಿನ್ ಹೇಬೆಲ್ ಕಾಣಿಕೆ ಕೊಟ್ಟರು, ಜನಗಳಿಗೆ ದೇವರು ದಶಮ ಭಾಗನ ಕೊಡುವಂತೆ ಹೇಳಿದನು. ಇವತ್ತು ಸಭೆಗೆ ದೇವರು ಹೇಳ್ತಾನೆ, ನೀನು ವಿಪರೀತವಾಗಿ ಕೊಡು. ನೀ ಕೊಡುವ ಅಳತೆಯಿಂದಲೇ ನಿನಗೆ ಅಳೆದು ನೀವು 1 ಸಲ ಕೊಟ್ರೆ ನಿನಗೆ 7 ಸಲ ದೇವರು ಕೊಡ್ತಾನೆ. ಜೋರಾಗಿ ಹೇಳಿ. ನೀವು 1 ಸಲ ಕೊಟ್ರೆ 7 ಸಲ. ದೇವರಿಗೆ ಹಣನೇ ಕೊಡಲ್ಲ, ದೇವರು ಕೊಡುವಂಥದ್ದು 7 ಭಾಗವಾಗಿ ನೀನು ಕೊಡ್ತಾನೆ. ಒಂದೊಂದು ನೀನು ಮನೆ ಸೇರ್ಕೊಳ್ಳುತ್ತೆ. ಅವುಗಳೆಲ್ಲವೂ ದೇವರ ಆಶೀರ್ವಾದವೇ. ಇವತ್ತು ಯಾಕೆ ನನ್ನಲ್ಲಿ, ನಮ್ಮ ಮನೆಗಳಲ್ಲಿ ಆಶೀರ್ವಾದ ಇಲ್ಲ ಅಂದ್ರೆ ಸೈತಾನ ನಮ್ಮ ಮನೆಯನ್ನ ಕಂಟ್ರೋಲ್ ಮಾಡಿ ದೇವರಿಗೆ ಕೊಡತಕ್ಕದನ್ನ ಕೊಡದೆ ನಿಲ್ಲಿಸಿದ್ರು. ಯೇಸುವನ್ನು ಒಂದು ಪರೀಕ್ಷೆ ಮಾಡ್ತಾರೆ. ಕೈಸರನಿಗೆ ನಾವು ತೆರಿಗೆನ ಕೊಡೋದು ಸರಿನಾ ತಪ್ಪ? ಲೆಟ್ ಮೀ ಶೋ ಮೀ ಅಂತ ಯೇಸು ಹೇಳ್ತಾನೆ. ಯಾಕೆ? ಯೇಸು ನೋಡೇ ಇಲ್ವಾ? ಯೇಸುಗೆ ಗೊತ್ತೇ ಇಲ್ವಾ? ಯಾಕಂದ್ರೆ ಯೇಸು ನಾಣ್ಯವನ್ನ ಜೋಬಲ್ಲಿ ಇಟ್ಟಿಲ್ಲ. ಯೇಸು ಹೇಳ್ತಾರೆ, ಇಲ್ಲಿ ಯಾರ ಸಿಗ್ನೇಚರ್ ಇದೆ, ಯಾರ ಸ್ಟ್ಯಾಂಪ್ ಇದೆ ಹೇಳ್ತಾರೆ, ಸೀಸರ್. ಹಾಗಾದ್ರೆ ದೇವರದನ್ನ ದೇವರಿಗೆ ಕೊಡಿ, ದೇವರದನ್ನ ದೇವರು ಕೊಡಿ, ರಾಜನದನ್ನ ರಾಜನಿಗೆ ಕೊಡಿ ಅಂತ ಯೇಸು ಹೇಳಿದ್ರು. ಅದೇ ರೋಮ 13ನೇ ಚಾಪ್ಟರ್ ಓದುವಾಗ ಕಂದಾಯವನ್ನ ಕೊಡಿ, ಟ್ಯಾಕ್ಸ್ ಅನ್ನ ಕೊಡಿ ಅಂತ ಯೇಸು ಹೇಳಿದ್ರು. ನಾವು ಸಭೆಗೆ ಏನೆಲ್ಲ ಕೊಡ್ತೀವೋ, ದೇಶಕ್ಕೆ ಏನೆಲ್ಲ ಕೊಡಬೇಕು ಅದನ್ನ ಕೊಡಬೇಕು. ನಿಮ್ಮ ದುಡಿತದ ಒಂದು ಭಾಗವನ್ನ ಸಭೆಗೆ ಕೊಡುವ ಹಾಗೆ ನಿಮ್ಮ ದುಡಿತದ ಎಲ್ಲಾ ಲೆಕ್ಕಾಚಾರಗಳನ್ನ ನೀವು ಸರ್ಕಾರಕ್ಕೆ ಕೊಡಬೇಕು. ಸೈತಾನ್ ನಿಮ್ಮ ಮನೆಯನ್ನ ಕಂಟ್ರೋಲ್ ಮಾಡುವಾಗ ಏನ್ ಮಾಡ್ತದೆ, ನಿಮ್ಮನ್ನ ಸಭೆಗೆ ವಂಚಕರಾಗಿ ಮಾಡುವುದು ಮಾತ್ರವಲ್ಲದೆ ಸರ್ಕಾರಕ್ಕೂ ವಂಚಕರಾಗಿ ಮಾಡಿದ್ದಾನೆ. ಅನೇಕರು ಟ್ಯಾಕ್ಸ್ ಅನ್ನ ಪೇ ಮಾಡ್ತಿಲ್ಲ. ಪೇತ್ರನಿಗೆ ಯೇಸು ಹೇಳ್ತಾರೆ, ಹೋಗಿ ಗಾಳವನ್ನ ಹಾಕಿ ಮೀನನ್ನ ಹಿಡಿ, ಆ ಮೀನನ್ನ ಮಾರಿಬಿಟ್ಟು ತಂದು ನಮ್ಮಿಬ್ಬರದು ಮಂಡೆ ತೆರಿಗೆ ಅಂತ ಕೊಟ್ಬಿಡು ಅಂತ ಯೇಸು ಹೇಳಿದ್ರು. ಜೀಸಸ್ ಭೂಮಿಯಲ್ಲಿದ್ದಾಗ ಟ್ಯಾಕ್ಸ್ ಅನ್ನ ಪೇ ಮಾಡಿದ್ದಾರೆ. ಇವತ್ತು ಎಷ್ಟು ಜನ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ? ಯೇಸುವೆ ಟ್ಯಾಕ್ಸ್ ಅನ್ನ ಕೊಟ್ಟಿದ ಮೇಲೆ, ಸರ್ಕಾರಕ್ಕೆ ಯೇಸುವೆ ಕೊಟ್ಟ ಮೇಲೆ, ಸರ್ಕಾರದಲ್ಲಿ ಕೆಲಸ ಮಾಡುವಂತವರು, ದುಡಿತದಲ್ಲಿ ಕೆಲಸ ಮಾಡುವಂತವರು, ಅನೇಕ ಹಣ ಉಳ್ಳಂತವರು ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಯೇಸು ಹೇಳ್ತಾರೆ, ಕಳ್ಳರು ಅಂತ ಕರೀತಾನೆ. ಸೈತಾನ್ ನಮ್ಮ ಮನೆಯನ್ನ ಕಂಟ್ರೋಲ್ ಮಾಡ್ತಾನೆ ಅಂದ್ರೆ ನಮ್ಮ ಹೃದಯದಲ್ಲಿ ತುಂಬಿಕೊಂಡ್ರು ಮಾತ್ರವಲ್ಲದೆ ಅವನು ನಮ್ಮ ಮನಸ್ಸನ್ನು ತುಂಬಿಕೊಂಡು ಬೇರೆದ ಯೋಚನೆಗಳನ್ನ ತುಂಬಿಸ್ತಾ ಇರ್ತಾನೆ. ನಿಮ್ಮಲ್ಲಿ ಯಾರೆಲ್ಲ ಟ್ಯಾಕ್ಸ್ ಹೋಲ್ಡರ್ಗಳಾಗಿದ್ದಾರೋ ನೀವು ಟ್ಯಾಕ್ಸ್ ಅನ್ನ ಕೊಡ್ಲೇಬೇಕು ಸರ್ಕಾರಕ್ಕೆ. ಸಭೆಗೆ ಕೊಡೋದನ್ನ ಸಭೆಗೆ ಕೊಡಬೇಕು, ಶಾಲೆಗೆ ಕೊಡೋದನ್ನ ಶಾಲೆಗೆ ಕೊಡಬೇಕು, ಮನೆಗೆ ಕೊಡೋದನ್ನ ಮನೆಗೆ ಕೊಡಬೇಕು. ಒಂದು ಕೆಲಸ ಮಾಡಿ, 1 ತಿಂಗಳು ನಿಮ್ಮ ಹೆಂಡತಿಗೆ ಕೊಡೋದನ್ನ ನಿಲ್ಲಿಸಿ, 1 ತಿಂಗಳು ಏನ್ ತಿಂತೀರಾ ಅಂತ ನೋಡೋದು.
ಏನ್ ತಿಂತೀವಿ? ಏನ್ ಹೆಂಡ್ತಿ ಬೇಯಿಸಾಕ್ಬಿಡ್ತಾಳ? ಇಲ್ಲ. ಅಲ್ಲೆಂತಾಳೆ, ನಿಂಗೊಂದು ಖಾಲಿ ತಟ್ಟೆ, ನನ್ಗೊಂದು ಖಾಲಿ ತಟ್ಟೆ, ಖಾಲಿ ಪಾತ್ರೆ ತಂದು ಖಾಲಿ ಸೋಟ್ ತಂದ್ಬಿಟ್ಟು ಟಂಗು 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 ಅಂತಾಳೆ. ನಿನ್ ತಲೆಗೆ ಟಂಗು ಟಂಗು ಅಂತಾಳೆ. ಅವಳು ಉಮ್ಮ ಉಮ್ಮ ಅಂತಾಳೆ, ನೀನು ಉಮ್ಮ ಉಮ್ಮ ಅನ್ಬೇಕು. ಏನಕ್ಕೆ ಅಂದ್ರೆ ನೀನ್ ದುಡ್ಡು ಕೊಳ್ಳಿಲ್ಲ, ನಾನು ಏನು ತರಲಿಲ್ಲ. ಅರ್ಥ ಆಯ್ತಾ ನಿಮ್ಗೆ? ಹಾಗಾದ್ರೆ ಹಣ ಇಲ್ಲದೆ ನಿಮ್ಮ ಮನೆಗೆ ರೇಷನ್ ಇಲ್ಲ ಅಂದ್ಮೇಲೆ ದೇವರ ಆಲಯಕ್ಕೆ ತಂದು ಹಾಕದ ಹೋದ್ರೆ ನಿನಗೆ ಆತ್ಮಕ್ಕೆ ರೇಷನ್ ಹೆಂಗೆ ಕೊಡೋದು? ವಾಕ್ಯ ಕಲಿಬೇಕು, ಸತ್ಯ ಕಲಿಬೇಕು, ಅಭಿಷೇಕ ಹೊಂದ್ಕೋಬೇಕು, ವರಗಳನ್ನ ಹೊಂದಿಕೊಳ್ಬೇಕು, ಉನ್ನತ ಮಟ್ಟದ ಅನುಭವಗಳು ಬೇಕು, ಆಳವಾಗಿ ದೇವರಲ್ಲಿ ಬೆಳಿಬೇಕು. ವೆರಿ ಗುಡ್. ಆದ್ರೆ ದೇವರನ್ನ ಬಹಳವಾಗಿ ಬೆಳಿಬೇಕಂದ ಮೇಲೆ ಆ ಬೆಳೆಸುವ ದೇವರಿಗೆ ಏನು ಕೊಟ್ಟಿದೀಯಾ? ಕೇಳ್ತಾ ಇದ್ರಲ್ಲಮ್ಮ, ಎಷ್ಟು ಕಾರ್ಯಗಳು ನೀವು ಮಾಡಿದ್ಯಾ? ಇಲ್ಲಿ ಅನೆನಾಯ ಸಫರಿಯರ ಹೃದಯದಲ್ಲಿ ಸೈತಾನ ತುಂಬಿಕೊಂಡಿದ್ದಾನೆ. ಆದ್ರೆ ಯಾರು ತುಂಬಿಕೊಂಡಿರ್ಬೋದು? ಆಕ್ಚುಲಿ ದೇವರು ತುಂಬಬೇಕಾದ ಕಡೆಯಲ್ಲಿ ಸೈತಾನ ತುಂಬಿಕೊಂಡ್ರೆ ಅವನು ಪವಿತ್ರಾತ್ಮ ದೇವರನ್ನೇ ವಂಚಿಸಿದ್ದಾನೆ ಅಂದಮೇಲೆ ಇವತ್ತು ದೇವರನ್ನ ವಂಚಿಸುವರು, ಪವಿತ್ರಾತ್ಮನ ವಂಚಿಸುವರು, ಸಭೆನ ವಂಚಿಸುವರು, ಸರ್ಕಾರ ವಂಚಿಸುವರು, ಕುಟುಂಬನ ವಂಚಿಸುವರು ಅನೇಕರು ಇದ್ದಾರೆ. ಆದ್ರೆ ಇವರೆಲ್ಲರೂ ಯಾರಿಂದ ಕಂಟ್ರೋಲ್ ಆಗ್ತಾ ಇದ್ದಾರೆ ಅಂದ್ರೆ ಸೈತಾನಿಂದ ಕಂಟ್ರೋಲ್ ಆಗ್ತಾ ಇದ್ದಾರೆ. ನಾನು ಏನಕ್ಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಹಣ ನಿಮ್ಮ ಅಧೀನದಲ್ಲೇ ಇದೆ, ಆದ್ರೆ ನಿಮ್ಮ ಹೃದಯದಲ್ಲಿ ಯಾರಿದ್ದಾರೆ ಫಸ್ಟ್ ನೋಡಿ. ಜೀಸಸ್ ನಿನಗೆ ಲಕ್ಸುರಿಯಾಗಿ ಇರಬೇಕು ಹೇಳಿದ್ದಾನೆ, ಆದ್ರೆ ನಿನ್ನ ಲಕ್ಸುರಿಯೇ ನಿನಗೆ ಪಾಪವಾಗಬಾರ್ದು ಅದನ್ನು ಕರ್ತನು ಹೇಳಿದ್ದಾನೆ. ನೀನು ಎಲ್ಲಾ ರೀತಿಯ ಜೀವನದಲ್ಲಿ ಅನುಭವಿಸಬೇಕು ಅದನ್ನು ಬರೆದಿದ್ದಾನೆ. ಆದ್ರೆ ಅನುಭವಿಸುವುದೇ ನಿನ್ನ ಪಾಪಕ್ಕೆ ನಡೆಸುತ್ತೆ ಅಂದ್ರೆ ಅದು ನಿನಗೆ ಬೇಡ ಅಂತ ಅದು ಸಹ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಎಲ್ಲ ರಂಗೇನೆ ಇರಬೇಕು, ಇರು. ಆದ್ರೆ ಎಲ್ಲರೂ ಹೋಗುವ ನರಕಕ್ಕೆ ನೀವು ಹೋಗಬೇಡ. ನಿತ್ಯ ಜೀವ ಹೊಂದಿಕೊಳ್ಳುವಂತ ಒಂದು ನೀತಿಯ ಪಾಠ ನಿನ್ನೊಳಗಿದೆ ಅಂದ್ರೆ ಆ ನಿತ್ಯ ಹೋಗುವಂತ ತಡೆಗಳನ್ನ ತೆಗೆದು ಎಸೆ. ಯಾಕಂದ್ರೆ ನಿತ್ಯತ್ವಕ್ಕೆ ನಡೆಸೋದು ದೇವರು ನಿನ್ನ ಹಣ ಹಿಡಿದು ಅಲ್ಲ, ನಿನ್ನ ಆತ್ಮವನ್ನ ಹಿಡಿದು. ಏನಂದ್ರೆ ಕರ್ತನು ನಿನ್ನ ಹಣವನ್ನ ಹಿಡಿದು ನಿತ್ಯ ಜೀವಕ್ಕೆ ನಡೆಸೋದಿಲ್ಲ, ನಿನ್ನ ಆತ್ಮ ಹಿಡಿದು ನಿತ್ಯ ಜೀವಕ್ಕೆ ನಡೆಸ್ತಾನೆ. ಮರಿಬೇಡಿ ವರ್ಡ್ ಅನ್ನ. ಅನಿನಾಯ ಸಫರಿಯದಂತೆ ಸಭೆಯಲ್ಲಿ ಇಂಥವ್ರು ಯಾರು ಇರಬಾರ್ದು. ಇವರು ಪವಿತ್ರಾತ್ಮ ದೇವರನ್ನೇ ವಂಚಿಸ್ಬಿಟ್ರು. ಈ ಆಲಯದಲ್ಲಿ ಮೋಸ ಮಾಡಿದ್ರ? ಈ ಆಲಯಕ್ಕೆ ಮೋಸ ಮಾಡಿದ್ರ? ಈ ಸಭೆಗೆ ಮೋಸ ಮಾಡಿದ್ರ? ಈ ಸಭೆಯ ವಿಷಯಗಳಲ್ಲಿ ಮೋಸ ಮಾಡಿದ್ರ? ಆಲೋಚಿಸಿ ನೋಡಿ. ನಾನು ರಾತ್ರಿ ಒಂದು ವಿಚಾರವನ್ನ ಹೇಳಿದೆ. ಅನೇಕರು ಆಲಯಕ್ಕೆ ಬರ್ತಾರೆ. ದೇವರು ವಾಕ್ಯ ಹೇಳಿದ ಪ್ರಸಂಗಿ 5ನೇ ಚಾಪ್ಟರ್ಲಿ, ನೀ ದೇವಸ್ಥಾನಕ್ಕೆ ಬರುವಾಗ ನಿನ್ನ ಹೆಜ್ಜೆಯನ್ನ ಗಮನಿಸ. ಸುಮ್ಮನೆ ಹರಿಕೆಯನ್ನ ಮಾಡಿಬಿಟ್ಟು ಕನಸನ್ನ ಕಟ್ಕೊಂಬೇಡ. ನಿನ್ನ ಕನಸುಗಳು ದೇವರು ನಾಶ ಮಾಡ್ತಾನೆ. He will destroy all your plans. He will destroy all your ambitions. ಬಿಕಾಸ್ ಅಂದ್ರೆ ನೀ ದೇವರಿಗೆ ಮಾಡಿದ ಹರಿಕೆ ತೀರಿಸದ ನಿಮಿತ್ತ. ನಿಮ್ಮಲ್ಲಿ ಯಾರಾದರೂ ಈ ಸಭೆಯ ಕುರಿತು ಏನಾದರೂ ಅರಿಕೆಗಳನ್ನ ಮಾಡಿದ್ರೆ ಅದನ್ನ ಒತ್ತಾಯವಾಗಿ ಹೇಳ್ತಾ ಇದ್ದೀನಿ, ಇವತ್ತೇ ನೆರವೇರಿಸಕ್ಕೆ ಮುಂದೆ ಬನ್ನಿ. ನಾ ಅದನ್ನ ಕೊಡ್ತೀನಿ, ಇದನ್ನ ಕೊಡ್ತೀನಿ, ಇದನ್ನ ಮಾಡ್ತೀನಿ, ಅದನ್ನ ಮಾಡ್ತೀನಿ ಅಂತ ಹೇಳ್ತೀರಾ. ಅದನ್ನ ಮಾಡದೆ ಹೋದ್ರೆ ಕರ್ತನು ನಿಮ್ಮ ಫ್ಯೂಚರ್ ಪ್ಲಾನ್ಗಳನ್ನ ಡಿಸ್ಟ್ರಾಯ್ ಮಾಡಿಬಿಡ್ತಾನೆ. ಯಾಕಂದ್ರೆ ನೀ ಕರ್ತನಿಗೆ ಹೇಳಿದನ್ನ ನಡೆಸ್ತಿಲ್ಲ. ಆದ್ರೆ ಇವರು ಹೇಳಿದನ್ನ ಏನಂದ್ರೆ ಅರ್ಧ ನಡೆಸಿದ್ರು. ಎಷ್ಟೇ ಫುಲ್ ಅಲ್ಲ, ಜೊರಗಡೆ ಕಿವಿ ಕೇಳಿಲ್ಲ, ಅರ್ಧ ನಡೆಸೋದಕ್ಕೆ ಪರಲೋಕ ಸಿಗ್ತಾ ಅವ್ರಿಗೆ. ಎಲ್ಲಾರು ಗೊತ್ತಾಯ್ತು ಇವರಿಬ್ಬರು ಪವಿತ್ರಾತ್ಮ ದೇವರ ವಂಚಿಸಿದ ನಿಮಿತ್ತ ಎಲ್ಲಿಗೋದ್ರು ಅವರು? ಎಲ್ಲಿಗೋದ್ರು? ನರಕಕ್ಕೆ ಹೋದ್ರು. ಹಾಗಾದ್ರೆ ನರಕಕ್ಕೆ ಹೋಗುವುದಕ್ಕೆ ಸಭೆ ಬಂದಿದ್ದು, ರಕ್ಷಣೆ ಹೊಂದಿದ್ದು, ದೀಕ್ಷಾಸ್ನಾನ ಪಡೆದಿದ್ದು, ಅಭಿಷೇಕ ಹೊಂದಿದ್ದು, ವಾಕ್ಯ ಕಲ್ತಿದ್ದು, ವಾಕ್ಯ ಸಾರಿದ್ದು, ಪ್ರವಾದನೆ ನೋಡಿದ್ದು ನರಕಕ್ಕೆ ಹೋಗಕ್ಕ? ಇದೆಲ್ಲ ಕಾರ್ಯವೆಲ್ಲ ಮಾಡಿ ಹಣ ಸೈತಾನ ಆಳ್ವಿಕೆ ಮಾಡ್ತಾನಂದ್ರೆ ವಿ ಲಾಸ್ಟ್ ಎವ್ರಿಥಿಂಗ್. ನಾವು ಇದು ವಿಷಯ ಯಾವತ್ತು ಹೇಳಿದೆ, ಮತ್ತೆ ಹೇಳ್ತಾ ಇದ್ದೀನಿ. ಇವ್ರು ಬಚ್ಚಿಟ್ರಲ್ಲ, ಯಾರು ಗೊತ್ತು ಎಲ್ಲಿದೆ ಅಂತ. ಒಂದು ವೇಳೆ ನಿಮ್ಮಲ್ಲಿ ಯಾರಾದ್ರೂ ಇಸ್ರೇಲ್ ದೇಶಕ್ಕೆ ಹೋದ್ರೆ ಈ ವಾಕ್ಯಗಳು ಪ್ರಾರ್ಥನೆ ಮಾಡಿ, ದೇವ್ರಿ ಅಣಿನಾಯಿ ಎಲ್ಲಿ ಬೆಚ್ಚಿಟ್ಟನು ನನಗೆ ತಿಳಿಸಪ್ಪ. ಅಲ್ಲೋ ನಾನು
ಬೇಕಾ ಬೇಡವಾ? ನೀವೆಲ್ಲ ಅಯ್ಯೋ ಬಚ್ಚಿಟ್ಟವನೇ ನರ್ಕಕ್ಕೆ ಹೋಗ್ಬಿಟ್ಟ, ಅದು ತಕೊಂಡ್ರೆ ಅಮ್ಮ ನಿಮ್ಮ ನನ್ನ ಮಾತಿನ ಅರ್ಥ ಆಗ್ತದೆ ರವಿ? ನನ್ನ ಮಾತಿನ ಅರ್ಥ ಆಗ್ತಾ ಇದೆಯಾ? ದೇವರ ಕಾರ್ಯಗಳಿಗೂ ದೇವರ ಯೋಜನೆಗಳಿಗೂ ದೇವರ ಉದ್ದೇಶಗಳಿಗೂ ದೇವರ ಸಂಕಲ್ಪಗಳಿಗೂ ಈ ದೇವರ ರಾಜ್ಯವನ್ನ ಕಟ್ಟುವ ವಿಷಯಗಳಿಗೂ ನಿನ್ನ ಹಣ ಉಪಯೋಗಕ್ಕೆ ಬರದೆ ಹೋದರೆ ಅದು ತಿಪ್ಪೆಲ್ ಇರುವುದೇ ವಾಸಿ. ಕಿಂಗ್ಡಮ್ ಆಫ್ ಗಾಡ್ ಬಿಲ್ಟ್ ನಾನ್ ಮಾಡಕ್ಕಾಗಲ್ಲ. ದೇವರ ರಾಜ್ಯವನ್ನ ಕಟ್ಟೋರು ನೀವು. ದೇವರ ರಾಜ್ಯ ದೇವರು ಹೆಂಗ್ ಕಟ್ಟಿದಾನೆ? ನಿಮ್ಮ ಎಲ್ಲರ ಕೈಗಳ ಸಹಾಯದಿಂದ ದೇವರು ತನ್ನ ರಾಜ್ಯವನ್ನ ಕಟ್ತಾನೆ. ಆದ್ರೆ ಆ ರಾಜ್ಯವನ್ನ ಕಟ್ಟುವುದಕ್ಕೆ ನೀವು ಕೈಯನ್ನ ಕೊಡದೆ ಹೋದ್ರೆ, ನೀವು ಸಹಾಯವನ್ನ ಮಾಡದೆ ಹೋದ್ರೆ ನಿಮ್ಮ ಹಣಕ್ಕೆ ನುಸಿ ಹಿಡಿದಿದೆ ಅಂತ ನೀವು ತಿಳ್ಕೊಳ್ಬೇಕು. ಮತ್ತೆ ಚೆನ್ನಾಗಿ ಅರ್ಥ ಆಯ್ತು ವಿಷಯ? ಆಮೇಲೆ ಹಲ್ಲೆಲೂಯಾ. ನೋಡಿ, ಅನೇಕ ಉದಾಹರಣೆಗಳಿವೆ, ತುಂಬಾ ವಿಷಯಗಳಿದೆ. ಸೊಲೊಮೋನ್ ಜೀವನವನ್ನ ನೋಡ್ಬೋದು. ಸೊಲೊಮೋನ್ ಹೇಳ್ತಾನೆ, ದೇವಾಲಯವನ್ನ ಕಟ್ಟಿದ ಮೇಲೆ ತನ್ನ ಮನಸ್ಸಿಗೆ ಬಂದಿದ್ದ ಎಲ್ಲವನ್ನ ಕಟ್ಟಿದಂತೆ ಸೈತಾನ ಅವನನ್ನ ಕಂಟ್ರೋಲ್ ಮಾಡ್ತಾ ಇದ್ದ. ನಿನ್ನ ಮನಸ್ಸಿಗೆ ಬರೋದೆಲ್ಲ ಕಟ್ಟೋದಲ್ಲ, ಪವಿತ್ರಾತ್ಮ ಹೇಳೋದನ್ನ ಮಾತ್ರ ನೀ ಕಟ್ಟಬೇಕು. ಸೊಲೊಮೋನ್ ಅರಸುಗಳಲ್ಲಿ. Oh friend of Martyr, listen the word of God. ಒಂಬತ್ತನೇ ಚಾಪ್ಟರ್ 1ನೇ ವಾಕ್ಯ. ಸ್ವಲ್ಪ ಗಮನಿಸಿ ವಾಕ್ಯನ. ಓದ್ತೀರಾ ರೂಪ ಅವರೇ? ಸೊಲೊಮೋನನು ಆಮೇಲೆ ಯೆಹೋವನ ಆಲಯವನ್ನು, ತನ್ನ ಅರಮನೆಯನ್ನು, ತನಗೆ ಇಷ್ಟವಾದ ಬೇರೆ ಎಲ್ಲಾ ಮಂದಿರಗಳನ್ನು ಕಟ್ಟಿಸಿದ ನಂತರ ಇಲ್ಲಿ 3 ವಿಷಯ ಇದೆ. ನಂಬರ್ 1 ಏನಂತೆ? ಯೆಹೋವನ ಆಲಯ, 2 ಅರಮನೆ. ವರ್ಡ್ ಹಂಗ ಓದ್ಬಾರ್ದು. ಯೆಹೋವನ ಆಲಯ ಹೆಂಗೆ? 2 ತನ್ನ ಅರಮನೆ, 3 ತನಗೆ ಇಷ್ಟವಾದ ಬೇರೆ ಎಲ್ಲಾ ಮಂದಿರಗಳನ್ನು. ನೋಡಿ, ಇದ್ರಲ್ಲಿ ನಿಮ್ಗೆ ತಪ್ಪು ಕಡಿಯಕ್ಕಾಗಲ್ಲ. ಇದನ್ನ ಎಷ್ಟೋ ಸಲ ನಾವು ಓದಿದ್ದೀವಿ. ಅರೆ ಸೇಟನ್ ಅವನ ಮನೆಯನ್ನ ಕಂಟ್ರೋಲ್ ಮಾಡದೆ ಹೆಂಗ್ ಗೊತ್ತಾಗ್ತಂದ್ರೆ, ದೇವರು ಅವನಿಗೆ ಧನವನ್ನು, ಘನವನ್ನು, ಐಶ್ವರ್ಯವನ್ನು ಅನುಗ್ರಹಿಸಿದನು. ಅವನಿಗೆ ದೇವಾಲಯವನ್ನ ಕಟ್ಟುವಂತ ನಕ್ಷೆ ಕೊಡಲಾಯಿತು. ದೇವಾಲಯ ಕಟ್ಟಬೇಕನ್ನುವುದೇ ದಾವೀದನ ಆಶ್ರಯವನ್ನು ಆಗಿತ್ತು. ಅದನ್ನು ಕಟ್ಟುವುದಕ್ಕೆ ಎಲ್ಲವನ್ನ ಒದಗಿಸಿ ಕೊಟ್ಟನು. ಆದ್ರೆ ಅರಮನೆ ಕಟ್ಟುವುದಕ್ಕೆ ಯಾರು ಹೇಳಿದ್ದು? Who said to build a palace for himself? ತನ್ನ ಎಲ್ಲ ಬೇರೆ ನೋಡಿ, ತನ್ನ ಎಲ್ಲ ಆಸೆಗೆ ಮುದುರಿಸಿಲ್ಲಮ್ಮ. ತನ್ನ ಎಲ್ಲ ಬೇರೆ, ಆದರೆ ತನ್ನ ಇಷ್ಟವಾದ ಬೇರೆ ಎಲ್ಲಾ ಮಂದಿರಗಳನ್ನು ಅವನು ಕಟ್ಟಿಸಿದ. சொல்றேன்ப்பா, ಹಣ ನಿಮ್ದೆ, ಆದರೆ ನಿಮ್ಮ ಹಣವನ್ನ ಸೈತಾನನು ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಂತ ನಿಮಗೆ ಗೊತ್ತಾಗೋದೇ ಇಲ್ಲ. ಯಾಕಂದ್ರೆ ನೀವು ಏನೋ ಒಂದು ಕಟ್ಟಬೇಕು ಅಂತ ಮನಸ್ಸನ್ನ ಮಾಡಿದ್ರೆ ಅದ್ರ ಜೊತೆಗೆ ಬೇರೇನೂ ಕಟ್ತೀರಾ. ನೀವು ನಿಮಗೂ ಕಟ್ತೀರಾ, ನಿಮ್ಮ ಇಷ್ಟಗಳನ್ನು ಕಟ್ತೀರಾ. ಇವನ ಲೈಫಲ್ಲಿ ಪ್ಲಾನ್ ಆಫ್ ಗಾಡ್ ದೇವರ ಆಲಯವನ್ನು ಕಟ್ಟೋದು ಮಾತ್ರ. ಆದರೆ ಇವನು ದೇವರ ಆಲಯವನ್ನು, ತನ್ನ ಅರಮನೆಯನ್ನು, ತನ್ನ ಇಷ್ಟವಾದ ಬೇರೆ ಮಂದಿರಗಳನ್ನು ಅಷ್ಟೇ ಅಲ್ಲ, ಅನ್ಯ ದೇವತೆಗಳಿಗೆ ಗುಡಿಗಳನ್ನು ಕಟ್ಟಿಸಿದ. ಸೇಟನ್ ನಿಮ್ಮ ಮನೆಯನ್ನ ಹೆಂಗೆ ಯೂಸ್ ಮಾಡ್ತಾ ಇದ್ದಾನೆ? ಸೇಟನ್ ನಿಮ್ಮ ಹಣವನ್ನ ಹೆಂಗ್ ಯೂಸ್ ಮಾಡ್ತಾನೆ ಅಂತ ಕೇಳಿದ್ರೆ, ದೇವರ ಆಲಯವನ್ನು ಕಟ್ಟಿಸ್ತಾನೆ, ಜೊತೆಗೆ ತನಗೂ ಆಲಯವನ್ನ ಕಟ್ಟಿಸ್ಕೊತಾನೆ. ದೇವರನ್ನ ಬ್ಲೆಸ್ ಮಾಡೋದು ಯಾಕಪ್ಪ ಅಂದ್ರೆ, ಬಿಲ್ಡ್ ದ ಕಿಂಗ್ಡಮ್ ಆಫ್ ಗಾಡ್, ನಾಟ್ ದ ಕಿಂಗ್ಡಮ್ ಆಫ್ ಸೇಟನ್. ಸೈತನ ರಾಜ್ಯವನ್ನ ಕಟ್ಟುವುದಕ್ಕಾಗಿ ದೇವರು ನಿನಗೆ ಐಶ್ವರ್ಯವನ್ನ ಕೊಡಲಿಲ್ಲ, ತನ್ನ ರಾಜ್ಯವನ್ನ ಕಟ್ಟುವುದಾಗಿ ದೇವರು ನಿಮಗೆ ಕೊಟ್ಟನು.
ಅರೆ ಸೈತಾನು ನಿಮ್ಮನ್ನು ಆಳ್ವಿಕೆ ಮಾಡುವಾಗ ನೀವು ಮಾಡುವಂತ ದೊಡ್ಡ ತಪ್ಪೇನಪ್ಪ ಅಂದ್ರೆ ಸೈತಾನನ ಮನೆಗಳನ್ನ ಕಟ್ಟಕ್ಕೆ ನೀವು ಪ್ರಯತ್ನವನ್ನ ಪಡ್ತೀರ. ಈ ರೀತಿ ವಿವಲ್ಲಿ ಯೋಚನೆ ಮಾಡಿ, ನನ್ನ ಹಣವನ್ನ ಯಾರಿಗೆ ನಾ ಯೂಸ್ ಮಾಡ್ತಾ ಇದ್ದೀನಿ ಯೋಚಿಸಿ. ನಮ್ಮನ್ನೇ ಒಂದು ಯೋಚನೆ ಮಾಡ್ತಾ ಇದ್ದೆ, ನಮ್ಮ ಮನೇಲಿ ಯಾರಿಗೊಬ್ರಿಗೆ ಏನೋ ತೊಂದರೆ ಆದ್ರೆ ನಮ್ಮ ಹಣವನ್ನ ನೀರಂತೆ ಖರ್ಚು ಮಾಡ್ತೀವಿ, ನಿಜಾನ? ಅವ್ರವ್ರ ಮನೆಯಲ್ಲಿ ಅವ್ರವ್ರಿಗೆ ಏನಾದ್ರು ಆದ್ರೆ ಅವರವರು ತಮ್ಮ ಹಣವನ್ನ ನೀರಿನಂತೆ ಖರ್ಚು ಮಾಡ್ತಾರೆ. ಆದ್ರೆ ಇಡೀ ಸಭೆಯು ಕರ್ತನ ಒಂದು ದೇಹದ ಅಂಗಗಳಾಗಿವೆಲ್ಲ, ಒಂದು ಅಂಗಕ್ಕೆ ಹಾನಿಯಾದ ಮೇಲೆ ಎಲ್ಲಾ ಅಂಗಗಳು ಸೇರಿ ಖರ್ಚು ಮಾಡ್ಬೇಕಾ ಮಾಡಬಾರ್ದಾ? ಮಾಡ್ತೀವಾ? ಯಾಕಂದ್ರೆ ನಾವು ಸಭೆಯಲ್ಲಿ ಅಂಗಾತ ಮೆಂಬರ್ಶಿಪ್ ನ ಪಡೆದಿರ್ತೀವಿ. ಆದ್ರೆ ಕುಟುಂಬ ಅಂತ ಬರುತ್ತೆ ನೋಡಿ, ಅಲ್ಲಿ ಕೊಡುವಂತ ಕಾಳಜಿ, ಇಲ್ಲಿನ ಕಾಳಜಿ ವಹಿಸ್ತೀವಾ? ಇಲ್ಲ. ನಿಮಗೆ ಏನೆಲ್ಲ ಇಷ್ಟ ಇದೆಯೋ, ನೀವು ಬೇರೆ ಎಲ್ಲ ಇಷ್ಟಗಳಿದೆಯೋ ಅದೆಲ್ಲ ನೀವು ಮಾಡುವಾಗ ತಿಳ್ಕೊಳ್ಬೇಕು, ಯು ಆರ್ ಯೂಸ್ಡ್ ಬೈ ಸೇಟನ್. ನಿಮ್ಮ ಮನೆಯನ್ನ ಅವನು ಯೂಸ್ ಮಾಡ್ತಾನೆ ಅಂದ್ರೆ ದೇವರ ಕಾರ್ಯಗಳಿಗೆ ಸ್ವಲ್ಪ, ನಿಮ್ಮ ಕಾರ್ಯಗಳಿಗೆ ಹೆಚ್ಚು, ಬೇರೆ ಕಾರ್ಯಗಳಿಗೆ ಇನ್ನೂ ಜಾಸ್ತಿ ಯೂಸ್ ಮಾಡ್ತಾನೆ. ನಿಮ್ ಜೇಬಲ್ಲಿ ಎಷ್ಟದ ಹಣ ಇಟ್ಕೊಳ್ಳಿ, ಪ್ರಶ್ನೆ ಕೇಳಿ, ಈ ಹಣ ದೇವರಿಗಾಗಿ ಯೂಸ್ ಆಗ್ತಾ ಇದೆಯಾ, ಸೈತಾನಿಗಾಗಿ ಉಪಯೋಗ ಆಗ್ತಾ ಇದೆಯಾ? ಯಾಕೆ ಬರಡು, ಯಾಕೆ ಕೊರತೆ, ಯಾಕೆ ಕಷ್ಟ, ಯಾಕೆ ಸಮೃದ್ಧಿ ಇಲ್ಲ, ಯಾಕೆ ಆರೋಗ್ಯ ಇಲ್ಲ ಅಂತ ಕೇಳಿದ್ರೆ, ಸೈತಾನಿಗೆ ಹಣ ಉಪಯೋಗ ಆದ್ರೆ, ಕಳ್ಳನಿಗೆ ಅದು ಉಪಯೋಗ ಆದ್ರೆ ದೇವರು ಹೇಗೆ ನಮಗೆ ಆಶೀರ್ವಾದಗಳನ್ನು ಅನುಗ್ರಹಿಸ್ತಾನೆ. ನಾನು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ, ಇವತ್ತೊಂದು ಒಳ್ಳೆ ದೃಢ ತೀರ್ಮಾನ ಮಾಡಿ ದೇವರಿಗಾಗಿ ನಿಮ್ಮ ಹಣವನ್ನು ಉಪಯೋಗಿಸಿದ್ರೆ ಆ ಹಣದ ನಿಮಿತ್ತ ದೇವರು ನಿಮಗೆ ಆರೋಗ್ಯಗಳನ್ನು ಕಟ್ಟಲೆ ಇಡ್ತಾನೆ. ನೀವು ಯಾವ ಔಷಧಿಗಳಿಗಾಗಿ, ಯಾವ ಮೆಡಿಸಿನ್ಗಾಗಿ, ಯಾವುದಕ್ಕಾಗಿ ನಿಮ್ಮ ಹಣವನ್ನ ವೆಚ್ಚ ಮಾಡ್ತಾ ಇದ್ರೋ ಅವರಿಗೆ ವೆಚ್ಚ ಮಾಡುವ ಅವಶ್ಯಕತೆ ಮುಂದೆ ಇರೋದಿಲ್ಲ. ಯಾಕೆ ದೇವರು ನಿಮಗೆ ಆರೋಗ್ಯವನ್ನ ಕೊಡ್ತಾನೆ, ನಿಮಗೆ ಸಮಾಧಾನ ಕೊಡ್ತಾನೆ, ನಿಮಗೆ ಶಾಂತಿ ಕೊಡ್ತಾನೆ, ನಿಮಗೆ ನೆಮ್ಮದಿ ಕೊಡ್ತಾನೆ. ವೆನ್ ಯುವರ್ ಮನಿ ಯೂಸ್ಡ್ ಫಾರ್ ಗ್ಲೋರಿ ಆಫ್ ಗಾಡ್. ಹೇಳಿ, ಹಣವು ದೇವರ ರಾಜ್ಯಕ್ಕಾಗಿ ಉಪಯೋಗಿಸಲ್ಪಡುವಾಗ ಕರ್ತನು ನಮ್ಮನ್ನ ಆಶೀರ್ವಾದ ಮಾಡ್ತಾನೆ. ಕೇಳಿದ್ರ? ಆಮೇನ್ ಹಲ್ಲೆಲೂಯಾ, ಆಮೇನ್ ಹಲ್ಲೆಲೂಯಾ, ಆಮೇನ್ ಹಲ್ಲೆಲೂಯಾ. ಸೈತಾನ ಸ್ವಲ್ಪ ಹೇಳಿ ಮುಗಿಸ್ಬಿಡ್ತೀನಿ ನಾನು. ಉಸಿಯಾ ಒಬ್ಬ ರಾಜನನ್ನ ಕಾಣ್ತೀವಿ, ಉಜಿಯಾ ಅಂತ ಹೆಸರು. ಏನೇಳಿ? ಉಜಿಯಾ. 2 ಕ್ರಾನಿಕಲ್ಸ್ 26:16 ವರ್ಡ್ ಅನ್ನು ಓದುವಾಗ ಈ ಒಂದು ವಿಷಯ ಬಯಲ್ಪಟ್ಟಿದೆ. 2 ಅರಸುಗಳು 26, 2 ಪೂರ್ವಕಾಲ ವೃತ್ತಾಂತ 26:16. ಆದರೆ ಅವನು ಬಲಿಷ್ಠನಾದ ಮೇಲೆ ಗರ್ವಿಷ್ಠನಾಗಿ ಭ್ರಷ್ಟನಾದನು. ತನ್ನ ದೇವರಾದ ಯೆಹೋವನಿಗೆ ದ್ರೋಹಿಯಾಗಿ ಧೂಪವೇದಿಯ ಮೇಲೆ ತಾನೇ ಧೂಪ ಹಾಕಬೇಕೆಂದು ಯೆಹೋವನ ಆಲಯದೊಳಕ್ಕೆ ಹೋದನು. ಹೌದು, ಇಲ್ಲಿ ಏನ್ ಬೆಳ್ಬಿಡಿದ್ರೆ, ಉಜಿಯ ರಾಜ ಏನೂ ಇರಲಿಲ್ಲ. ಸಮಯ ಇದ್ರೆ ಓದ್ಕೊಳ್ಳಿ. ಅವನು ದೇವರಲ್ಲಿ ಭಯಭಕ್ತಿಯಿಂದ ಇದ್ದ ನಿಮಿತ್ತವಾಗಿ, ಯೇಸಪ್ಪನನ್ನ ಅವಲಂಬಿಸಿದ ನಿಮಿತ್ತವಾಗಿ ಕರ್ತನು ನನ್ನ ಅಭಿವೃದ್ಧಿಗೆ ತಂದನು. ಇವತ್ತು ನೀವು ನಾನು ಎಲ್ಲ ಅಭಿವೃದ್ಧಿ ಆಗ್ಬೇಕಾದ್ರೆ ವಿ ಮಸ್ಟ್ ಸೀಕ್ ದ ಗಾಡ್. ದೇವರನ್ನ ಹುಡುಕೋದು, ದೇವರನ್ನು ಆಶ್ರಯಿಸೋದು. ಹೀಗೆ ಈ ಉಜಿಯ ಬಲಿಷ್ಠನಾದ ಅಂದ್ರೆ ಎಲ್ಲದರಲ್ಲೂ ರಿಚ್ ಆಗಿ ಮಾರ್ಪಟ್ಟ. ರಿಚ್ ಆಗರ ವಾಕ್ಯರುತ್ತೆ, ಗರ್ವಿಷ್ಠನಾಗಿ ಭ್ರಷ್ಟನಾದ. ವೆನ್ ಸೇಟನ್ ಕಂಟ್ರೋಲ್ಸ್ ಯೋರ್ ಮನಿ, ಸೈತಾನ ನಿಮ್ಮ ಹಣವನ್ನ ಕಂಟ್ರೋಲ್ ಮಾಡುವಾಗ ನಿಮಗೆ ಗರ್ವವನ್ನ ತರ್ತಾನೆ. ಗರ್ವ ಯಾರಿಗೆ ಬರುತ್ತೋ, ಅಹಂಕಾರ ಯಾರಿಗೆ ಬರುತ್ತೋ, ಹೆಮ್ಮೆ ಯಾರಿಗೆ ಬರುತ್ತೋ ಅದರ ಹಿನ್ನೆಲೆ ಸೈತಾನ ನಿಮ್ಮ ಹಣವನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಗರ್ವವು ಯಾರಿಗೆ ಬರುತ್ತೋ ಅವರು ನಂಬಿಕೆಯಲ್ಲಿ ಭ್ರಷ್ಟರಾಗ್ತಾರೆ, ದೇವರ ಕಾರ್ಯಗಳಲ್ಲಿ ಭ್ರಷ್ಟರಾಗ್ತಾರೆ. ಅವರಿಗೆ ದೇವರ ಕಾರ್ಯಗಳು ತಾವೇ ಮಾಡಬೇಕು ಅಂತ ಅವ್ರು ಆಗ್ಬಿಡ್ತಾರೆ. ಹೇಗೆ ಹೇಳ್ತೀನಿ ಕೇಳಿ.
ಇವತ್ತಿನ ಟ್ರೆಂಡ್ ಏನಪ್ಪಾ ಅಂದ್ರೆ ಸ್ವಲ್ಪ ದುಡ್ಡು ಕಾಸೆಲ್ಲ ತೆಗೆದುಬಿಟ್ರೆ ಅವರೇ ಸಭೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಬರುವಂತ ಎಲ್ಲರಿಗೂ ವಾರ ವಾರ ಊಟ ಹಾಕೋದು. ಏನಾಗೋದು? ದುಡ್ಡಿದೆಯಲ್ಲ, ನಿಮ್ಮ ಹತ್ರ ಹಣದಿಂದ ನೀವು ಕರ್ತನ ಸೇವೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಸಭೆಯಲ್ಲಿದ್ದು ಸೇವೆ ಮಾಡಿ, ಕರ್ತನು ಅದಕ್ಕೆ ನಿಮ್ಮನ್ನ ಯೋಗ್ಯವಾಗಿ ಎಣಿಸ್ತಾನೆ. ಆದರೆ ಸಿದ್ದರಾಮಯ್ಯ, ಆದರೆ ನೀವು ಕರ್ತನ ಸೇವೆ ಮಾಡಬೇಕು, ನೀವು ಒಬ್ಬಂಟಿಗರಾಗಿ ಸೇವೆ ಮಾಡಕ್ ಹೋದ್ರೆ ಉಜ್ಜೇನಿಗೆ ಆದ ಗತಿ ನಿಮಗೂ ಆಗಬಹುದು. ಫರೀದಾಮಕ್ಕೆ ಇವನು ಗರ್ವಿಷ್ಠನಾದ, ಭ್ರಷ್ಟನಾದ. ದೇವರ ಆಶೀರ್ವಾದ ನಮ್ಮ ಗರ್ವಕ್ಕೂ ಭ್ರಷ್ಟಕ್ಕೂ ಕಾರಣವಲ್ಲ. ದೇವರ ಆಶೀರ್ವಾದ ನಮ್ಮನ್ನ ದೇವರಂತೆ ಮಾಡುವುದಕ್ಕಾಗಿ. ನಿಮ್ಮ ಹಣ, ಆಸ್ತಿ, ಅನುಕೂಲಗಳು, ನಿಮ್ಮ ಸೊತ್ತುಗಳೆಲ್ಲ ನೀವು ರಿಫ್ಲೆಕ್ಟ್ ಮಾಡಬೇಕು ಜೀಸಸ್ ಹಾಗೆ. ಯೇಸುವಿನ ಒಂದು ಸ್ವಭಾವವನ್ನ, ಯೇಸುವಿನ ಒಂದು ರೂಪವನ್ನ ತೋರಿಸುವುದಕ್ಕಾಗಿಯೇ ಕರ್ತನು ನಿಮ್ಮನ್ನ ಈ ಆಶೀರ್ವಾದ ಮಾಡಿರೋದು. ಆದರೆ ನೀವು ಆ ಹಣವು, ಕಾಸು, ದುಡ್ಡು ಕೊಡುತ್ತಾ ಗರ್ವ ನಿಮ್ಮೊಳಗೆ ಬಂದ್ರೆ ಸೇಟನ್ ಕಂಟ್ರೋಲಿಂಗ್ ಯೋರ್ ಮನಿ. ಯಾಕಂದ್ರೆ ಗರ್ವವು ಸೈತಾನನ ಗುಣ. ಹೇಳಿ ಜೋರಾಗಿ, ಹೌದಾ ಇಲ್ವಾ? ಸೈತಾನ ಮೇಲಿಂದ ಬೆಳಕ್ಕೆ ಏನ್ ಕಾರಣ? ಸೈತಾನ ಮೇಲಿಂದ ಬೆಳಕ್ಕೆ ಏನ್ ಕಾರಣ? ಇವತ್ತು ಅನೇಕರ ಬೆಳಕ್ಕೆ ಏನ್ ಕಾರಣ? ಗರ್ವ. ಇವಾಗ ಹಣ ನಿಮ್ಗೆ ಬಂದಾಗ ಗರ್ವ ಬಂತ? ಹಣ ನೀನು ಗರ್ವಿಷ್ಠನಾಗು ಅಂತ ಹೇಳ್ತಾ? ಅದನ್ನ ಹಣ ಹೇಳಕ್ಕೆ ಇಲ್ಲ ನಿಮ್ಗೆ. ಆದ್ರೆ ನಾವೇ ಗರ್ವಿಷ್ಠರಾಗ್ಬಿಡೋದು. ಕೆಲವರು ಕೈಯಲ್ಲಿ ಮಾತಾಡಲ್ಲ, ಕಾಲಲ್ಲಿ ಮಾತಾಡ್ತಿರ್ತಾರೆ. ಹೇಳಿ ಜೋರಾಗಿ, ಕೈಯಲ್ಲಿ ಮಾತಾಡಲ್ಲ, ಕಾಲಲ್ಲಿ ಮಾತಾಡ್ತಾರೆ. ಕೆಲವರು ಐಶ್ವರ್ಯ ನಿಮಿತ್ತವಾಗಿ ದೊಡ್ಡವರು ಚಿಕ್ಕವರು ಬೆಲೆ ಕೊಡೋದೇ ಇಲ್ಲ. ಎಲ್ಲಾರನ್ನ ಏಕವಚನ ಕರೆದು ಮಾತಾಡ್ತಾ ನಿಂದಿಸ್ತಾ ಇರ್ತಾರೆ. ನಿಮ್ಮೊಳಗೆ ಕ್ರಿಸ್ತನ ಕ್ವಾಲಿಟಿ ರಿಫ್ಲೆಕ್ಟ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಯುವರ್ ಮನಿ ಕಂಟ್ರೋಲ್ ಬೈ ಸೇಟನ್ ಅಷ್ಟೇ. ಈ ಹಣ, ಈ ಕಾಸು, ಈ ದುಡ್ಡು, ಸೊತ್ತುಗಳು ನಿನ್ನನ್ನ ಯೇಸುವನ್ನ ತೋರ್ಪಡಿಸ್ಬೇಕು ಅವ್ರಿಗೆ. ಅವ್ರು ನೋಡುವಾಗ ಇವ್ರು ಐಶ್ವರ್ಯವಂತರಾಗಿರೋದು ಯೇಸುವನ್ನ ನಂಬಿ ಆಗಿದ್ದಾರೆ, ನಾನು ಯೇಸುವನ್ನ ನಂಬಿ ಆಗಬೇಕು ಅಂತ ಮನಸ್ಸು ಬರಬೇಕು. ಆದ್ರೆ ಯೇಸುವನ್ನ ನಂಬಿರುವಂತ ನಾವು ಗರ್ವಿಷ್ಠರಾದ್ರೆ ಅವ್ರು ನಮ್ಮ ನೋಡಿ ದೂಷಿಸ್ತಾರೆ. ಎಂಥ ಒಂದು ಪರಿತಾಪವಾಗಿ ಅದಿರುತ್ತೆ. ಆಮೇಲೆ ಹಲ್ಲೆಲೂಯಾ. ಪುರಿದ ಬಲಗೆತ್ತಿ ಚೆನ್ನಾಗಿ ಅಲ್ಲೆಲುಯಾ ಅಂತ ಹೇಳಿ, ಚೆನ್ನಾಗಿ ಅಲ್ಲೆಲುಯಾ ಅಂತ ಹೇಳಿ, ಶಬ್ದವಾಗಿ ಅಲ್ಲೆಲುಯಾ ಅಂತ ಹೇಳಿ. ಇವತ್ತು ನೀವು ನಿಮ್ಮ ಹಣ ಯಾರಿಗಾಗಿ ಉಪಯೋಗಿಸಲ್ಪಡ್ತಿದೆ? ನನ್ನ ಮುಖ್ಯವಾದ ವಿಷಯ. ಒಂದು 5-10 ನಿಮಿಷ ಮುಗಿಸ್ಬಿಡ್ತೇನೆ. ಮುಖ್ಯವಾಗಿ ನೀವು ನಿಮ್ಮ ಹಣ ಯಾರಿಗಾಗಿ ಇಟ್ಟಿದ್ದೀರಾ? ಯಾರಿಗಾಗಿ ಉಪಯೋಗಿಸಲ್ಪಡ್ತಾ ಇದೆ? ಒಂದು ಸರ್ಕಾರದಲ್ಲಿ ಸ್ಕ್ಯಾಮ್ ಆದ್ರೆ ಟಿವಿಲೆಲ್ಲ ಮಾತಾಡ್ತಾರೆ. ಒಂದು ಆಫೀಸಲ್ಲಿ ಸ್ಕ್ಯಾಮ್ ಆದ್ರೆ ಅದನ್ನ ಮಾತಾಡ್ತಾರೆ. ಒಂದು ರಾಜಕೀಯದಲ್ಲಿ ಸ್ಕ್ಯಾಮ್ ಆದ್ರೆ ಅದನ್ನುವೇ ಮಾತಾಡ್ತಾರೆ. ಚರ್ಚಲ್ಲೂ ಸ್ಕ್ಯಾಮ್ ಆದ್ರೆ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ಅನೇಕ ಸಭೆಗಳು, ಅನೇಕ ಸಂಸ್ಥೆಗಳು, ಯಾವುದು ಕ್ರಿಸ್ತನ ಸಭೆಯಲ್ಲಿ ಸ್ಕ್ಯಾಮ್ ನಡೀತಾ ಇದೆ. ದೇವರಿಗಾಗಿ ಕೊಡುವ ಹಣವು ದೇವರಿಗಾಗಿ ಉಪಯೋಗಿಸಲ್ಪಡ್ತಿಲ್ಲ. ದೇವರ ಆಲಯಗಳಲ್ಲಿ ಉಪಯೋಗಿಸುವ ಎಲ್ಲಾ ಪದಾರ್ಥಗಳು ಕಳಪೆಯ ಪದಾರ್ಥಗಳಾಗಿವೆ. ಏನ್ ಬರ್ತಾರೆ? ಹಿಂಗೆ ಹೇಳ್ತಾ ಇದ್ದೀರಾ? ಈ ಜೂನ್ ತಿಂಗಳಲ್ಲಿ ಕರ್ತನು ನನ್ನೊಟ್ಟಿಗೆ ಹೇಳಿದಂತ ಕೆಲವು ವಿಷಯಗಳು ಸಭೆಯಲ್ಲಿ ಸ್ಕ್ಯಾಮ್ ಆಗಿದೆ. ನಾನು ಸಭೆಯಲ್ಲಿ ಉಜ್ಜೀವನವನ್ನ ತರಬೇಕು, ಆದರೆ ಉಜ್ಜೀವನ ತರಕ್ಕೆ ಪಾಪಗಳು ಅಡ್ಡಿ. ಏನು ಪಾಪ ಅಡ್ಡಿ ಅಂದ್ರೆ ಸಭೆಯ ಲೆಕ್ಕಾಚಾರದಲ್ಲಿ, ಸಭೆಯ ಹಣದಲ್ಲಿ, ಸಭೆ ವಿಶ್ವಾಸಿಗಳು, ಸಭೆಯಲ್ಲಿರುವಂಥವರುಗಳು ಸ್ಕ್ಯಾಮ್ಗಳನ್ನ ಮಾಡಿದ್ದಾರೆ, ತಪ್ಪುಗಳನ್ನ ಮಾಡಿದ್ದಾರೆ, ತಪ್ಪಾಗಿ ಉಪಯೋಗಿಸ್ಬಿಟ್ಟಿದ್ದಾರೆ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಯಾರೋ ಒಬ್ಬರು ಒಂದು ಕಾಣಿಕೆಯನ್ನ ಕೊಡ್ತಾರೆ. ಬ್ರದರ್, ಈಗ ಎತ್ಕೊಂಡೋಗಿ ಚರ್ಚಿಗೆ ಹಾಕಿ. ಈಗ ನಾವೇನ್ ಮಾಡ್ದು? ಆ ಹಣವನ್ನ ತಗೊಂಡ್ಬಂದು ಚರ್ಚಿಗೆ ಹಾಕಿದ್ರು. ಪಕ್ಕದಲ್ಲಿ ಎಲ್ಲ ನೋಡುವಾಗ ಆ ಹಣ ನಾನು ಹಾಕದಂಗೆ ಇತ್ತು, ಅವ್ರು ಹಾಕದಂಗೆ ಇರಲಿಲ್ಲ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಇದೇ ಸ್ಕ್ಯಾಮ್.
ಹೇಳಮ್ಮ, ನಾವು ಅವ್ರು ಆಗ್ತಾರೆ. ನೀವು ಯಾವಾಗಲೂ ಕಾಣಿಕೆನ ಹಾಕ್ತೀರಾ, ಆದ್ರೆ ಕಾಣಿಕೆ ಹಾಕ್ತಾರ ಹಣ ಬಂದು ನಿಮ್ಗಲ್ಲ, ಅದು ಇನ್ನೊಬ್ರದ್ದು. ಅವರು ಬರಕ್ಕಾಗಿಲ್ಲ ಅನ್ನೋ ಕಾರಣಕ್ಕಾಗಿ ನಿಮಗೆ ಕೊಟ್ಟಿರೋದು ತಂಡ ಹಾಕಿ ಅಂತಾಳೆ. ಆದ್ರೆ ನೀವು ತಂಡ ಹಾಕುವಾಗ ನೀವು ಹಾಕುವ ರೀತಿ ಅದನ್ನ ಹಾಕಿದ್ದು. ಈ ರೀತಿ ಯಾರೆಲ್ಲ ಮಾಡ್ತಾರೋ ಇದು ತಪ್ಪು. ಎರಡನೇದು, ಕೆಲವರು ಇದನ್ನ ದೇವರಿಗೆ ಅಂತ ಉಪಯೋಗಿಸಿದ ಕೊಟ್ರೆ ಅದನ್ನ ಸ್ವಾರ್ಥಕ್ಕೆ ಉಪಯೋಗಿಸ್ಬಿಡ್ತಾರೆ. ಎರಡೇ ಸ್ವಾರ್ಥ. ನಾನು ಯಾವಾಗಲೂ ಹೇಳ್ತೀನಿ, ಹಣ ನಿಮ್ಮನ್ನ ಡಾಮಿನೇಟ್ ಮಾಡಬಾರ್ದು. ಹಣ ಪರಲೋಕ ರಾಜ್ಯಕ್ಕೆ ಉಪಯೋಗ ಆಗಬೇಕು. ನಾವು ನಮ್ಮ ಮನೆ, ನಮ್ಮ ಪದಾರ್ಥ, ವಸ್ತುಗಳು ಹೆಂಗಿರಬೇಕು, ಕ್ವಾಲಿಟಿ ಇರಬೇಕು ನೋಡ್ಬಿಟ್ಟು ಹೇಗೆ ನಾವೆಲ್ಲ ಕೊಂಡುಕೊಂಡು ಕಾರ್ಯಗಳನ್ನ ಮಾಡ್ತೀವೋ ಹಾಗೆ ಸಭೆ, ಈ ಆಲಯ, ಈ ಕಟ್ಟಡ ಎಲ್ಲ ವಿಷಯಗಳಲ್ಲಿ ಇನ್ನೊಂದು ಲೆವೆಲಲ್ಲಿ ಯೋಚಿಸಬೇಕು. ಪುರಿದಾಮಕ್ಕೆ ಯಾವ ಲೆವೆಲಲ್ಲಿ? ಇನ್ನೊಂದು ಲೆವೆಲ್. ಅದು ಇವತ್ತೇನಾಗಿದೆ ಅಂದ್ರೆ ಯಾರು ಯೋಚನೆ ಮಾಡಲ್ಲ. ಸಭೆಗೆ ಏನು ಅಗತ್ಯವಾಗಿದೆ, ಸಭೆಗೆ ಇನ್ನು ಲೈಟ್ ಅವಶ್ಯ ಇದೆಯಾ, ಸ್ಪೀಕರ್ ಅವಶ್ಯಕತೆಗಳಿದೆಯಾ, ಇನ್ನು ಒಳ್ಳೆ ಮೈಕ್ಗಳ ಅವಶ್ಯಕತೆ ಇದೆಯಾ? ಏನಿಲ್ಲ. ಚರ್ಚಿಗೆ ಬಂದ್ವಾ, ಕೂತ್ವಾ, ಹೋದವು. ಅವ್ರು ನೋಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಮಳೆ ನೀರಲ್ಲಿ ಸೋರ್ತಾ ಇದ್ರೆ ಸೋರ್ಲಿ ಬಿಡು. ಹೇಳ್ತೀರಾ? ಹೇಳಲ್ಲ. ಯಾಕೆ? ರಾತ್ರಿ ನೀವು ಮಲಗಬೇಕು. ಆದರೆ ಕರ್ತನ ಮನೆ ಸೋರಿದ್ರೆ ಏನ್ ಮಾಡೋದು? ಸೋರ್ಲಿಂದ ಬಿಡ್ಬೇಕಾ ಅಥವಾ ಅದಕ್ಕೇನು ನಾವು ಮಾಡ್ಬೇಕಾ? ಹೇಳಮ್ಮ, ಮಾತಾಡಿ, ಜೋರಾಗಿ ಹೇಳಿ. ನೀವು ಮನೆ ಕಟ್ಟೋದ್ರಲ್ಲೂ, ಚಿನ್ನ ಬೆಳ್ಳಿಗಳನ್ನ ಸೇರಿಸ್ಕೊಳ್ಳೋದ್ರಲ್ಲೂ, ಬಟ್ಟೆಗಳನ್ನ ಸೇರಿಸ್ಕೊಳ್ಳೋದ್ರಲ್ಲೂ ಈ ರೀತಿಯೆಲ್ಲ ನಡೀತಾ ಇದ್ಬಿಟ್ಟು ಈ ಆಲಯದ ವಿಷಯದಲ್ಲಿ ನಿಮಗೆ ಯೋಚನೆ ಇಲ್ಲದೆ ಹೊರಟೋಗ್ಬಿಟ್ರೆ ನಿಮ್ಮ ಹಣವೆಲ್ಲ ಸೈತಾನ ಉಪಯೋಗಿಸ್ಕೊತಾ ಇದ್ದಾನೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಇದನ್ನ ಯಾವತ್ತೂ ಮಾಡಕ್ಕೆ ಜೊರಗಡೆ ಹೋಗಬೇಡಿ. ಜೊರಗಡೆ ಏನ್ ಮಾಡಕ್ ಹೋಗ್ಬೇಡಿ. ಹಂಗಲ್ಲ. ಇನ್ನೊಂದು ವಿಚಾರ ಹೇಳ್ತೀನಿ, ಇನ್ನೊಂದು ವಿಷಯ ಹೇಳ್ತೀನಿ. ಇನ್ನು ಕೆಲವರು ದೇವರಿಗೆ ಕೊಡುವ ಮನಸ್ಸೇ ಬರಲ್ಲ, ಸೇವಕರಿಗೆ ಕೊಡುವ ಮನಸ್ಸೂ ಬರಲ್ಲ, ನನಗೇ ಅಂತ ಜೀವಿಸ್ತಾ ಇರ್ತಾರೆ. ಯಾವಾಗ ಈ ಮನಸ್ಸು ನಿಮ್ಗೆ ಬರ್ತಿಲ್ವೋ ಅದರ ಅರ್ಥವೇ ಸೈತಾನ ನಿಮ್ಮನ್ನ ಉಪಯೋಗಿಸ್ಕೊತಾನೆ. ನೋಡಿ, ಆ ಹೆಂಗ್ ಉಪಯೋಗಿಸ್ಕೊತಾನೆ ಅಂದ್ರೆ, ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ಅದು ಉಪಯೋಗಿಸಲ್ಪಡದೆ ಹೋದ್ರೆ ಸೈತನ ರಾಜ್ಯಕ್ಕಾಗಿ ಉಪಯೋಗ ಆಗುತ್ತೆ. ನಿಮ್ಮ ಹಣಗಳು, ನಿಮ್ಮ ಫ್ರೆಂಡ್ಸ್ ಬರ್ತಾರೆ, 5,000 ಕೊಡೋದು ಕೇಳ್ತಾರೆ, 5,000 ಟ್ರಾನ್ಸ್ಫರ್ ಮಾಡ್ತೀವಿ, ನೆಕ್ಸ್ಟ್ ನಿಮ್ಗೆ 5,000 ಬರೋದೇ ಇಲ್ಲ. ಕೇಳಿದ್ರೆ ಫ್ರೆಂಡ್ಶಿಪ್ಪೇ ಕಟ್. ಅವ್ರಿಗೆ ಸಮಸ್ಯೆ, ಇವ್ರಿಗೆ ಸಮಸ್ಯೆ ಅಂತ ಹೋಗಿ ಅವರಿಗೆ ನೀವು ಸಹಾಯವನ್ನ ಮಾಡ್ತೀರಾ, ಮತ್ತೆ ಹಣ ನಿಮಗೆ ಸಿಗಲೇ ಇಲ್ಲ. ಹಾಗಾದ್ರೆ ದೇವರು ಯಾಕೆ ಹಿಂಗ್ ಮಾಡ್ದ ಅಂತ ಪ್ರಶ್ನೆ ಕೇಳ್ಬಿಡಿ. ಈ ರೀತಿ ಯಾಕಾಯ್ತಂದ್ರೆ, ದೇವರಿಗೆ ಕೊಡಬೇಕು, ಸೇವಕರಿಗೆ ಕೊಡಬೇಕು, ಸೇವೆಗೆ ಕೊಡಬೇಕು ಅನ್ನೋದು ಕರ್ತನ ಆತ್ಮನ ಆಜ್ಞೆಗಳಾಗಿದ್ರೆ ಸೈತಾನ ಅದಕ್ಕೆ ನಿಮ್ಗೆ ಏನ್ ಮಾಡ್ತಾನೆ? ಡೈವರ್ಟ್ ಮಾಡುವಾಗ ಅದು ಬೇರೆ ಕಡೆಗೆ ಉಪಯೋಗಿಸಲ್ಪಡುತ್ತೆ. ತೀರ್ಮಾನ ಮಾಡಿ, ಫಸ್ಟ್ ನಾನು ದೇವರಿಗೆ ಉಪಯೋಗ ಬರಬೇಕು. 2, ನಂದು ಎಲ್ಲ ದೇವರ ಉಪಯೋಗಕ್ಕೆ ಬರಬೇಕು. ಹೇಳಿ, ಬಂತ ಬರಲಿಲ್ವಾ? ನಾನು ಬಹಳವಾಗಿ ಆಲೋಚಿಸಿದ ವಿಷಯ, ಯೇಸು ಬದುಕಿದ್ದಾಗ, ಜೋರಾಗಿ, ಯೇಸು ಬದುಕಿದ್ದಾಗ ಲೋಕ 8:3 ಓದುವಾಗ ಅನೇಕ ಸ್ತ್ರೀಯರುಗಳು ಆಸ್ತಿಯೆಲ್ಲ ಮಾರ್ಬಿಟ್ಟು ಯೇಸು ಸ್ವಾಮಿಗೆ ಉಪಚಾರವನ್ನ ಮಾಡ್ತಿದ್ರು. ಏನ್ ಮಾಡ್ತಿದ್ರು? ನಾನು ಯೋಚನೆ ಮಾಡಿದೆ, ಇವರೆಲ್ಲ ಪರಲೋಕದಲ್ಲಿ ಕೋಟಿ ಕುಳಗಳಿರಲ್ಲ. ಯಾಕೆ? ಯೇಸು ಸ್ವಾಮಿಗೆ, ಅರೆ ನಾವು ಯೇಸು ಸ್ವಾಮಿಗೆ ಉಪಚಾರ ಮಾಡಕ್ಕಾಗಲ್ಲ. ಈಗ ನಾವು ಯೇಸುವಿನ ಸಭೆಗೂ ಯೇಸು ನಂಬಿರುವಂತ ಉಪಚಾರವನ್ನ ಅರೆ ಅದರಲ್ಲಿ ಆಶ್ಚರ್ಯ ವಿಷಯ ಏನಪ್ಪ ಅಂದ್ರೆ, ನಿಕೋದೆ ಮತ್ತು ಅರಿಮಥದ ಯೋಸೆಫ್, ಇವ್ರ ಬಗ್ಗೆ ನಂಗೆ ಯೋಚನೆ ಬಂತು.
ಯೇಸು ಬದುಕಿದ್ದಾಗ, ಯೇಸು ದೇಹದಲ್ಲಿ ಜೀವ ಇದ್ದಾಗ ಇವರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವರು ಇಬ್ಬರು ಯೇಸುವಿನ ಜೀವ ಹೋದ ಮೇಲೆ ದೇಹಕ್ಕೆ ಸಹಾಯವನ್ನ ಮಾಡ್ತಾ ಇದ್ದಾರೆ. ಬುರಿದಮ್ಮ, ಸತ್ತು ಹೋದವರಿಗೆ ಸಹಾಯವನ್ನ ಮಾಡ್ತಾ ಇದ್ದಾರೆ. ಯಾರ ಶರೀರ? ಯೇಸುವಿನ ಶರೀರಕ್ಕೆ. ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯದಲ್ಲಿ 38-42 ವಾಕ್ಯವನ್ನು ಓದುವಾಗ ನಿಕೋದೇಮ ಏನ್ ಮಾಡ್ತಾನೆ? ರಕ್ತ ಬೋಳ ಅಗುರುಗಳನ್ನು ಕಲಿಸಿದ ಚೂರ್ಣವನ್ನು 100ರಷ್ಟು ತಕೊಂಡು ಅಲ್ಲಿಗೆ ಬರ್ತಾನೆ. ಯೇಸುವಿನ ದೇಹ ಯಹೂದ್ಯರ ಪದ್ಧತಿಯಂತೆ ಸುಗಂಧ ದ್ರವ್ಯಗಳ ಸಹಿತವಾಗಿ ನಾರು ಬಟ್ಟೆಯಲ್ಲಿ ಸುತ್ತುತ್ತಾರೆ. ಮಾತ್ರವಲ್ಲದೆ ಒಂದು ಹೊಸ ತೋಟ ಇರುತ್ತೆ, ಆ ಹೊಸ ಸಮಾಧಿ ಒಂದು ತೋಟದಲ್ಲಿರುತ್ತೆ. ಆ ಸಮಾಧಿಯಲ್ಲಿ ಯೇಸುವನ್ನ ಇದುವರೆಗೂ ಯಾರು ಇಟ್ಟಿರಲಿಲ್ಲ, ಅಲ್ಲಿ ಯೇಸುವನ್ನ ಅವರು ಇಡುತ್ತಾರೆ. ಯೇಸು ಬದುಕಿದ್ದಾಗ ಜನಗಳ ಉಪಕಾರಗಳನ್ನ ಮಾಡಿದ್ದಾರೆ. ಯೇಸು ಸತ್ತಾಗ ಆತನ ಶರೀರಕ್ಕೆ ಇವರಿಬ್ರು ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾರೆ? ಒಬ್ಬ ಸಮಾಧಿ ಕೊಡ್ತಾ ಇದ್ದಾನೆ, ಒಬ್ಬ 100 ಸೇರು ರಕ್ತಬೋಳ ಚೂರ್ಣವನ್ನ, ಅಗುರುಜಲ ಚೂರ್ಣವನ್ನ ಕೊಟ್ಟಿದ್ದಾನೆ. ಅರ್ಥಾತ್ ನಿಮಗೆ ಪೊಲೀಸ್ ಎದೆ ನಾವು ಬದುಕಿದ್ದಾಗ ನಾವು ಏನೋ ಮಾಡ್ತೀವಿ ಇಲ್ವಾ? ಸತ್ತಾಗ ಏನೋ ಮಾಡ್ತೀವಿ ನಾವು? ಮಾಡಲ್ಲ. ನಾವು ಪಾಡಿಗಿರ್ತೀವಿ. ಎಷ್ಟೋ ಬಡ ಕುಟುಂಬಗಳ ನೋಡಿದ್ರೆ ಅವರ ಮನೆಯಲ್ಲಿ ಒಂದು ಸಾವ ಆಗಿರುತ್ತೆ, ಆ ಹೆಣ ಎತ್ತೋಕ್ಕೂ ಅವ್ರಿಗೆ ದುಡ್ಡು ಇರಲ್ಲ. ಬಾಕ್ಸ್ ತಗೊಳಕ್ಕೆ ಅವಾಗೆಲ್ಲ 500 ರೂಪಾಯಿ ಬಾಕ್ಸು, ಈಗ 10,000 ರೂಪಾಯಿ ಬಾಕ್ಸ್ ಅಂತೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ, 10,000 ರೂಪಾಯಿ ಬೆಲೆ ಕೊಡುವಷ್ಟು ಮರನ ಅದು? ನಮ್ಮ ಹಿಂದಿನ ಕಾಲದಲ್ಲಿ ಬಾಕ್ಸ್ ನ ಮನೆ ಹತ್ರ ತಂದು ಹೊಡಿಯೋರು. ನಾವು ಹೋಗ್ಬಿಟ್ಟು ಪ್ಲೈವುಡ್ ನ ತಗೊಂಡ್ ಕದಿಸ್ಕೊಂಡಲ್ಲಿ ಕಟ್ ಮಾಡ್ಬಿಟ್ಟು ಮೊಳೆನ ತಗೊಂಡ್ ಬಟ್ಟೆ ತಗೊಂಡ್ಬಂದ್ರೆ ಅವ್ರ ಕೆಲಸನ ಬಂದ್ರೆ ಅಂತ ಅಳ್ತಾ ಇದ್ರೆ ಅವ್ರ ಬೀಡಿ ಗಿಡಿ ಹೊಡ್ಕೊಂಡು ಸೇಡಲ್ಲಿ ಬಾಕ್ಸ್ನ. ಈ ಕೊರೋನಾ ಬಂದ ಮೇಲೆ ಶವಕ್ಕಿಂತ ಬಾಕ್ಸ್ಗೆ ಬೆಲೆ ಬಂದ್ಬಿಡ್ತು. ಹೌದಾ ಅಲ್ವಾ? ನಿಜನಾ? ಯಾರಿಗಾದ್ರೂ ಒಂದು ಸಮಾಧಿ ಆಗ್ಬೇಕಂತ ಅಂದಾಗ ನಿಮ್ಮಿಂದ ಸಹಾಯ ಮಾಡಕ್ಕಾಗುತ್ತಾ? ಯಾರಿಗಾದ್ರೂ ಸತ್ತು ಹೋಗಿದ್ದಾರೆ, ಆ ಮನೆಯಲ್ಲಿ ಹೆಣ ಎತ್ತಬೇಕು ಅಂದಾಗ ನಿಮ್ಮಿಂದ ಏನಾದ್ರೂ ಸಹಾಯ ಮಾಡಕ್ಕಾಗುತ್ತಾ? ನನ್ನ ಅನ್ಯರ ಬಗ್ಗೆ ಹೇಳ್ತಾ ಇಲ್ಲ, ಫಸ್ಟ್ ದೇವ ಮಕ್ಕಳ ಬಗ್ಗೆ, ಆಮೇಲೆ ಅನ್ಯರು. ಸೇಟನ್ ನಿಮ್ಮ ಮನೆಯನ್ನ ಕಂಟ್ರೋಲ್ ಮಾಡ್ತಾನೆ ಅಂದ್ರೆ ನಿಮಗೆ ಸಹಾಯ ಮಾಡಕ್ ಮನ್ಸು ಕೊಡಲ್ಲ. ತಲೆಯಲ್ಲಿ ಮೆರೆದ್ರು, ಅಲ್ದ್ರು, ಹಿಂಗ್ ಮಾಡಿದ್ರು, ಇವ್ರಿಗೆ ಯಾಕೆ ನಾವು ಕೊಡ್ಬೇಕು ನಾವು ಆಲೋಚಿಸ್ತೀವಿ. ಅರೆ, ಈ ಅರಿಮಥದ ಯೋಸೆಫ್ ನಿಕೋದೇಮಗೆ ಒಳ್ಳೆ ಸ್ವೀಟ್ ಅವ್ರು ನಮ್ಗೆ ಬೋಧನೆ ಕೊಡ್ತಾ ಇದ್ದಾರೆ. ಕ್ರಿಸ್ತನ ಜೀವವೋದ ದೇಹಕ್ಕೆ ಸಮಾಧಿಯನ್ನು, ರಕ್ತಬೋಳ ಅಗುರಿನ ಚೂರ್ಣವನ್ನ ಸುತ್ತು ಕೊಡ್ತಾ ಇದ್ದಾರೆ. ನಿಮ್ಮಿಂದ ಸಾಧ್ಯನಾ? ನಿಮ್ಮಿಂದ ಸಾಧ್ಯನಾ? ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಬಂಧು ಬಳಗದಲ್ಲಿ ಯೇಸುವನ್ನ ನಂಬಿರೋರಿಗೆ, ಒಂದು ಯೇಸು ನಂಬಿರೋ ಮನೆಯಲ್ಲಿ ಸಾವುಂಟಾದಾಗ ಅವರಿಗೆ ಸಹಾಯ ಮಾಡೋ ಮನಸ್ಸಿದೆಯಾ? ನಮ್ಮ ಮುಸ್ಲಿಮ್ಸ್ ಅನ್ನ ನೋಡಿ, ಒಂದು ಮನೆಯಲ್ಲಿ ಸಾವಾದ್ರೆ ಅಕ್ಕಪಕ್ಕ ಜನರು ಅವ್ರ ಮನೆಗೆ ಊಟಗಳನ್ನು ತಂದು ಕೊಡ್ತಾರೆ. ನೀವು ಅಡಿಗೆ ಮಾಡಬೇಡಿ, ತಿನ್ನಿ. ಆದರೆ ನಮ್ಮ ಮನೆಗಳಲ್ಲಿ ಸಾವಾದ್ರೆ ಬಿರಿಯಾನಿ ಹಾಕಿಕ್ಕಿಲ್ಲ, ಕೇಳೋದೇನೆ, ಬ್ರೆಡ್ ಇಡ್ಲಿಯಾ, ಬಿರಿಯಾನಿ ಹೆಂಗೋ ಸಾಪಿಡ್ರೆ. ನಾವು ಬಿರಿಯಾನಿ ತಿನ್ನಕ್ಕೆ ನಮ್ದು ಆಸೆನೆ ಇಲ್ಲಮ್ಮ. ಕೊಟ್ರೆ ಯಾರು ತಿನ್ನಲ್ಲ ಸಾವು ಮನೆಯಲ್ಲಿ? ನಾ ಸಾಪಿಡ್ರು ಯಾರಿದ್ದಾರ? ಎಲ್ಲ ತಿಂತಾರೆ, ಹೌದಾ ಇಲ್ವಾ? ಆದ್ರೆ ಆ ಬಿರಿಯಾನಿ ತರದ್ದು ಮುಖ್ಯನಾ, ದುಃಖದ ಮನೆಯಲ್ಲಿ ದುಃಖ ಹಂಚ್ಕೊಳ್ಳೋದು ಮುಖ್ಯನಾ? ಬರೀ ಅರ್ಥ ಆಗ್ತದೆ ನಿಮಗೆ? ನಿಮ್ಮಿಂದ ಸಾಧ್ಯವಾಗುವಷ್ಟು ನೀವು, ನಿಮ್ಮ ಹಣ, ದೇವರ ರಾಜ್ಯ, ಈ ಸಭೆ, ಈ ಸೇವೆಗೆ ಉಪಯೋಗಕ್ಕೆ ಬರಬೇಕು. ಅದು ಉಪಯೋಗಕ್ಕೆ ಬರದೆ ಹೋದ್ರೆ ನಿಮ್ಮ ಧನ ನಾಶವಾಗಿ
ನಿಮ್ಮ ಬಟ್ಟೆಗಳು ನಾಶವಾಗಿ ನಿಮ್ಮ ಬೆಳ್ಳಿ ಬಂಗಾರಗಳು ನಾಶವಾಗಿ ಹೋಗ್ಬಿಡುತ್ತೆ, ನುಸಿ ಹಿಡ್ಬಿಡುತ್ತೆ, ಹುಳಗಳೆಲ್ಲ ತಿನ್ಬಿಡುತ್ತೆ ನಿಮ್ಮ ಬಟ್ಟೆ ಸೀರೆಗಳನ್ನ. ಈ ರೀತಿ ಬಟ್ಟೆ ಸೀರೆಲ್ಲ ಹುಳಗಳೆಲ್ಲ ತಿಂದ್ಬಿಟ್ರೆ ನಿಮ್ಗೆ ಎಷ್ಟು ಹೊಟ್ಟೆ ಅಯ್ಯೋ ಉರ್ದೈತಲ್ಲ ಅಂತ ಎಷ್ಟು ಯೋಚನೆ ಮಾಡ್ತಾರೆ ಅಲ್ವಾ ವಿದೇಶಿ ಅವರೇ? ಹೌದಾ ರಾಮಮೂರ್ತಿ ಅವರೇ? ಅದೇ ಬಟ್ಟೆನ 4 ಜನ ಕೊಟ್ಟಿದ್ದೇ ಆಗಿದ್ರೆ. ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ತೀನಿ. ನೀವು ಯಾರಿಗಾದ್ರೂ ಸಹಾಯ ಮಾಡ್ಬೇಕನ್ನುವಾಗ ದಯವಿಟ್ಟು ನೀವು ಯಾವ ಬಟ್ಟೆ ಕೊಡ್ತಾ ಇದ್ದೀರೋ ನೀವು ಸೈಜ್ ನೋಡ್ಬಿಟ್ಟು ಕೊಡಿ ಅವ್ರಿಗೆ. ನೀವು ಒಳ್ಳೆ ಸೈಜ್ ಈ ಘಟಾಲ್ ಇದ್ಬಿಟ್ಟು ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಟ್ಟೆ ನನಗೆ ಟೈಟ್ ಆಗ್ಬಿಡಿದೆ ಅಂತೇಳಿ ಸಣ್ಣಗಿದೆ ಕೂಡ ಕೊಟ್ರೆ ಅವ್ರ ಕಥೆ ಏನು? ತಕ್ಕಿಡಿಬೇಕಂತೆ. ಬುದ್ಧಿವಂತರುಗಳು ಅವರೆಲ್ಲ ಇರಳೆ ಎಂಥ ಬುದ್ಧಿವಂತ. ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ನನ್ನ ಪ್ರಶ್ನೆ, ನಿಮ್ಮ ಧನ ನಾಶವಾಗಬೇಕಾ? ನಿಮ್ಮ ಧನ ಪರಲೋಕದಲ್ಲಿ ಸಂಪತ್ತಾಗಬೇಕಾ? ನಿಮ್ಮ ಬಟ್ಟೆಗಳು ನುಸಿ ಹಿಡಿಬೇಕಾ? ಪರಲೋಕದಲ್ಲಿರುವಂಥ ವಸ್ತ್ರ ನಿಮಗೆ ಬೇಕಾ? ಇನ್ನು ಬೆಳ್ಳಿ ಬಂಗಾರಗಳು ಮಣ್ಣನ್ನ ತಿನ್ನಬೇಕಾ? ಪರಲೋಕದಲ್ಲಿ ಮಣ್ಣು ಆಗಿರುವಂತ ಬೆಳ್ಳಿ ಬಂಗಾರ ಮೇಲೆ ನೀವು ನಡಿಬೇಕಾ? ಆಸ್ಕ್ ಯೋರ್ ಸೆಲ್ಫ್ ದೀಸ್ ಕ್ವಶನ್ಸ್. ದಯವಿಟ್ಟು ಯಾರುವೆ ಹಣದ ನಿಮಿತ್ತವಾಗಿ ನಿಮ್ಮ ಗುಣ, ನಿಮ್ಮ ಸ್ವಭಾವ, ನಿಮ್ಮ ಜೀವನ, ನಿಮ್ಮ ನಡತೆ ಹಾಳು ಮಾಡ್ಕೊಳ್ಳಿ. ಹಣ ಇವತ್ತು ಅದಕ್ಕೆ ಬೆಲೆ ಇಲ್ಲ, ಅದಕ್ಕೆ ಯಾವತ್ತೂ ಬೆಲೆ ಇಲ್ಲ. ಬೆಲೆ ಯೇಸಪ್ಪನಿಗೆ. ಅದಕ್ಕೆ ಹೇಳ್ತೀವಿ ಬೆಲೆ ಕಟ್ಟದ ಮಾಣಿಕ್ಯ ಯೇಸು. ಅವರು ನಿನ್ನ ಒಳಗಿರುವಾಗ ನಿನಗೆ ಯಾವುದರ ಅವಶ್ಯಕತೆಗಳು ನಿನಗಿಲ್ಲ. ನಾನು ಅವಾಗ ನಿಮ್ಗೆ ಹೇಳಿದ್ದೀನಿ, ಹೊಟ್ಟೆ ಕಟ್ಟಿ ಬಾಯಿ ಕಟ್ಟಿ ಅವರು ಗೊತ್ತಿಲ್ಲದೆ ಇವರು ಗೊತ್ತಿಲ್ಲದೆ ಅಲ್ಲಿ ಕೂಡಿಸಿ ಇಲ್ಲಿ ಕೂಡಿಸಿ ಅಲ್ಲಿ ಎತ್ತು ಮಡಗಿ ಇಲ್ಲಿ ಎತ್ತು ಮಡಗಿ ಎಲ್ಲ ಮಾಡಿಬಿಟ್ಟು ನಾಳೆ ಹಂಗೇ ಬರೀ ಕೈಯಲ್ಲಿ ಹೋಗ್ಬಿಟ್ರೆ ಪರಲೋಕಕ್ಕೆ ಹೋಗುವ ನಿಶ್ಚಯ ಏನುಂಟು? ಅದೇ ನೀನು ಹೊಟ್ಟೆ ಬಾಯಿನ ಕಟ್ಟದೆ ಹೊಟ್ಟೆ ಇಲ್ಲದಂಥವ್ರಿಗೂ ಸಹಾಯ ಮಾಡಿ, ಕಣ್ಣುಗಳಿಗೆ ಸಹಾಯವನ್ನ ಮಾಡಿ, ಬಡವರಿಗೆ ಸಹಾಯ ಮಾಡಿ, ಅನಾಥರಿಗೆ ಸಹಾಯ ಮಾಡಿ, ವಿಧವೆಗಳಿಗೆ ಸಹಾಯ ಮಾಡಿ, ಸಭೆ ಸೇವೆಗೆ ಸಹಾಯ ಮಾಡಿ ನಡೆದ್ರೆ ಇವುಗಳೆಲ್ಲ ಪರಲೋಕಕ್ಕೆ ನಿನಗೆ ಟ್ರಾನ್ಸ್ಫರ್ ಮಾಡುತ್ತೆ ಆಸ್ತಿಯಾಗಿ. ನೀನು ಯಾಕೆ 10 ರಾಜ್ಯಗಳಿಗೆ 10 ಪಟ್ಟಣಗಳಿಗೆ ಒಡೆಯನಾಗಬಾರದು? ನೀನು ಯಾಕೆ ಪರಲೋಕ ರಾಜ್ಯದಲ್ಲಿ ದೇವರ ಮುಂದೆ ನಿಲ್ಲುವಂತ ಸೌಭಾಗ್ಯವನ್ನ ನೀವು ಹೊಂದ್ಕೊಳ್ಬಾರ್ದು? ನೀನು ಯಾಕೆ ಅಪೊಸ್ತಲರ ಜೊತೆ ನೀನು ನಿಂತ್ಕೊಳ್ಬಾರ್ದು? ನೀನು ಯಾಕೆ ಮೋಸದಿಂದ ಕುಳಿತುಕೊಂಡು ನೀನು ಊಟವನ್ನ ನೀವು ಮಾಡಬಾರ್ದು? ಕರ್ತನ ಒಂದು ಪರಲೋಕದಲ್ಲಿರುವಂತಹ ಮದುವೆಯಲ್ಲಿ ನೀನು ಯಾಕೆ ಮುಖ್ಯ ಅತಿಥಿಯಾಗಿ ನೀನು ಇರಬಾರ್ದು? ಇವತ್ತು ಇದಕ್ಕೆಲ್ಲ ದೇವರು ನಮಗೆ ಆಪ್ಷನ್ ಕೊಟ್ಟಿದ್ದಾನೆ. ಇವತ್ತು ಜಗತ್ತಿನ ನೀವು ಯಾವ ಧರ್ಮವೇ ಕೇಳಿ ಎಲ್ಲರೂ ಒಂದೇ ವಿಷಯ, ಹಣ ಯಾವುದಕ್ಕೂ ಬೇಡ, ದೇವರೇ ಎಲ್ಲದಕ್ಕೂ ಬೇಕು. ನಿಮ್ಮನ್ನು ಒಪ್ಪಿಸ್ಕೊಡಿ, ನಿಮ್ಮನ್ನು ಒಪ್ಪಿಸ್ಕೊಡಿ, ನಿಮ್ಮನ್ನು ಒಪ್ಪಿಸ್ಕೊಡಿ. ನಿಮ್ಮ ಮಕ್ಕಳ ವಿದ್ಯೆಗೇನು ಬೇಕು ಕರ್ತನು ಕೊಡ್ತಾನೆ. ನಿಮ್ಮ ಮನೆಗೇನು ಬೇಕು ಕರ್ತನು ಕೊಡ್ತಾನೆ. ನಿಮ್ಮ ಕುಟುಂಬಕ್ಕೆ ಏನು ಬೇಕು ಕರ್ತನು ಕೊಡ್ತಾನೆ. ಭೂಮಿ ಆಕಾಶ ಉಂಟು ಮಾಡಿದ ದೇವರಿಂದಲೇ ಸಹಾಯವು ಹೊರಟು ಬರುತ್ತದೆ. ದೇವರು ಸಹಾಯ ಮಾಡುವುದಕ್ಕೆ ಮೋಟು ಕೈಯಲ್ಲ. ದೇವರು ನೀ ಅಳೆಯುವ ಅಳತೆಯಿಂದಲೇ ನಿನಗೂ ಅಳಿತಾನೆ. ಇವತ್ತು ನೀನು ದೊಡ್ಡ ಆಶೀರ್ವಾದ ವಚನವನ್ನ ಕೇಳಿ, ಇವತ್ತು ಪರಿಶುದ್ಧ ಆತ್ಮ ದೇವರು ನಿನ್ನ ಜೊತೆ ಮಾತಾಡಿದ್ದಾರೆ. ಕರ್ತನ ವಾಕ್ಯ ನೇರವಾಗಿ ನಿನ್ನ ಒಳಗೆ ಹೋಗಿದೆ. ಇವತ್ತಿನಿಂದ ನೀವು ಮಾರ್ಪಡು. ನೀವು, ನಿಮ್ಮ ಗಂಡ, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಮಕ್ಕಳ ದುಡಿತದಲ್ಲೂ ಕರ್ತನಿಗೆ ಕೊಡಿ. ಸೇವೆಯನ್ನ ನಿಮ್ಮ ಹೆಗಲ ಮೇಲೆ ಹೊತ್ತುಕೊಳ್ಳಿ. ಅವತ್ತು ಹೇಗೆ ಲೇವಿಗಳು ಒಡಂಬಡಿಕೆ ಮಂಜೂಷವನ್ನು ಹೋರ್ತಾ ಇದ್ರು, ಯಾಕೆ ನಿನ್ನ ಹಣದಿಂದ ಈ ಸಭೆನ ನೀವು ಹೋರಬಾರ್ದು? ನಿನ್ನ ಪ್ರಾರ್ಥನೆಯಿಂದ ಹೋರುವ ಹಾಗೆ ನಿನ್ನ ಹಣದಿಂದ ಹೋರು. ಸುವಾರ್ಥ ಸೇವೆ ಎಲ್ಲ ತಲುಪದ ಕಡೆಗೆ ತಲುಪುವುದಕ್ಕೆ ಯಾಕೆ ನಿನ್ನ ಹಣ ಉಪಯೋಗಕ್ಕೆ ಬರಬಾರ್ದು?
ಒಪ್ಪಿಸಿಕೊಡು. ಪ್ರಾರ್ಥನೆ ಮಾಡಿ ಈ 5ನೇ ಚಾಪ್ಟರ್ 1ರಿಂದ 6 ವಾಕ್ಯ ಮತ್ತೆ ಓದಿ. ಒಂದು ವೇಳೆ ಈ ವಾಕ್ಯವನ್ನು ಕೇಳ್ತಿರುವ ದೈವ ಮಕ್ಕಳೇ, ನೀವು ಕೆಲಸಗಳನ್ನು ಮಾಡಿಸ್ಕೊಂಡು ಕೂಲಿಯನ್ನು ಹಿಡಿದಿದ್ದೀರಾ ನೋಡಿ. ಅಂತ್ಯ ದಿವಸಗಳು ಬಂದಿದ್ರು ದ್ರವ್ಯವನ್ನು ಕೂಡಿಸಿಟ್ಕೊಂಡಿದ್ದೀರಾ ನೋಡಿ. ನಿಮ್ಮ ಹೊಲದಲ್ಲಿ, ನಿಮ್ಮ ಮನೆಯಲ್ಲಿ ಒಬ್ಬ ಕೆಲಸಗಳನ್ನು ಮಾಡಿರುವಂಥವ್ರಿಗೆ ಕೂಲಿ ಕೊಡದೇ ಇದ್ದೀರಾ ನೋಡಿ, ಕೊಟ್ಬಿಡಿ. ನೀವು ಕೂಲಿ ಕೊಡದೇ ಇದ್ದರೆ ಕೆಟ್ಟದ್ದು ಖಂಡಿತ ಸಂಭವಿಸ್ತದೆ. ಅತಿ ಭೋಗಿಗಳಾಗಿ ಬದುಕಿ ಮನಸ್ಸು ಬಂದಂತೆ ನಡೀತಾ ಇದ್ದೀರಾ, ಬಿಟ್ಟುಬಿಡಿ. ನೀತಿವಂತರಿಗೆ ಮರಣ ದಂಡನೆ ವಿಧಿಸಿ ಅವರನ್ನ ಕೊಲ್ತಾ ಇದ್ದೀರಾ, ಅದನ್ನು ಬಿಟ್ಟುಬಿಡಿ. ಬದಲಾಗಿ ನಿಮ್ಮಿಂದ ಸಾಧ್ಯವಾಗುವಷ್ಟು ಒಳ್ಳೆಯ ಜೀವನವನ್ನು ನಡೆಸಿ. ಒಬ್ಬ ಮನುಷ್ಯನ ಕ್ಯಾರೆಕ್ಟರ್ ಗೊತ್ತಾಗದೆ ಇಟ್ ಈಸ್ ಗಿವಿಂಗ್. ನೀವು ಗೊತ್ತಾಗುತ್ತೆ, ಕೊಡುವುದರಿಂದಲೇ ಗೊತ್ತಾಗುತ್ತೆ. ಪ್ರಾರ್ಥಿಸೋಣ. ಎದ್ದು ನಿಂತುಕೊಳ್ಳಿ, ನಾವು ಪ್ರಾರ್ಥಿಸೋಣ. ನಿಮ್ಮನ್ನು ಒಪ್ಪಿಸಿಕೊಡಿ, ನಿಮ್ಮನ್ನು ಒಪ್ಪಿಸಿಕೊಡಿ, ನಿಮ್ಮನ್ನು ಒಪ್ಪಿಸಿಕೊಡಿ. ಎಸಪ್ಪ, ನಿಮಗೆ ವರಮಾನ ಅಧಿಕ ಆಗ್ಬೋದು, ನಿಮಗೆ ಸಂಬಳ ಅಧಿಕ ಆಗ್ಬೋದು. ಇದರಿಂದ ಅದು ತಗೋಬೇಕು, ಇದು ತಗೋಬೇಕು, ಇದು ಮಾಡಿಸ್ಬೇಕು, ಅದು ಮಾಡಿಸ್ಬೇಕು ಅಂತ ನಿಮ್ಗೆ ಆಲೋಚನೆಗಳಿದ್ರೆ ಅದನ್ನು ಬಿಟ್ಟು ದೇವರೇ, ನಿಮ್ಮ ರಾಜ್ಯಕ್ಕಾಗಿ ನಾನು ಏನು ಮಾಡಲಿ, ನಾನು ಪರಲೋಕದಲ್ಲಿ ಐಶ್ವರ್ಯವಂತನಾಗಬೇಕು, ನಾನು ಏನು ಮಾಡಲಿ ಅಂತ ದೇವರ ಬಳಿ ಕೇಳಿ. ನೀವು ಬೇರೆ ವಿಧವಾದ ಆಸೆಗಳನ್ನ ಬಿಟ್ಟು ದೇವರೇ ನಿನ್ನ ಆಸೆ ಏನು ಅಂತ ಅವರಿಗೆ ಕೇಳಿ. ದೇವರು ನಿಮ್ಮ ಜೀವನದ ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ. ಸೈತನ್ ನಿಮ್ಮ ಮನೆಯನ್ನು ಕಂಟ್ರೋಲ್ ಮಾಡಬಾರ್ದು, ಅವನ ಕಾಲು ಕೆಳಗೆ ಹಾಕಿ ತುಳಿಬೇಕು. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧವಾದ ತಂದೆ, ನಿನ್ನ ಪ್ರಸನ್ನತೆಗಾಗಿ ನಾನು ಬೇಡ್ತೇನೆ.